ಸ್ವತಂತ್ರ ಕೊಡಿಸಿದವ್ ಗಾಂಧಿ ಅಂತೇಳಿ ಅವ್ರು ಗಾಂಧಿ ಮತ್ತು ಅವ್ನು ಗಾಂಧಿ ಫೋಟೋ ಯಾವ ಡಿಪಾರ್ಟ್ಮೆಂಟ್ನಾಗ ಬಿಟ್ಟೈತಿ ಎಲ್ಲ ಕಡೆಗೂ ಗಾಂಧಿ ಹಾಕ್ಯಾರ ತಾತ ಅಂತೇಳಿ ಇಸ್ಕೊಂತಾರೆ ಅವರು ನೌಕರದಾರ. ಇಲ್ಲಿ ತಳಗೆ ಹೆಗ್ಗಲದಾವು ಅವು ಕೆದರ್ತಾವ. ಮೋದಿ ಅವರು ಅಲ್ಲಿ ಕುಂತದಲ್ಲ ಗುದ್ದು ಬಡಿ ಅಂದ್ರೆ ಇವ್ರು ಗುದ್ದು ಬಡಿಯಾರ ಇಲ್ಲಿ. ಇವ್ರದ್ದು ಒಂದೇ ನೇಚರು ಒಂದೇ ತತ್ವ ಸಿದ್ಧಾಂತ ಏನಂದ್ರೆ ರಾಜ್ಯನ ಹಾಳು ಮಾಡಬೇಕು, ದೇಶನ ಹಾಳು ಮಾಡಬೇಕು. ಇವು ಬಿಟ್ಟರೆ ಬೇರೆ ಯೋಜನೆ ಏನೂ ಇಲ್ಲ ಇವ್ರ ಕಡೆ. ಇವತ್ತು ನರೇಂದ್ರ ಮೋದಿ ಅವರಿಂದ ಭಾರತದ ಜನ ಯಾವ್ಯಾವ ದೇಶದೊಳಗೆ ಸೇವೆ ಸಲ್ಲಿಸಾಕ ಕುಂತೈತಿ ಅಲ್ಲಿ ಎಲ್ಲ ಇಂಡಿಯಾದವರು ಅಂತಂದ್ರೆ ಭಾಳ ಒಂದು ಗೌರವದಿಂದ ಮೇನದ ಮರಿಗೆ ಈಸಾಕ್ ಕಲಸಪ್ಪ ಅಂತ ಹೇಳೋದಾಗ್ತೈತೆ. ಮೇನದ ಮರಿಗೆ ಈಸಾಕ್ ಕಲಿಸೋದು ಹೇಳೋದಾಗೋದಿಲ್ಲ, ಅದರಾಗ ಹುಟ್ಟಿದವ್ರು ಅವ್ರು ಭಾಳ ಒಳ್ಳೆಯಿದ್ದಾರೆ. ದೇಶಕ್ಕಾಗಿ ಎಲ್ಲ ಸಹಾಯ ಮಾಡ್ತಿದ್ದಾರೆ. ಸ್ಟೂಡೆಂಟಿಗೆ ಭಾಳ ಪವರ್ ಕೊಡ್ತಿದ್ದಾರೆ. ಅದು ನಮ್ಗೆ ಭಾಳ ಆಗ್ತದೆ. ಮನೆ ಒಳಗೆ ಒಬ್ಬರು ಹಿರಿತನ ಮಾಡಿದ್ರೆ ಮನೆ ಕರೆಕ್ಟ್ ಹೋಗ್ತದೆ. 20 ಮಂದಿ ಹಿರಿತನ ಮಾಡಿದ್ರೆ ಮನೆ ಕರೆಕ್ಟ್ ಹೋಗೋದಿಲ್ಲ. ಸೈಂಟಿಫಿಕ್ ಭಯಂಕರ ಮುಂದುವರೆದು ಇವತ್ತಿನ ದಿನ ಅಲ್ಲಿ ತನಕ ಹೋಗಿ ಬಂದಿತ್ತಲ್ಲ, ಒಂದು ನಮಗೆಲ್ಲರಿಗೂ ಖುಷಿ ಆಗೈತೆ ಅದ್ರ ಬಗ್ಗೆ. ಏನಿಲ್ಲ ಪರವಾಗಿಲ್ಲ, ಇವ್ರದ್ದು ಅಷ್ಟೇ ಮೆಜಾರಿಟಿ ಒಳಗಿದೆ, ಅವ್ರದ್ದು ಅಷ್ಟೇ ಇದೆ. ನಾಳೆ ಏನಾಗ್ತದೆ ಅನ್ನೋದು ಅದು ಭವಿಷ್ಯ MP ಎಲೆಕ್ಷನ್ ಆದ ನಂತರ ಹೇಳ್ಬೋದು. ವಿಜ್ಞಾನದೊಳಗೆ ತಂತ್ರಜ್ಞಾನದಾಗ ಮೋದಿ ಹೆಚ್ಚಿನ ಪ್ರಮಾಣದಿಂದ ಜನರಿಗೆ ತಿಳಿಲಾರದ ವ್ಯವಸ್ಥಾನ ಮೊಬೈಲ್ನಾಗ ಮಾಡಿಟ್ಟಾನ. ಅದೇ ರೀತಿ ನಡೆದೈತಿ ಈಗ. ಇನ್ನು ಮುಂದೂ ಅವನದ ನಡ್ಸ್ಕೊಂಡು ಹೋಗ್ತಾನ. ನೇರು ಚಲೋ ಇದ್ದ, ಈಗಿರೋರು ಅಷ್ಟು ಸರಿ ಉಳಿದಿಲ್ಲಲ್ಲ. ನೇರು ನಂಗೆ ಆಡಾಟ ಕೊಡುವಂಥವ್ರು ಯಾರದಾರ? ಅವ್ನು ಬರೀ 18 ರೂಪಾಯಿ ಇತ್ತವ ಅವನ ಅಕೌಂಟ್ನಾಗ. ಈಗಿನವ್ರ ಅಕೌಂಟ್ನಾಗ ಬರೀ ಮೋದಿ ಕೋಟ್ ಐತಿ, ಕೋಟಿಗಟ್ಟಲೆ ಕಿಮ್ಮತ್ತಿಂದ. ಸರ್, ಈಗ ಮೋದಿ ಆಡಳಿತವನ್ನು ಹೇಗೆ ನೋಡ್ತೀರಾ ನೀವು? ಅಭಿವೃದ್ಧಿ ಆಗಿದೆಯಾ? ಅವ್ನ ಮೈ ಮೇಲೆ ಸಾಕಷ್ಟು ಅಭಿವೃದ್ಧಿ ಮಾಡ್ಕೊಂಡ ನಾವು. ಡ್ರೆಸ್ಸು, ಆಮೇಲೆ ಸುತ್ತಮುತ್ತಲ ಹಳ್ಳಿ, ತನಗೇನು ಬೇಕಂದು ಮಾಡ್ಕೊಳೋಣ ಅಭಿವೃದ್ಧಿ. ಜನರ ಬಗ್ಗೆ ಯಾವುದು ಅನ್ಯಾಯ ಆಗ್ತೈತಿ ಅನ್ನೋದ್ರ ಬಗ್ಗೆ ಅವ್ನಿಗೆ ಲಕ್ಷ್ಯ ಇಲ್ಲ. ಮೊಬೈಲ್ನಾಗ ನೆಟ್ವರ್ಕ್ ಮಾಡುವಂಥ ಜನ ಇನ್ನೂ ಎಷ್ಟು ಮಂದಿ ಐತಿ? 75% ಕಲ್ತಂಥ ಜನಸಂಖ್ಯೆ ಏನೈತಿ ಅದನ್ನು ಮೊಬೈಲ್ನಾಗ ವರ್ಕ್ ಮಾಡ್ತೈತಿ. ಇನ್ನು 10% 15% ಜನ, 25% ಮೊಬೈಲ್ ವರ್ಕ್ ಮಾಡ್ತಾಯಿಲ್ಲ. ಅವ್ರಿಗೆ ಎಷ್ಟು ತೊಂದರೆ ಮಾಡಿದ ಇವ ಸೈಂಟಿಫಿಕ್ ಆಗಿ ಮಾಡಿದಾನೆ. ಅವರು ಇದ್ದಲ್ಲಿ ಹೋಗ್ಬೇಕು. ಯಾವ ಮೊಬೈಲ್ ಹಿಡ್ಕೊಂಡು ನಾವು ಕೆಲಸ ಮಾಡ್ತಾನೆ ಅವನದಲ್ಲಿ ಹೋಗ್ಬೇಕು. ಇನ್ನೂ ಅಗ್ರಿಕಲ್ಚರ್ನಾಗ ಇನ್ನೂ 25% ಅದಾರ. ಸದ್ಯದ ಮಟ್ಟಿಗೆ ಯಾವುದೇ ಒಂದು ವಿಚಾರ ಅನ್ನೋದಕ್ಕಿಂತ ಈ 5 ಗ್ಯಾರಂಟಿ ಹೊಂದ್ಸಕ್ಕೆ ಎಲ್ಲ ಮಾರ್ಕೆಟ್ ಏರಿ ನಿಂತೈತಿ. ಈ 5 ಗ್ಯಾರಂಟಿ ಫ್ರೀ ಕೊಡ್ತಾನೆ ಅಂತ ಹೇಳ್ಯಾನ, ಬರೋಬ್ಬರಿ ಚಾಕು ಹಾಕ್ಯಾನ ಹಿಂದೆ. ಮೋದಿ ಆಡೋದು ಅವ್ನು ಕರೆಕ್ಟ್ ನಡ್ಸ್ಕೊಂಡು ಹೊಂಟಾನ. ಆದ್ರೆ ಮುಂದಿನ ದಿನಮಾನದೊಳಗೆ ಎಲ್ಲ ಸಂಯುಕ್ತ ರಾಷ್ಟ್ರದೊಳಗಿನ ಜನ ಇವರು ಎಲ್ಲರೂ ಕೂಡ್ಕೊಂಡು ಮೋದಿಗೆ ಬೆಟ್ಟ ಹಚ್ತಾರೋ, ಏನು ರಾಹುಲ್ ಗಾಂಧಿಗೆ ಬೆಟ್ಟ ಹಚ್ತಾರೋ, ಕಾಂಗ್ರೆಸ್ ಬರ್ತದೋ, ಏನು ಮೋದಿ ಸರ್ಕಾರ ಬರ್ತದೋ ತಿಳಿದಂಥ ಪರಿಸ್ಥಿತಿ ಐತಿ. ಇನ್ನು 3 ರಾಜ್ಯದ ಇಲೆಕ್ಷನ್ ಅದಾವ. ಆ ಇಲೆಕ್ಷನ್ನಾಗ ಯಾವ್ದು ಬರ್ತೈತಿ ಮೆಜಾರಿಟಿ ಅದ್ರ ಮೇಲೆ ಡಿಪೆಂಡ್ BJP ಐತಿ. ಬ್ಯಾಂಕ್ ಒಳಗೆ ಎಲ್ಲ ಇಂತಿಂಥವು ಅದಾವ ಅಂತ ಚಾರ್ಟ್ನು ಹಚ್ಚೋದಿಲ್ಲ. ಹೋಗಿ ಕೇಳಿದ್ರೆ ಇಲ್ಲೂ ಅಂತಾರೆ. ಯಾವ ಬ್ಯಾಂಕ್ನಾಗೂ ಹೋಗಿ ಕೇಳಿ ನಿನಗಿಂತ ಲೋನ್ ಸಿಗ್ತೈತಿನಂದ್ರೆ ನಮ್ಮಲ್ಲಿ ಬಂದಿಲ್ಲ ಸರ್ಕ್ಯುಲರ್ ಅಂತ ಹೇಳ್ತಾರೆ. ಸರ್ಕಾರ ಸರ್ಕ್ಯುಲರ್ ಕಳಿಸಿಲ್ಲ ಬ್ಯಾಂಕಿಗೆ. ಇವರು ಕಳಿಸಿದ್ರು ಕೂಡ ಇವ್ರು ಬ್ಯಾಂಕ್ನವ್ರು ಆಡೋತ ಮುಚ್ಚಿಟ್ಕೊಂಡು ನಡೆಯಿಲ್ಲ, ಲೋನ್ ಆದೇಶ ಬಂದಿಲ್ಲ ಅಂತ ಹೇಳ್ತಾರೆ. ಸರ್, ಈಗ 140 ಕೋಟಿ ಜನಸಂಖ್ಯೆ ಇರುವ ಭಾರತವನ್ನು ನಿಭಾಯಿಸುವಷ್ಟು ರಾಹುಲ್ ಗಾಂಧಿ ಸಮರ್ಥರಿದ್ದಾರ? ರಾಹುಲ್ ಗಾಂಧಿ ಯಾವಾಗಲೂ ರಾಹುಲ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಆಗಲಿ ಆ ಕುರ್ಚಿ ಕುಂಡ್ರಲ್ಲ. ಅವ್ರ ಕೈಯಾಗಿದ್ದವ್ರನ್ನ ಕುಂಡ್ರಿಸಿ ಆಡೋದ ಮಾಡ್ಕೊಂಡು ಹೋಗ್ತಾರೆ. ಮನಮೋಹನ್ ಸಿಂಗ್ ಕುಡ್ಸಿದ್ರೆ ಇಲ್ಲ. ಅದೇ ಥರನ ಕಾಂಗ್ರೆಸ್ ಅಂತಂದ್ರೆ ಅದ್ರಾಗ ಆಡಾಟ ಯಾರನ್ನ ಮಾಡಿಸ್ಬೇಕು ಅನ್ನೋದು ಅವ್ರಿಗೆ ಗುರ್ತೈತಿ. ಆ ಜಾಗಕ್ಕೆ ಅವ್ರು ಕುಂತು ಆಟ ಆಡ್ಬೋಲ್ಲ. ನಿಭಾಯಿಸಕ್ಕೆ ಮೋದಿ ಪಡ್ಕೊತಾನೆ, ಆದ್ರೆ ಅವ್ರು ನಿಭಾಯಿಸೋದಿಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಗಾಂಧಿ ಪರಿವಾರಕ್ಕೆ ಅವಲಂಬನೆ ಆಗಿದೆಯಾ? ಇಲ್ಲ, ಅವರು ಯಾವಾಗಲೂ ಮತ್ತು ಗಾಂಧಿ ಪರವಾಗಿ ನಿಂತಾರೆ. ಸ್ವತಂತ್ರ ಕೊಡಿಸಿದವ್ ಗಾಂಧಿ ಅಂತೇಳಿ ಅವ್ರು ಗಾಂಧಿ ಮತ್ತು ಅವ್ನು ಗಾಂಧಿ ಫೋಟೋ ಯಾವ ಡಿಪಾರ್ಟ್ಮೆಂಟ್ನಾಗ ಬಿಟ್ಟೈತಿ ಎಲ್ಲ ಕಡೆಗೂ ಗಾಂಧಿ ಹಾಕ್ಯಾರ ತಾತ ಅಂತೇಳಿ ಇಸ್ಕೊಂತಾರೆ ಅವರು ನೌಕರದಾರ. ಸರ್, ಈಗ ಗ್ಯಾರಂಟಿ ಯೋಜನೆಗಳು ನಿಮಗೆ ತೃಪ್ತಿ ತಂದಿದೆಯಾ? ಸರ್ಕಾರ ಏನು ಗ್ಯಾರಂಟಿ ಮಾಡೈತಿ ಅದರಿಂದ ಜನರು ದುಡಿಲಾರ್ದಂಥ ಒಂದು ಸಮಸ್ಯೆನ ತಂದಿಟ್ಟಾರ. ವಸ್ತು ಫ್ರೀ ಆಗಿದೆ, 2,000 ರೂಪಾಯಿ ಕೊಡೋದಿದೆ, ರೇಷನ್ಗೆ ರೊಕ್ಕ ಹಾಕೋದಿದೆ. ಇದೆಲ್ಲ ಏನೈತಿ ಯಾರನ್ಯಾರು ಒಬ್ರಿಗೊಬ್ರು ಮಾತಾಡ್ಸ್ದಂಗೆ ಈ ಸರ್ಕಾರ ಇರುವವರೆಗೆ ಅಷ್ಟೇ ನಡೀತೈತಿ. ಇದು ಈ ಸರ್ಕಾರ ಬಿತ್ತು ಅಂದ್ರೆ ಮತ್ತೆ ಅವ್ರು ಯಾರು ಇದ್ರು ಊರಾಗ ಅವ್ರನ್ನ ಮಾತಾಡ್ತಾರೆ, ಅಲ್ಲಿ ಮಟ್ಟ ಮಾತಾಡ್ಸೋಲ್ಲ. 2024ರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಜನರಿಗೆ ಅನುಕೂಲವಾಗ್ತದೆ? BJP ಗೌರ್ಮೆಂಟ್ ಬರ್ಬೋದು ಅಂತ ಎಲ್ಲರ ಮನಸ್ಸಿನಾಗ ಇರ್ಬೋದು. ಆದರೂ ಕೂಡ ಅವ್ರಿಗೆಲ್ಲ ಸಂಯುಕ್ತ ರಾಷ್ಟ್ರ ಕೂತ್ಕೊಂಡು ಕಾಂಗ್ರೆಸ್ ಗೌರ್ಮೆಂಟಿಗೆ ಒಂದು ಸ್ವಲ್ಪ 1% ಅಲ್ಲಿ ಸಮೀಪಕ್ಕೆ ಬಂದು ನಿಂತಾರೆ. ಅದು ಮುಂದಿನ ದಿನಮಾನದೊಳಗೆ ನಿಮಗೂ ತಿಳಿತೈತಿ, ನಮಗೂ ತಿಳಿತೈತಿ. ಸರ್, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಅಲ್ವಾ? ಮುಂದಿನ ಪ್ರಧಾನಿ ಯಾರಾಗಬೇಕಂತೀರಾ? ಪ್ರಧಾನಿ ಯಾರು ಕಾಂಗ್ರೆಸ್ನಾಗ ಅವ್ರು ಯಾರನ್ನು ಮಾಡ್ತಾರೋ ಅವ್ರಿಗೆ ಗುರುತ. ನೆಕ್ಸ್ಟ್ ಇವನ ಮತ್ತು ಮೋದಿ ಈ ಜಾಗದಾಗ BJP ಬಂದ
ಅವ್ನು ಬಿಟ್ಟರೆ ಬೇರೆ ಯಾರಿಲ್ಲ. BJPಯಾಗ ಅಷ್ಟು ಸಮರ್ಥ ಕ್ಯಾಂಡಿಡೇಟ ಇಲ್ಲ. ಇದು ಯಾರ ಕಡೆಯಿಂದನೂ ಆಗಿಲ್ಲ. ಮೋದಿ ಸಾಹೇಬರು ಮಾಡಿದ್ರು, ಯಾರ ಕಡೆಯಿಂದನೂ ಆಗಿಲ್ಲ. ಎಷ್ಟೋ ಚೀನಾದವ್ರು ಮಾಡಿದ್ರು, ಎಲ್ಲ ಕಡೆಯದವ್ರು ಮಾಡಿದ್ರು, ಆಗಿಲ್ಲ, ಸಕ್ಸಸ್ ಆಗಿಲ್ಲ. ಈ ಮೋದಿ ಸಾಹೇಬರು ಮಾಡಿದ್ರೆ ನಮ್ಮ ಭಾರತ ದೇಶಕ್ಕೆ ಆಟ ಈಟ ಹೇಳುವಂಥ ಇದನ್ನ ಅಲ್ಲ, ಮನಸ್ಸಿಗೆ ಅಷ್ಟು ಖುಷಿ ಐತಿ. ಮೋದಿ ಸೋಲ್ಸೋಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಸುಳ್ಳು ಪಳ್ಕ ಕಚ್ಚಾಡ್ತಾರೆ ಇವರು. ಅವ್ರು ಸೋಲಿಸ್ಬೇಕಾದ್ರೆ ಇದನ್ನೆಲ್ಲ ದಿವಾಳಿ ಹರಕ್ ಮಾಡ್ಬೇಕಂತ ಓದಾಡ್ತಾರೆ. ಈಗ ಎಲ್ಲರಿಗೂ ಓಟಿನ ಆಸೆಕ್ಕೆ ಬಡಬಗ್ರು ಎಲ್ಲರೂ ಏನು ಮಾಡ್ತಾರೆ, ರೊಕ್ಕ ಕೊಟ್ಟಲಕ್ಕನ ಓಟ್ ಹಾಕಿಬಿಡ್ತಾರೆ. ರೊಕ್ಕ ಕೊಟ್ಟು ಬಡಬಗ್ರು ಓಟ್ ಕಲ್ತವ್ರು ಯಾರು ಹಾಕೋದಿಲ್ಲ ಓಟು. ಕಲೀಲಿಲ್ಲ ಅವ್ರು ಓಟ್ ಹಾಕ್ತಾರೆ. ಅವ್ರಿಗೆ ಜ್ಞಾನ ಇಲ್ಲದವ್ರು ಓಟ್ ಹಾಕ್ತಾರೆ. ಮೋದಿ ಸಾಹೇಬ್ರನ್ನ ಬಿಟ್ಟು ನಮ್ಮ ಭಾರತ ದೇಶ ಎಷ್ಟು ಸುಧಾರಿಸೈತೆ ಅನ್ನೋದು ಆ ದೇವ್ರಿಗೆ ಗೊತ್ತು. ಅದು ಮಾಡಿದ್ರೆ ಈ ಸಕ್ಸಸ್ ಆಗಿ ಹೋಗಿದ್ರು. ಅವ್ನು ನೆಹರು ಅವ್ರ ಕಾಲದಿಂದ ಬಂದಿದ್ರೆ ಸಕ್ಸಸ್ ಆಕಿತ್ತು. ಈಗ ಆಗಿಲ್ಲ. ಮೋದಿ ಅವ್ರ ಕಾಲದಿಂದ ಸಕ್ಸಸ್ ಆಗೈತಿ. ಮೋದಿ ಆಡಳಿತವನ್ನು ಹೇಗೆ ನೋಡ್ತೀರಾ? ಅಭಿವೃದ್ಧಿ ಆಗಿದೆಯಾ? ಈಗ ಎಷ್ಟೋ ಇದಾಗೈತಿ ಅಭಿವೃದ್ಧಿ ಅಂತ. ನನಗೊಬ್ಬಂಗೂ ಇನ್ನೊಬ್ಬಂಗೂ ನನಗೆ ಲಾಭ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಊರ ಆಡಳಿತ ಒಳಗೆ ಏನು ಮಾಡ್ತಾರೆ, BJP ಪಕ್ಷದವ್ರೇ ಇರಲಿ, BJP ಪಕ್ಷದವ್ರು ಅವ್ರವ್ರ ಮಂದಿಗೆ ಎಷ್ಟ ಮಾಡ್ಕೊತ ಹೋಗ್ತಾರೆ. ನಾವು ಆ ಪಕ್ಷಕ್ಕೆ ಅದೇ ಅಂದ್ರೂ ಅವ್ರಿಗೆ ಏನು ಉಪಯೋಗ ಮಾಡ್ತಾರೆ. ಇಲ್ಲಿ ಶಾಸಕರು ಸಹಿತ ಅವ್ರು ಇಲ್ಲಿ ಜನನ ಹಾಳು ಮಾಡ್ತಾರೆ. ಅವ್ರವ್ರಿಗೆ ಬೇಕಾದವ್ರಿಗೆ ಇಷ್ಟ ಮಾಡ್ತಾರೆ. ದೇಶದ ಬಗ್ಗೆ ಮಾತಾಡೋದಿಲ್ಲ. ನಾನು MLA, ನಂದ ಅಧಿಕಾರ, ಅದನ್ನು ಜನ ಕೆಡ್ಸಾಕತ್ತಾನೆ. ಈಗ ಯಾರೋ ಇರಲಿ, ಯಾವುದೋ ಪಕ್ಷದಾಗಿರಲಿ. ಈಗ ನೋಡ್ರಿ, ಗೊಬ್ಬರ ಸುಧಾರಣೆ ಅಂತೂ ಆಗಿಲ್ಲ. ಆ ಬಳಿಕ ಈಗ ಆಡಳಿತ ಇದು ಶೌಚಾಲಯದೇ ಆಗಿಲ್ಲ ಅಂದ್ರೆ ಈಗ ಇಲ್ಲಿ ಪಂಚಾಯತಿ ಹೆಂಗೈತಿ ಅದ್ರ ಮ್ಯಾಗ ಆಡಳಿತ. ಪಂಚಾಯತಿಯಾಗ ಒಬ್ಬ ಚಲೋ ಇದ್ದಂದ್ರೆ ಎಲ್ಲನೂ ಮಾಡಿರ್ತಾನೆ. ಈ ಪಂಚಾಯತಿ ಅಂದ್ರೆ ಅವ್ರವ್ರ ಊರ ಒಳಗೆ ಹೆಂಗೈತಿ ಹಂಗೆ ಪಂಚಾಯತಿ ತೊಡ್ರ ಇತ್ತಂದ್ರೆ ನಾನು ಹೇಳ್ದಂಗೆ ಕೇಳಿ ಅನ್ನುವಂಥವ್ರು ಇದ್ರಂದ್ರೆ ಆ ಊರಾಗ ಏನು ಕೆಲಸ ಆಗಿಲ್ಲ. ಅದ್ರಾಗ ಪಂಚಾಯತಿಯಾಗ ಒಂದು 20 ಮಂದಿ ಕಾರ್ಕೊಂಡ್ರು ಅವ್ರ ಕೆಲಸದಾರ ಇರ್ತಾರೆ. ಅವ್ರು ಹೇಳ್ದಂಗೆ ಕೇಳ್ತಿರ್ತಾರೆ. ಅವ್ರನ್ನ ಕಂಬಳಿ ಹಚ್ಕೊಂಡ್ರಿಸಲಿಲ್ಲ ಅಂದ್ರೆ ಅವ್ರಿಗೆ ಯಾವ ಕೆಲಸನೂ ಇಲ್ಲ. ಕೆಡ್ಸಾಕತ್ತವ್ರು ಇಂಥವ್ರ. ಆರಾಮ್ ಗೌರ್ಮೆಂಟ್ ಕೊಡ್ತೈತಿ ರೊಕ್ಕ. ಮತ್ತೆ ನಮ್ಮನ್ನು ಹೊರ ಕರಿಯವ, ನಮ್ಮನ್ನು ಕರಿಯವ ಗೌರ್ಮೆಂಟ್ ಕೊಡ್ತೈತಿ. ಅದು ಮಾಡೋದು ತಪ್ಪು, ಮಹಾ ತಪ್ಪು. ಸಾಲ ಕೊಡ್ತಾರೆ, ಸಾಲ ಕೊಡೋದಿಲ್ಲ ಅನ್ನಂಗಿಲ್ಲ. ಕೊಟ್ಟರು ಸ್ವಂತ ಉದ್ಯೋಗ ಏನು ಮಾಡ್ತಾರೆ, ಅದನ್ನು ತುಂಬವ್ರು ಯಾರು ನಾಳೆ ಅವ್ರು ಹಾಳಾಗಿ ಹೋಗ್ತಿಲ್ಲ ಅಂತಾರೆ. ಮನೆ ಕಡೆ ಹೋಗ್ತಾರೆ. ಮುಂದೆ ಅದನ್ನು ಇದಕ್ಕೆ ಇನ್ಕ್ವೈರಿ ಮಾಡ್ಯಾರ ಯಾರು ಬಂದಾಗ ಆಸ್ತಿ ಒಟ್ಟು ಖರೀದಿ ಕೊಟ್ಟು ಹೋಗ್ತಾರೆ. ಅದಷ್ಟೇ ಆಗಕ್ಕೆ ಶಕ್ಯನೇ ಇಲ್ಲ. ಅವರ ಈ TV ಒಳಗೆ ನೋಡ್ತೇವಲ್ಲ ನಾವು, ಅವ್ರು ಎಷ್ಟು ಚಂದ ಅದಾರ, ಎಷ್ಟು ವಜನಗಟ್ಟು ಅದಾರ, ಎಷ್ಟು ಇದು ಐತಿ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಅಂದ್ರೆ ಮೊದಲ ಇಂದಿರಾ ಗಾಂಧಿ ಕಾಲದಾಗಿಂದ ಅವರ ಈ ಗಾಂಧಿಯವರ ತತ್ವ ನಡೆಸ್ಕೊಂಡು ಬರ್ತಿದ್ರು. ಈಗ ರಾಜಕೀಯದಿಂದ ಅದು ಹೊಲಿಗೇರಿಗೆ ಎದ್ದು ಬಿಟ್ಟೈತಿ. ಅದು ಏನು ಅವ್ರ ತತ್ವ ಅನ್ನೋ ಹೆಸರು ಅನ್ನೋಕ್ಕಷ್ಟ ಏನು ಕೆಲಸ ಉಪಯೋಗ ಇಲ್ಲ. ಸರ್, ಈಗ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ತೃಪ್ತಿ ತಂದಿದೆಯಾ? ಗ್ಯಾರಂಟಿ ಯಾವ್ದೈತ್ರಿ? ಈಗ 5 ಗ್ಯಾರಂಟಿ ಕೊಟ್ಟಿದ್ದಾರಲ್ಲ ಸರ್, ಅವು ನಿಮ್ಗೆ ತೃಪ್ತಿ ಆಗಿದೆಯಾ? ಅದೇ ಈಗ ಓಟ್ ಹಾಕಿಸೋ ಪ್ರತ್ಯೇಕ ಮಾಡಿದ್ರು. ಆ ಬಳಕ ಅದನ್ನು ಈಗ ಮನ್ಯಾಗ ಒಬ್ಬೊಬ್ರು ಹೆಣ್ರಿ, ಸದ್ಯ ನಮ್ಮ ಮನ್ಯಾಗ ನಮ್ಮ ಹೆಣ್ರ ಇಲ್ಲ ಮನ್ಯಾಗ, ಊರಿಗೆ ಹೋಗಿ ಬರ್ತೇವೆ ಅಂತ ಎಲ್ಲರೂ ಹೋಗ್ಯಾರ. ಮತ್ತು ಹೊಳ್ಳಿ ಬರ್ತಾರೆ. ಬಡವ ಮಟ್ಟನು ಏರ್ಗಚ್ಚಿ ಹಾಕ್ಕೊಂಡೆ ಇಲ್ಲಿ ಅವ್ರು ಬರೋ ಮಟ್ಟ ದಾರಿಗೆ ಹಾಕೊಂತ ಬಾಗಲಾಗ ಕುಂದ್ರೋದು. ಅದು ಎಲ್ಲ ಸುಳ್ರಿ. ಅದು ಕರೆಂಟ್ ಬಿಲ್ ಬರ್ತೈತೆ ಅಂದ್ರೆ ಅದ್ರಾಗ 200 ಯೂನಿಟ್ ಫ್ರೀ. ಆ ಬಳಕ ಹೆಚ್ಚಿಗೆ ಆಗೈತೆ ಅಂದ್ರೆ ಅದ್ರದ್ದು 10% ಆ್ಯಡ್ ಮಾಡಿ ತೊಗೊಂತೀವಿ ಅಂತ ಚೊಕ್ಕ ಹೇಳ್ತಾರೆ. ಅದೇ ಅದಕ್ಕೆ ಬೇಕಾಗೈತಿ. ಕರೆಂಟ್ ಎಷ್ಟು ಉರಿಸ್ತಿದ್ರೆ ಅಷ್ಟು ರೊಕ್ಕ ಕಟ್ಸ್ಕೊಂಡ್ಬಿಟ್ಟಿದ್ರೆ ಭಾಳ ಚಲೋ ಇತ್ತು. ಅದು 2024 ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಜನರಿಗೆ ಅನುಕೂಲವಾಗ್ತದೆ? BJP ಪಕ್ಷ ಬಂದರೂ ಅನುಕೂಲ. ಯಾಕಂದ್ರೆ ಅವ್ರು ಯಾರನ್ನೂ ಹಿಂದೆ ಮುಂದೆ ನೋಡೋದಿಲ್ಲ. ನೀನು ಇವತ್ತು ಇವು ಬಂದ, ಮಾದೇವಪ್ಪ ಬಂದ, ಬಸಪ್ಪ ಬಂದ, ಅವನ ಮೇಲೆ ಕಟ್ಬೇಕು, ಅವನು ಏನಿಲ್ಲ. ಏಕ ಪಕ್ಷ ಏಕ ಕಾಯ್ದೆ ಎಲ್ಲರಿಗೂ ಅಷ್ಟೇ. ಮೋದಿ ಅವ್ರು ಆಗ್ಬೋದು. ಆದ್ರೆ ಭಾಳ ಒಳ್ಳೆಯದು. ಯಾರಿಗೆ ನಮಗೇನು ಆಗಿಲ್ಲ ಅಂದ್ರೂ ದೇಶದ ಬಗ್ಗೆ ಆದ್ರೂ ಅವ್ರು ಅಷ್ಟು ಕಾಳಜಿ ಐತಿ. ಯಾರು ಮಾಡ್ಯಾರ? ಎಲ್ಲರೂ ಆಗ್ಯಾರ. ಅವರು ಆದರು, ಇವರು ಆದ್ರೆ ಎಲ್ಲರಾದ್ರೆ ಏನು ಮಾಡಿದ್ರೆ ಏನೂ ಮಾಡಿಲ್ಲ. ಇಷ್ಟರ ಆಗೈತೆ ಅನ್ನೋದು ಗೊತ್ತೈತಲ್ಲ. ಮೋದಿಯವ್ರು ಆದ್ರೆ ಬಡವರು, ಹೆಣ್ಣು ಮಕ್ಕಳ ಬಡವರು ಇಂಥ ಅನ್ಯಾಯ ಅತ್ಯಾಚಾರ ಮಾಡೋವ್ರನ್ನ ಗುಂಡರ ಹಾಕಿಸ್ತಾರೆ. ಈ ಕಾಂಗ್ರೆಸ್ ಸರ್ಕಾರ ಅವ್ರು ಕೊಟ್ಟು ಹೆಲ್ಪ್ ಮಾಡಿದ್ರು. ಬರೀ ಅಲ್ಲೊಟ್ಟು ಗದ್ದಲ ಇಲ್ಲೊಟ್ಟು ಗದ್ದಲ ನೋಡಿದ್ರಿಲ್ಲ. ಹುಬ್ಬಳ್ಳಿ 8 ಸಾರಿಗೆ ಸ್ಟ್ರೈಕ್ ಹಾಕಿದ್ವು ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಈಗ ಹಾಕತ್ಯ ಆಗಂಗಿಲ್ಲ. ಭಾರತದಾಗ ಯಾವನೂ ಮಾಡಿದ್ದಿಲ್ಲ ಅಂಥದ್ದು ಒಂದು ಅದ್ಭುತ ಕೆಲಸ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು. 101 ಮಂದಿ ಕೂಡಲಿ, ಅವರು 101 ಪಕ್ಷ ಕೂಡಲಿ, ಮೋದಿ ಇರುವವರೆಗೆ ಅವನು ಸೋಲಿಸೋದು ಯಾರ ಕಡೆಯಿಂದ ಸಾಧ್ಯ ಇಲ್ಲ. ಹಂಗ ಇದೀಗ ಚಂದ್ರಯಾನ 3 ಕ್ರೆಡಿಟ್ ನೆಹರು ಅವರಿಗೆ ಸಲ್ಲಬೇಕಂತಿದೆ. ಕಾಂಗ್ರೆಸ್ ಪಕ್ಷದವರು ನೆಹರು ಅವರಿಗೆ ಸಲ್ಲಬೇಕಂತಿದಾರಲ್ಲ, ಅದಕ್ಕೇನಂತೀರಿ ನೀವು? ನೆಹರು ಅವ್ರು ಮಾಡಿಲ್ಲಲ್ಲ ಇದನ್ನ ಮಾಡಿದಾರೆ ಯಾರು? ನಮ್ಮಪ್ಪ ಕಮ್ತ ಇಟ್ಟಿರ್ತಾನೆ
ಒಂದೇ ಎತ್ತಿರ್ತೈತಿ. 4 ಎತ್ತು ಮಾಡಿರ್ತಾನಲ್ಲ, ಅಪ್ಲೈ ಮಾಡಿರ್ತಾನಲ್ಲ ಅದನ್ನು. ಅಂದ್ರೆ ನಿಮ್ಮ ಪ್ರಕಾರ ಈಗ ಇದು ಸೈಂಟಿಸ್ಟ್ಗಳಿಗೆ ಸೇರ್ಬೇಕಂತೀರ? ಇದು ಯಾರು ಮಾಡ್ಯಾರ ಅವ್ರಿಗೆ ಸಲ್ತಕ್ಕದ್ದು, ವಿಜ್ಞಾನಿಗಳಿಗೆ. ಹೌದು, ಅವ್ರಲಿಂದನೇ ಅದು ಬೆಳಕಾಕತಿ. ನನ್ನಿಂದೂ ಆಗೋದಿಲ್ಲ, ನಿಮ್ಮಿಂದೂ ಆಗೋದಿಲ್ಲ. ಈಗ ಮೋದಿ ಆಡಳಿತ ಹೆಂಗ್ ನೋಡತ್ತೀರಿ ನೀವು? ಅಭಿವೃದ್ಧಿ ಆಗ್ತಾ ಇದೆಯಾ? ಮತ್ತು ಅಭಿವೃದ್ಧಿ ಆಗೈತಿ ಅಂತ ನಾವು ಉಳಿದೇವು. ನಾವು ಇಲ್ಲ ಅಂದ್ರೆ ಅಭಿವೃದ್ಧಿ ಸತ್ಯನಾಶನ ಆಗಿ ಹೋಗಿತ್ತು. ಸರ್, ಈಗ ರಸ್ತೆಗಳ ಅಭಿವೃದ್ಧಿ ಆಯ್ತು, ಮನೆ ಮನೆಗೆ ಸಿಲಿಂಡರ್ಗಳು ಬಂದುವ, ಹಂಗ ಮನೆಗೊಂದು ಶೌಚಾಲಯ ಬಂತು, ಮನೆಗೆ ನಿರ್ಮಾಣಕ್ಕೆ ಸಹಾಯಧನ ಅಂತ ಕೊಟ್ರೆ, ರೈತರಿಗೆ ಗೊಬ್ಬರ ಬೀಜ ಖರೀದಿಗೆ ಹಣ ಸಂಶೋಧನೆ ಮಾಡುದ್ರಲ್ಲ, ಇದರಿಂದ ಆಡಳಿತ ಸುಧಾರಣೆ ಕಂಡಿದೆ ಅನ್ಸುತ್ತಾ ನಿಮಗೆ? ಮತ್ತು ಸುಧಾರಣೆ ಆಗೈತಂತನ ಮೋದಿ ನೆನೆಸ್ತಾರೆ. ಬ್ಯಾಂಕ್ಗಳೊಳಗ್ರಿ ಸ್ವಂತ ಉದ್ಯೋಗಕ್ಕಾಗಿ ಸಾಲಗಳೆಲ್ಲ ಸುಲಭವಾಗಿ ದೊರೆಯಾಕತ್ತಾವಲ್ಲ, ಇದರಿಂದ ನಿರುದ್ಯೋಗ ಸಮಸ್ಯೆ ಸುಧಾರಿಸಿದೆ ನೋಡ್ರಿ. ಅದನ್ನ ತಿಳ್ಕೊಂಡು ದಾರಿ ಹಿಡಿದ್ರೆ ಸುಧಾರಿಸತ್ತೆ. ಅದಕ್ಕೆ ವಿರೋಧವಾದ್ರೆ ಸುಧಾರಿಸೋದಿಲ್ಲ. ಇದು ಮೋದಿಯವರು ಸ್ವಚ್ಛ ಭಾರತ ಅಂತೇಳಿ ಅವ್ರು ಮಾಡ್ಬೇಕಂದ್ರೆ ಅವ್ರು ಒಬ್ಬರಲ್ಲಿಂದ ಸಾಧ್ಯ ಅಲ್ಲ. ಈ ತಳಮೆಟ್ಲಿಂದನ ಸ್ವಚ್ಛ ಹಾಕೊಂತ ಹೋದ್ರೆ ಮ್ಯಾಗ ಸ್ವಚ್ಛ ಆಕತಿ. ಇಲ್ಲಿ ತಳಗೆ ಹೆಗ್ಗನದಾವು, ಅವು ಕೆದರ್ತಾವು. ಮೋದಿ ಅವರು ಅಲ್ಲಿ ಕುಂತ ಅದನ್ನ ಗುದ್ದು ಬಡಿ ಅಂದ್ರೆ ಇವ್ರು ಗುದ್ದು ಬಡಿಯಾರ. ಇಲ್ಲಿ ತಮ್ಮ ಮನಿ ತುಂಬ್ಕೊಳ್ಳೋರು ಅದಾರ. ಇಲ್ಲಿ ಮೋದಿ ಏನ್ ಮಾಡ್ಬೇಕು? 140 ಕೋಟಿ ಜನಸಂಖ್ಯೆ ಇರುವ ಭಾರತವನ್ನ ನಿಭಾಯಿಸುವಷ್ಟು ರಾಹುಲ್ ಗಾಂಧಿ ಅವರು ಸಮರ್ಥರಿದ್ದಾರ? ಅವರು ನಿಭಾಯಿಸುವಂಥದ್ದು ಇದ್ದಿದ್ರೆ ಅವರು ಬರ್ತಿದ್ದಿಲ್ಲ. ಅವ್ರು ಬರಲಾರ್ಕ ಹಿಂದೆ ಹೋಗ್ಯಾರ. ಅವ್ರು ಮಾಡ್ಕೊಂತ ಬಂದಿದ್ರ 50 ವರ್ಷಗಟ್ಟಲೆ ಮಾಡ್ಕೊಂತ ಬಂದಿದ್ರ ಮೋದಿಯಲ್ಲಿ ಬರ್ತಿದ್ದಿಲ್ಲ. ಒಬ್ಬ ಚಾ ಕಾಸವ ಮೆಟ್ಟಿಗೆ ಹೋಗ್ಯಾನಂದ್ರೆ ಟ್ರೈನ್ಯಾಗ ಚಾ ಮಾರವ ಆ ಲೆಕ್ಕಕ್ಕೆ ಹೋಗ್ಯಾರಂದ್ರೆ ಮತ್ತು ಅವನಲ್ಲಿ ಒಂದು ಶಕ್ತಿ ಐತಿ, ಒಂದು ದೇವಿ ಶಕ್ತಿ ಐತಿ ಅವರಲ್ಲಿ. ನೋಡು, ಹಳಬ್ರು ಎಲ್ಲರೂ ಶಣ್ಯಾರ, ಅವರು ಒಳ್ಳೇದ ಮಾಡ್ಯಾರ. ಈಗಿನ ಯಾರು ಏನದಾರಲ್ಲ, ಈಗ ಯಾರು ಒಳ್ಳೇದು ಮಾಡೋರಿಲ್ಲ, ತಮ್ಮ ಮನೆ ಕೆಲಸನ ಮಾಡೋರು ಅದಾರ. ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ರಲ್ಲ, ನಿಮಗೆ ತೃಪ್ತಿ ಆಗೈತೆ ನರೇದ? ನಮಗೇನಾಗಿಲ್ಪ. ನಮಗೆ ಒಂದು ಆಗ್ಬೇಕಾಗಿತ್ತು. ಈ ಸಣ್ಣ ಮಕ್ಕಳು, ನನ್ನ ಮಕ್ಕಳಾಗಲಿ ನಿಮ್ಮ ಮಕ್ಕಳಾಗಲಿ, ಹುಟ್ಟಿದ ಕೂಸು ಅದು ಕಡುವರಿಗೆ ಎಲ್ಲಿ ಮಟ್ಟ ಕಲಿತೈತಿ ಅಲ್ಲಿ ಮಟ್ಟ ಫ್ರೀ ಅದನ್ನು ಒಂದು ಮಾಡಿದ್ರೆ ಜನ ಎಲ್ಲ ಮೆಸ್ತೈತಿ. ಇದೇನು ಮನ್ಯಾಗ ಕುಂತು ತಿಂದು ಅಡ್ಡಾಡ್ರಿ ಅನ್ನಂಗಿದೆ. ಎಲ್ಲ ಗ್ಯಾರಂಟಿ ಕೊಟ್ಟು ದುಡಿಯೋರನ್ನ ಬಿಡಿಸ್ದಂಗೆ. ರೊಕ್ಕ ಬರ್ತೈತಿ ಅಂದ್ರೆ ಬಸ್ ಹತ್ತಿ ಬಿಡೋದು. ಅದಕ್ಕೆ ಡೀಸೆಲ್ ಎಲ್ಲಿಂದ ಬರ್ತೈತಿ? ಅದಕ್ಕೆ ಹಾಕೋರು ಯಾರು? ಗೌರ್ಮೆಂಟಿಂದ ಅಲ್ಲ, ನೀವು ಹಾಕೋದು. ಒಟ್ಟು ಫ್ರೀ ಕೊಟ್ಟರು ಜಗತ್ತು ಉದ್ಧಾರ ಆಗೋದಿಲ್ಲ. ಒಟ್ಟು ಫ್ರೀ ಮಾಡಲಿ. ಬೆಳಕಾಗ್ಬೇಕಾದ್ರೆ ಮಕ್ಕಳ ಶಿಕ್ಷಣ ಫ್ರೀ ಒಂದು ಇಟ್ಟಿದ್ರೆ ಅವ್ರವ್ರ ಮನೆ ಬೆಳಕಾಕಿತ್ತಂತ ನನ್ನ ವೈಯಕ್ತಿಕ ವಿಚಾರ ಇದೆ. ಆ ರೈತರಿಗೆ ಹೆಸರು ಮ್ಯಾಗೆ ಹೇಳ್ತಾರೆ, ಮಾಡೋರಿಲ್ಲ. ಹಂಗೆ ಬೆನ್ನಲ್ಲಿ ಬಂತೇಳಿ ಹಂಗೆ ದುಡಿದ ಅದನ್ನು ಕತ್ತರಿಸೋದ ಇವರು. ಈಗ ಇನ್ನೂ 2,000 ರೂಪಾಯಿ ಮೋದಿ ಅವರು ಹಾಕ್ತಾರೆ. ಅವರು ಅನ್ಕೆ ಫಿಕ್ಸ್. ಇಲ್ಲಿ ಯಡಿಯೂರಪ್ಪ ಹಾಕ್ತಿದ್ದ ಅದನ್ನು ಬಂದ್ ಮಾಡಿದ್ರು. ಈ ಗ್ಯಾರಂಟಿ ಒಳಗೆ ಬಂದ್ ಮಾಡಿದ್ರು. ಈಗ ಅವರು ಎಲ್ಲ ಫ್ರೀ ಕೊಡಲಿ, ಇನ್ನೂ ಕೊಡಲಿ, ಅವ್ರಿಗೆ ಬೇಡ ಅನ್ನೋದಿಲ್ಲ ನಾವು. ಅವ್ರು ಎಲ್ಲಿಂದ ಕೊಡ್ತಾರೆ? ಗೌರ್ಮೆಂಟಿಂದ ಕೊಡ್ಬೇಕಾ? ಅಭಿವೃದ್ಧಿ ಆಗ್ಬೇಕು. ಹೆಂಗೆ ಅಭಿವೃದ್ಧಿ ಆಗೋದು ಹೇಳ್ರಿ ನಮಗೆ. ಈ ಮಕ್ಕಳು ದೊಡ್ಡವನ್ನಾರ ಅವ್ರ ಮನೆ ಹೊಲ ಬೇಡ, ಏನು ಬೇಡ, ಅವನ ಮನೆ ಬೆಳಕು ಮಾಡ್ತಾನೆ. ಯಾವ ಮೋದಿನೂ ಬೇಡ, ಯಾವ ಸಿದ್ದರಾಮಯ್ಯನೂ ಬೇಡ. ಈ ಮಗ ಶಾಣೆಯಾಗಿ ಡಿಗ್ರಿ ಓದಿ ನೌಕರಿಗೆ ಹತ್ತಿನಂದ್ರೆ ಮನ್ಯಾಗ ಕುಂತ್ರಿ ಇವು ಹುಚ್ಚಾಕನ ಕಳ್ಳಕ್ಕ. ನೀವು 2024 ಲೋಕಸಭಾ ಚುನಾವಣೆ ಒಳಗೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಜನರಿಗೆ ಅನುಕೂಲವಾಗ್ತೈತಿ? ನೋಡು, ಜನ ರೊಕ್ಕ ಕೊಟ್ಟಾರ ಕಡೆಗೆ ಹೋಗ್ತೈತಿ. ರೊಕ್ಕ ಯಾವ ಕೊಡ್ತಾನೆ ಅವನ ಕಡೆಗೆ ಹೋಗ್ತೈತಿ. ಆದ್ರೆ ಅಭಿವೃದ್ಧಿನೂ ನೋಡುದಿಲ್ಲ, ಮುಂದಿನ ಕೆಲಸನೂ ನೋಡುದಿಲ್ಲ. ಹೆಂಗೆ ಹೇಳಕ್ ಬರ್ತೈತಿ? ರೊಕ್ಕ ನೀ ಕೊಟ್ಟಿ ನಿನ್ನ ಕೊಟ್ಟ, ಇವ್ ಕೊಟ್ಟ ಇವನ್ ಕೊಟ್ಟ. ಈಗ ಲೋಕಸಭಾ ಚುನಾವಣೆ ಬರತೈತಲ್ಲ, ಮುಂದಿನ ಪ್ರಧಾನಮಂತ್ರಿ ಯಾರಾಗ್ಬೇಕಂತೀರಿ ನೀವು? ಆ ಮೋದಿನ ಹಾಕಾನ. ಮೋದಿ ಬಗ್ಗೆ ಒಂದು ಕೂದಲೆಷ್ಟು ಯಾವನು ಆರಿಸೋ ಶಕ್ತಿ ಇಲ್ಲ. ದೇವ್ರಾವ ಅವಂಗೇನು ಗೊತ್ತೈತಿ? ಇಂದಿರಾ ಗಾಂಧಿಯವರು ಇದ್ರಲ್ಲ, ಅವ್ರದ್ದು ನಾವು ನೆನೆಸ್ಬೋದು. ರಾಹುಲ್ ಗಾಂಧಿಗೆ ಏನು ಗೊತ್ತೈತಿ? ಹಂಗೆ ಮಾತಾಡ್ತಾರೆ, ಹಂಗೆ ಮಾತಾಡೋದು ಏನು ಗೊತ್ತಿಲ್ಲ ಅವ್ರಿಗೆ.
ಹಂಗೆ ಮಾತಾಡ್ತಾರೆ. ಅವ್ರ ಅವ್ವರು ಅದಾರಲ್ಲ, ಅವರ ತಾಯಿಯರು, ಅವ್ರ ಅಮ್ಮ, ಅವ್ರ ಹೆಸರು ಹೇಳಿ ಊಟ ಮಾಡ್ತದೆ ಜನ. ಐತಿ, ಕೆಲವು ಕಡೆಗೆ ಐತಿ, ಕೆಲವು ಕಡೆಗಿಲ್ಲ. ಯಾಕೆ ಪಕ್ಷ ಅಂದಾಗ ಅವ್ರಿಗೂ ಇದ್ದೇ ಇರ್ತೈತಿ, ಇವ್ರಿಗೂ ಇದ್ದೇ ಇರ್ತೈತಿ. ಪ್ರಧಾನಮಂತ್ರಿ ಆಗವ ಮೋದಿನ ನೋಡ್ರಿ. ಹಿಂದೆ BJP ಸರ್ಕಾರ ಇದ್ದಾಗ ಹೆವಿ ರೋಡ್ ಅದನ್ನು ಮಾಡ್ತೇವೆ ಅಂತೇಳಿ ಆಶ್ವಾಸನೂ ಕೊಟ್ಟಿದ್ರು. ಇನ್ನೆರಡು ತಿಂಗಳದಾಗ ನಾವು ಕೆಲಸ ಚಾಲೂ ಮಾಡ್ತೇವೆ ಅಂತ ಹೇಳಿದ್ರು. ಶೆಟ್ರು, ಜೋಶಿಯರು ಎಲ್ಲರೂ ಬಂದು ಅದನ್ನು ಹೇಳಿ ಹೋಗಿದ್ರು. ಇವತ್ತಿಗೆ ಆ ರೋಡ್ ಆಗಿಲ್ಲ, ದಿನ ಒಂದೊಂದು ಸಾಯ್ತೇವಲ್ಲಿ. ಇಲ್ಲ ಅಂದ್ರೆ ನಾವು ಇನ್ನು ರೋಡ್ ಬಂದ್ ಮಾಡ್ಬೇಕಾಕತಿ, ನಾವು ಸ್ಟ್ರೈಕ್ ಮಾಡ್ಬೇಕಾಕತಿ. ಅದನ್ನೊಂದು ಗೌರ್ಮೆಂಟಿಗೆ ಗಮನಕ್ಕೆ ನೀವು ತಂದ್ರೆ ಒಳ್ಳೇದಾಕತಿ. ಇಷ್ಟ ನಿಮ್ಗೆ ಹೇಳೋದು. ಬೆಳಗಲಿ ನೂಲ್ವಿ ನಡುವೆ ಹುಬ್ಳಿ ದೊಡ್ಡ ರೋಡ್, ಮೇನ್ ರೋಡ್, ಬೆಂಗಳೂರು ಹುಬ್ಳಿ ಅಡ್ಡಾಡೋ ರೋಡು ಅದು ಬೈಪಾಸ್ ಆಗ್ಬೇಕು. ಇಲ್ಲ ಅಂದ್ರೆ ದಿನ ಒಬ್ಬೊಬ್ಬರು ಸಹಾಯಕಂತಾರೆ. ದನಕಾರ ಉರಿ ದನ ಯಾರು ಹೊಡ್ಕೊಂಡು ಹೋಗೋಂಥ ಪರಿಸ್ಥಿತಿ ಬಂದತಿ. ಅದನ್ನೊಂದು ಗೋರ್ಮೆಂಟ್ ಅದನ್ನೊಂದು ಮೊದಲು ಅವಶ್ಯ ಮಾಡಬೇಕು. ಇಲ್ಲ ಅಂದ್ರೆ ನಾವು ನೂಲ್ವಿ, ಬಳಗಲಿ, ಕಡ್ಡಿಕೊಪ್ಪ, ಕುಡ್ಡಿಕೇರಿ ಒಂದು 7-8 ಹಳ್ಳಿಯರು ಕೂಡ್ಕೊಂಡು ನಾವು ರೋಡ್ ಬಂದ್ ಮಾಡಕ್ಕೆ ನಾವು ಮುಂದೆ ತಹಸೀಲ್ದಾರಿಗೆ ಮನವಿ ಕೊಡಕ್ಕೆ ಹೋಗ್ತೇವೆ. ಅದನ್ನೊಂದು ಇಟ್ಟು ಗೌರ್ಮೆಂಟಿಗೆ ನೀವು ಗಮನ ತೊಗೊಂಬಂದ್ರೆ ಒಳ್ಳೆಯದು ಅಂತ ನಮ್ಮ ವೈಯಕ್ತಿಕ. ಪತ್ರಿಕೋದ್ಯಮದ ಆಯಾಮದಲ್ಲಿಯೇ ಜನರೊಂದಿಗೆ ಬೆರೆತು ಬದಲಾವಣೆಯ ಹಾದಿಯಲ್ಲಿ ನಿಮ್ಮ ನ್ಯೂಸ್ ಪಿನ್ ಚಾನಲ್ ಮುಂದಾಗುತ್ತಿದೆ. ಹಲವು ವಿಷಯಗಳ ಜೊತೆ ನಿಮ್ಮೊಂದಿಗೆ ಚರ್ಚಿಸಿ ಅಭಿವೃದ್ಧಿ ಕಡೆ ನಡೆಯುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಉತ್ತಮ ಮಾಹಿತಿ ತಿಳಿಸಿದೆ ಎಂದು ನಾವು ಭಾವಿಸುತ್ತೇವೆ. ನೀವು ನಮ್ಮೊಂದಿಗೆ ಸಂಪರ್ಕಿಸಲು ಕಮೆಂಟ್ ಮೂಲಕ ಪ್ರತಿಕ್ರಿಯಿಸಿ ಹಾಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮನ್ನ ಪ್ರೋತ್ಸಾಹಿಸಿ. ಖುಷಿ ಯಾವ ಥರ ಹೇಳಬೇಕಂತ ವರ್ಣನೆ ಮಾಡಲಿಕ್ಕೆ ಶಬ್ದ ಇಲ್ದಂಗಾಗಿದೆ. ಯಾಕಂದರೆ ಇದು ಸುಮಾರು ಎಷ್ಟೋ ವರ್ಷದ ಹಿಂದೆ ಸಾಧನೆ ಆಗಬೇಕಾಗಿತ್ತು. ಬಟ್ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದರ ಬಗ್ಗೆ ತುಂಬ ಆಸಕ್ತಿ ವಹಿಸಿ ವಿಜ್ಞಾನಿಗಳಿಗೆ ಎಲ್ಲ ರೀತಿ ಸಹಕಾರ ಕೊಟ್ಟು ಇದನ್ನು ಮತ್ತು ವಿಜ್ಞಾನಿಗಳಿಗೂ ನಾವು ತುಂಬ ಧನ್ಯವಾದಗಳನ್ನು ಹೇಳ್ತೀವಿ. ಅವ್ರದ್ದೊಂದು ಎಫರ್ಟ್ ಭಾಳ ಇದೆ ಸರ್ ಅದರಲ್ಲಿ. ಸೊ ಅದ್ರ ಜೊತೆ ನಮ್ಮ ಮೋದಿಯವ್ರಿಗೂ, ನೆಚ್ಚಿನ ಪ್ರಧಾನಮಂತ್ರಿ ಮೋದಿಯವ್ರಿಗೂ ಕೂಡ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಸರ್. ವಿಪಕ್ಷಗಳು ಮೋದಿ ಅವ್ರನ್ನ ಸೋಲಿಸಲಿಕ್ಕೆ ಒಂದಾಗಿವೆಯಲ್ಲ, ಅವರಲ್ಲಿ ನಾಯಕರುಗಳ ಕೊರತೆ ಇದೆಯಾ? ತುಂಬ ಇದೆ ಸರ್. ಅದು ಹೆಂಗೈತೆ ಅಂತಂದ್ರೆ ವಿಪಕ್ಷದವರು ಈಗ ಬಟ್ ಮಾಡಿ ತೋರಿಸ್ತಾರಲ್ಲ, ಒಂದು ಬಟ್ ಈ ಕಡೆ ತೋರಿಸಿದ್ರೆ 4 ಬಟ್ ಅವರಲ್ಲೇ ಮಿಸ್ಟೇಕ್ ಇದೆ ಅಂತ ತೋರಿಸ್ತಾ ಇದೆ. ಅದನ್ನು ಸರಿಪಡಿಸ್ಕೋಬೇಕು ಅವರು. ಬಟ್ ಅದನ್ನು ಸೋಲಿಸ್ಲಿಕ್ಕೆ ಅವರು ದೇಶದ ಅಭಿವೃದ್ಧಿ ಪರವಾಗಿ ಹೋರಾಡಿದರೆ ಏನಾರ ಪ್ರಯತ್ನ ಆದರೆ ಆಗ್ಬೋದು. ಬಟ್ ಮೋದಿಯವ್ರನ್ನ ಅಷ್ಟೇ ನಾವು ಕೆಳಗಿಳಿಸ್ತೀವಿ ಅನ್ನುವಂಥ ಒಂದು ಪ್ರಯತ್ನ ಅವ್ರು ಮಾಡಿದರೆ ಇದು ಆಗಂಗಿಲ್ಲ ಸರ್. ಯಾಕಂದ್ರೆ ಜನ ಎಲ್ಲರೂ ಭಾಳ ಜನರಾಗಿದ್ದಾರೆ. ಮತ್ತು ಸಾಕಷ್ಟು ಈಗ 60 ವರ್ಷ ಗಂಟಲೆ ಅವ್ರು ರಾಜಕೀಯ ಮಾಡಿದ್ದಾರೆ, ಯಾರು ಕಾಂಗ್ರೆಸ್ ಅವರು. ಸೊ ವಿಪಕ್ಷದವ್ರು ಮಾಡಿದಾರ, ಅಂಥದ್ರಾಗ ಸುಧಾರಣೆ ಕಾಣಲಾರದು ಈಗ ಜನ ಕಂಡೈತಿ. ಈಗ ಒಂದು 3 ಅವಧಿಯಲ್ಲಿ ನರೇಂದ್ರ ಮೋದಿಯವರು ಸಾಕಷ್ಟು ಅಭಿವೃದ್ಧಿ ಮಾಡ್ಯಾರ. ಸೊ ಅದರಲ್ಲಿ ಜನರಿಗೆ ಗುರುತಾಗಿದೆ ಸರ್ ಏನು ಎಂತ ಅಂತೇಳಿ. ಸರ್ ಇದಕ್ಕೆ ಅಭಿಪ್ರಾಯ ಅನ್ನೋಕ್ಕೇನು ಅವರು ಎಲ್ಲನೂ ಯಾವ್ದು ಸಕ್ಸಸ್ ಆಕೈತಲ್ಲ ಅದಕ್ಕೆ ನಾವು ಕಾಂಗ್ರೆಸ್ದವರು ಮಾಡೀವಿ, ನೆಹರು ಅವರ ಮಾಡ್ಯಾರ ಅಂತ ಹೇಳ್ತಾರೆ. ಮಾಡಿದ ಕರೆಯಿದ್ರೆ ಮತ್ತು ಇದು ಯಶಸ್ವಿ ಅವಾಕೆ ಯಾಕೆ ಆಗಲಿಲ್ಲ, ಈಗ ಯಾಕೆ ಬಂತಿದ್ದು? ಇಷ್ಟೇ ಒಂದು ಪ್ರಶ್ನೆ ಸರ್. ಅವ್ರ ಅವಧಿಯಲ್ಲಿ ಅವರು ಮಾಡಿ ತೋರಿಸ್ಬೇಕಾಗಿತ್ತು, ಮಾಡಲಿಲ್ಲಲ್ಲ ಸರ. ಈಗ ಕುಸ್ತಿ ಆಡಕ್ಕೆ ಹೋದಾಗ ಕಣದ ಹೊರಗೆ ನಿಂತಾಗ ನೋಡ್ದಿರ್ತಾರೆ, ಸೋತ್ರೆ ಆಡಬಾರ್ದಿತ್ತು ಬಿಡು, ಅವನ್ಯಾಕೆ ಹೋದ್ನ ನಾವು ಬೇಡ ಅಂತ ಹೇಳಿದ್ವಿ ಅನ್ನೋದು. ಗೆದ್ನಂದ್ರೆ ಅವನೇ ನಮ್ಮವ ಅಂತ ಹೇಳೋದು. ಅಂಥದ್ದು ವಿಪಕ್ಷದವ್ರದ್ದು ಆ ಬುದ್ಧಿ ಐತಿ. ಸರ್ ಈಗ ಮೋದಿಯವರ ಆಡಳಿತವನ್ನು ಹೀಗೆ ನೋಡ್ತೀರಾ, ಅಭಿವೃದ್ಧಿ ಆಗಿದೆಯಾ? ಪಕ್ಕ ಆಗಿದೆ ಸರ್. ಸರ್ ಪಕ್ಕ ಅನಿಸ್ತಾ ಇದೆ ಅಂತ ನಾವು ಹೇಳೋದು ಬೇಡ, ಪಬ್ಲಿಕ್ಕೇ ಹೇಳ್ತೈತಿ. ಜಗತ್ತು ನಮ್ಮ ಭಾರತ ದೇಶವನ್ನು ಈಗ ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದೆ ಅನ್ನೋದ್ರ ಮೇಲೆ ನಾವು ಹೇಳ್ಬೋದು ನಮ್ಮಲ್ಲಿ ಎಂಥ ಶಕ್ತಿಯುತ ಪ್ರಧಾನಮಂತ್ರಿ ಇದ್ದಾರೆ ಈಗ ಅಂತೇಳಿ. ಸರ್ ನಿರುದ್ಯೋಗ ಸಮಸ್ಯೆ ಖಂಡಿತ ಸುಧಾರಿಸಿದೆ. ಬಟ್ ಇದರಲ್ಲಿ ಏನೈತಲ್ಲ, ಈಗ ನಮ್ಮ ಕರ್ನಾಟಕ ಸರ್ಕಾರ ಈ ಬಿಟ್ಟಿ ಭಾಗ್ಯ ಕೊಟ್ಟು ಇನ್ನೊಂದು ಸ್ವಲ್ಪ ಹಾಳು ಮಾಡೋ ಯೋಜನೆ ಭಾಳ ತಂದಾರೆ ಸರ್ ಇವರು. ಈಗ ನೋಡಿರಿ, 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಾರೆ. ಆಮೇಲೆ ನಿರುದ್ಯೋಗಿ ಯುವಕರಂತೆ ಡಿಗ್ರಿ ಆದವ್ರಿಗೆ ಮತ್ತು ಡಿಪ್ಲೊಮಾ ಆದವ್ರಿಗೆ ರೊಕ್ಕ ಕೊಡತ್ತಾರೆ ಇವರು. ಆಮೇಲೆ ಕರೆಂಟ್ ಫ್ರೀ, ಮತ್ತು ಎಲ್ಲ ಫ್ರೀ ಕೊಟ್ಟರೆ ದುಡಿಯೋದಕ್ಕೆ ಬೇಕು ಸರ. ಈಗ ಹಳ್ಳಿಗೆ ಹೋಗ್ರಿ ನೀವು ಅಥವಾ ಇಂಡಸ್ಟ್ರೀಸಿಗೆ ಹೋಗ್ರಿ, ಲೇಬರ್ ಸಮಸ್ಯೆ. ಇವ್ರು ಇಂಥ ಮಾಡಿ ಬಿಟ್ಟಿ ಭಾಗ್ಯ ಮಾಡಿ ಇವರು ರಾಜ್ಯನ ಹಾಳು ಮಾಡಕೊಂಡ್ರ. ಮತ್ತು ಇನ್ನೊಂದು ರೀತಿಯೊಳಗೆ ನೆಕ್ಸ್ಟ್ ಬರೋ MP ಎಲೆಕ್ಷನ್ಗೂ ಇವರು ಇಂಥವೆಲ್ಲ ಫ್ರೀ ಅನೌನ್ಸ್ ಮಾಡಿ ದೇಶನೂ ಹಾಳು ಮಾಡೋ ಉದ್ದೇಶದಿಂದನೇ ಇವರು ತಮ್ಮ ಈ ಬಿಟ್ಟಿ ಭಾಗ್ಯನ ಕೊಡತ್ತಾರೆ ಸರ್. ಇದರ ಬದಲಿ ಕಲಿಯೋ ಮಕ್ಕಳಿಗೆ, ಮಧ್ಯಮ ವರ್ಗದವ್ರಿಗೆ ಎಲ್ಲ ಶಿಕ್ಷಣ ಎಂಥ ದುಬಾರಿ ಆಗಿದೆ ಸರ್. ಮಧ್ಯಮ ವರ್ಗದವ್ರು ಬಡವ್ರು ಅಂಕಾರ ತಮ್ಮ ಮಕ್ಕಳನ್ನ ಎಜುಕೇಷನ್ ಮಾಡ್ಸಂಗಿಲ್ಲ. ಆ ಬಿಟ್ಟಿ ಭಾಗ್ಯ ಕೊಡೋ ಬದಲಿ ಅದನ್ನ ಕೊಡಬೇಕಾಗಿತ್ತು ಇವರು. ಎಜುಕೇಷನಿಗೆ ಇಂಜಿನಿಯರಿಂಗ್ ತೊಗೋರಿ, ಮೆಡಿಕಲ್ ತೊಗೋರಿ, ಎಷ್ಟು ಸಮಸ್ಯೆ ಐತಿ. ಈಗ ಒಂದು ಮೆಡಿಕಲ್ ಸೀಟ್ ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟಿ ಮಾಡ್ಬೇಕಾದ್ರೆ ಸರ್ ಕೋಟಿ ಗಂಟಲೆ ಬೇಕು.
ಅದನ್ನ ಮಾಡೋ ಬದಲು ಇವ್ರು ಆ ದುಡ್ಡನ್ನು ಇಲ್ಲಿ ಕೊಡಬೇಕು. ಇವ್ರೇನು ತಮ್ಮ ಕಿಸೆಯಿಂದ ಕೊಡಂಗಿಲ್ಲ. ಇವರು ಸುಳ್ಳ ಬಿಟ್ಟಿ ಬಗ್ಗೆ ಕೊಡ್ತೇವಂತಾರೆ. ಈಗ ನೋಡ್ರಿ ಜಗತ್ತಿನಾಗನ ನಮ್ಮ ದೇಶದಾಗ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ಶ್ರೀಮಂತ MLA. ಇವರು ತಮ್ಮ ಕಡೆಯಿಂದ ವೈಯಕ್ತಿಕ ಈ ಬಿಟ್ಟಿ ಭಾಗಕ್ಕೆ ಏನು ಹಾಕ್ಯಾರ? ಇವರು ಏನೂ ಹಾಕಿಲ್ಲ. ನಮ್ಮದೇ ಟ್ಯಾಕ್ಸ್ ನಮ್ಮದೇ ಎಲ್ಲ ತೊಗೊಂಡು ಬಿಟ್ಟಿ ಭಾಗ ಕೊಟ್ಟು ತಮ್ಮ ಹೆಸರು ಮಾಡ್ಕೊಳತ್ತಾರ. ಇದರಿಂದ ಇನ್ನೂ ಏನೈತಿ ಅನ್ಎಂಪ್ಲಾಯ್ಮೆಂಟ್ ಸಿಕ್ಕಾಪಟ್ಟಿ ಮಾಡ್ತಾರೆ ಸರ್ ಇವರು. ಇವ್ರದ್ದು ಒಂದೇ ನೇಚರು, ಒಂದೇ ತತ್ವ ಸಿದ್ಧಾಂತ ಏನಂದರೆ ರಾಜ್ಯನ ಹಾಳು ಮಾಡಬೇಕು, ದೇಶನ ಹಾಳು ಮಾಡಬೇಕು. ಇವು ಬಿಟ್ಟರೆ ಬೇರೆ ಯೋಜನೆ ಏನೂ ಇಲ್ಲ ಇವ್ರ ಕಡೆ. ಸರ ಈಗ ಏನಾಕೈತ್ರಿ, ಮನುಷ್ಯನಿಗೆ ಅಡಚಣೆ ಇದ್ದಾಗ ಏನಾದರೂ ಮಾಡ್ತಾನೆ. ಈಗ ರೇಷನ್ ಅಕ್ಕಿ ಫ್ರೀ ಕೊಡ್ತೀರಿ, ಆಮೇಲೆ ಕರೆಂಟ್ ಬಿಲ್ ಫ್ರೀ ಕೊಡ್ತೀರಿ, ಚೈನಿ ಹೊಡ್ಯಾಕೆ ದುಡ್ಡು ಫ್ರೀ ಕೊಡ್ತೀರಿ. ಮತ್ತು ಎದಕ್ಕೆ ದುಡ್ಡು ಬೇಕ್ರಿ ನಾವು? ಭಾಳ ಅಂದ್ರೆ ಏನ್ರಿಪ್ಪ, ಇನ್ನು ಒಣ ಐಟಮ್ಸ್ ಎಣ್ಣೆ ಖಾರ ಉಪ್ಪು ಇದಕ್ಕೆ 2 ದಿನ ದುಡ್ದು ಬಿಟ್ರೆ ಮುಗಿತೆ, ಬರ್ತೈತಿ, ಆರಾಮ್ ತಿನ್ನೋದೈತಿ, ಯಾವ್ದಾರ ಒಂದು ಗಿಡದ ಬಿಡು ಕುಂಡ್ರೋದೈತಿ, ಮಜಾ ಮಾಡೋದೈತಿ, ಹೋಗೋದೈತಿ. ನಾವು ನಮ್ಮ ಮಕ್ಕಳ ಬಗ್ಗೆ ವಿಚಾರ ಮಾಡೋಂಗಿಲ್ಲ. ಈಗ ನನಗೆ ಬಿಟ್ಟಿ ಬಗ್ಗೆ ಸಿಕ್ಕೈತಿಲ್ಲ, ಸಾಕಪ್ಪ ನಾ ಚೈನಿ ಹೊಡಿದು ಬಸ್ ಫ್ರೀ ಐತೆ ಅಡ್ಡಾಡಕ್ಕೆ ಹೆಣ್ಮಕ್ಳಿಗೆ. ಮುಂದಿನ ನಾವು ನೋಡೋಂಗಿಲ್ಲ ನಮ್ಮ ಮಕ್ಳು ಏನಾರು ಮಾಡಲಿ, ನಂದು ನೋಡ್ಕೊಂಡು ಹೊಂಟು ಬಿಡೋದು ಅಷ್ಟೇ. ಸರ್, ಈಗ 140 ಕೋಟಿ ಜನಸಂಖ್ಯೆ ಇರುವ ಭಾರತವನ್ನು ನಿಭಾಯಿಸುವಷ್ಟು ರಾಹುಲ್ ಗಾಂಧಿಯವರು ಸಮರ್ಥರಿದ್ದಾರಾ? ಸರ್ ಅದನ್ನ ನಾನು ಹೇಳಂಗಿಲ್ಲ, ಜನನ ತೀರ್ಮಾನಿಸೈತೆ ಈಗಾಗಲೇ 2-3 ಬರೆ. ಆಮೇಲೆ 60 ವರ್ಷ ಗಂಟ್ಲೆ ಅವರು ವಂಶಸ್ಥರ ಮಾಡ್ಕೊಂಬಂದಾರ. ಎಷ್ಟು ನಿಭಾಯಿಸ್ಯಾರ, ಎಷ್ಟು ನಿಭಾಯಿಸೋ ಶಕ್ತಿ ಅವ್ರ ಕಡೆ ಐತೆ ಅನ್ನೋದು ಜನರಿಗೆ ಆಲ್ರೆಡಿ ಗುರುತಾಗೈತೆ. ಈಗ ಅವ್ರು ಬಿಟ್ಟರೆ ಬೇರೆದವ್ರು ಅವಕಾಶನೇ ಇಲ್ಲಲ್ಲ ಅಲ್ಲಿ. ಗ್ಯಾರಂಟಿ ಯೋಜನೆಗಳು ನಿಮಗೆ ತೃಪ್ತಿ ತಂದಿದೆಯಾ? ಸರ ನನಗೆ ಅಂಕಾರ ಏನೂ ತೃಪ್ತಿ ತಂದಿಲ್ಲ. ನನ್ನ ವೈಯಕ್ತಿಕ ವಿಚಾರ. ಮತ್ತು ಈಗ ಉಳಿದವರು ಏನೀಗ ತೃಪ್ತಿ ಪಟ್ಟಿಗೆ ಅದನ್ನ ಲಾಭ ತೊಗೊಳತ್ತಾರಲ್ಲ, ಅವರು ತಪ್ಪು ಮಾಡಿವಂತ ಅವ್ರ ಮನವರಿಕೆನೂ ಆಗೈತಿ ಈಗ. ಸರ್, ಈಗ 2024ರ ಲೋಕಸಭಾ ಚುನಾವಣೆ ಒಳಗೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಜನರಿಗೆ ಅನುಕೂಲವಾಗುತ್ತೆ? ಸರ್ ಯಾವ ಪಕ್ಷ ಅಲ್ಲ, BJP ಬಿಟ್ಟರೆ ಬೇರೆ ಪಕ್ಷ ಬಂದರೆ ಯಾವುದೂ ಅನುಕೂಲ ಆಗಂಗಿಲ್ಲ. ಸರ್, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆಯಲ್ಲ, ಈಗ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕಂತೀರಾ? ಸರ ನಮ್ಮ ಮೋದಿಯವರೇ ಆಗ್ಬೇಕು ಸರ್. ಇನ್ನೊಂದು ಪೀಡ್ ಮೋದಿಯವರ ವ್ಯಕ್ತಿತ್ವದ ಬಗ್ಗೆ ಏನು ಸರ್? ವ್ಯಕ್ತಿತ್ವ ಬಗ್ಗೆ ಏನು ಹೇಳಲಿಕ್ಕೇನೆ ಶಬ್ದ ಇಲ್ಲ ಸರ್. ಅಷ್ಟೊಂದು ಒಳ್ಳೆ ವ್ಯಕ್ತಿ. ಆಮೇಲೆ ಈಗ ನೋಡ್ರಿ, ಎಲ್ಲರೂ ಪ್ರಧಾನಮಂತ್ರಿ, MLA, ಮುಖ್ಯಮಂತ್ರಿ ಆದವರು ಎಷ್ಟೋ ಮಂದಿ ಜೀರೋ ಇದ್ದವ್ರು ಇವತ್ತು ಕೋಟಿಗಂಟ್ಲೆ ಆಸ್ತಿ ಮಾಡ್ಯಾರ. ಬಟ್ ಮೋದಿಯವ್ರದ್ದು ನೀವು ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ರಿ, ಅವರೊಂದು ಸರಳತೆ ನೋಡ್ರಿ, ಅವ್ರದ್ದು ಸಜ್ಜನತೆ ನೋಡ್ರಿ, ಅದನ್ನ ನೋಡಿ ಕಲಿಬೇಕು ನಮ್ಮ ರಾಜಕೀಯವ್ರೆಲ್ಲರೂ. ಅಷ್ಟು ಮಾತ್ರ ನಾ ಹೇಳ್ಬೋದು. ಪತ್ರಿಕೋದ್ಯಮದ ಆಯಾಮದಲ್ಲಿಯೇ ಜನರೊಂದಿಗೆ ಬೆರೆತು ಬದಲಾವಣೆಯ ಹಾದಿಯಲ್ಲಿ ನಿಮ್ಮ ನ್ಯೂಸ್ ಪಿನ್ ಚಾನಲ್ ಮುಂದಾಗುತ್ತಿದೆ. ಹಲವು ವಿಷಯಗಳ ಜೊತೆ ನಿಮ್ಮೊಂದಿಗೆ ಚರ್ಚಿಸಿ ಅಭಿವೃದ್ಧಿ ಕಡೆ ನಡೆಯುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಉತ್ತಮ ಮಾಹಿತಿ ತಿಳಿಸಿದೆ ಎಂದು ನಾವು ಭಾವಿಸುತ್ತೇವೆ. ನೀವು ನಮ್ಮೊಂದಿಗೆ ಸಂಪರ್ಕಿಸಲು ಕಮೆಂಟ್ ಮೂಲಕ ಪ್ರತಿಕ್ರಿಯಿಸಿ ಹಾಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮನ್ನ ಪ್ರೋತ್ಸಾಹಿಸಿ. ಸರ್, ಈಗ ಚಂದ್ರಯಾನ 3 ಯಶಸ್ವಿ ಆಗಿದೆ ಅಲ್ಲ, ಜಗತ್ತೇ ಭಾರತದತ್ತ ಮುಖ ಮಾಡಿ ನೋಡ್ತಾ ಇದೆ. ಯಾವ ತರ ಹೆಮ್ಮೆ ಆಗ್ತಾ ಇದೆ ನಿಮ್ಗೆ? ಯಾವ ತರ ಖುಷಿ ಆಗ್ತಾ ಇದೆ? ರಷ್ಯಾ, ಚೀನಾ, ಅಮೇರಿಕಾದವರು ಉತ್ತರ ಧ್ರುವಕ್ಕೆ ಇಳಿಸಿದ್ರು ಅವ್ರದ್ದು ಏನು ರಾಕೆಟ್ ಬಿಟ್ಟಿದ್ರು. ಬಟ್ ನಾವು ಈ ಸಲ ದಕ್ಷಿಣ ಧ್ರುವಕ್ಕೆ ನಮ್ಮದು ಭಾರತ ಇಳಿಸಿರೋದು ನಿಜವಾಗಿಯೂ ವಿಶ್ವದೊಳಗನ ಮೊಟ್ಟ ಮೊದಲನೇ ಬಾರಿಗೆ ದಕ್ಷಿಣ ಧ್ರುವಕ್ಕೆ ನಮ್ಮದು ರಾಕೆಟ್ ಇಳಿದಿರೋದು ಒಂದು ದೊಡ್ಡ ಹೆಮ್ಮೆ ಮತ್ತು ಇಡೀ ವಿಶ್ವಕ್ಕನ ಒಂದು ಹೆಮ್ಮೆ ಪಡುವಂಥ ವಿಷಯ. ಮೋದಿಯವ್ರನ್ನ ಎದುರಿಸುವಷ್ಟು ದೊಡ್ಡ ನಾಯಕರು ಆ ಒಂದು ಏನು ಇಟ್ಲಿ ಇಂಡಿಯಾ ಕಂಪ್ನಿ ಐತಲ್ಲ, ಇಟ್ಲಿ ಇಂಡಿಯಾ ಕಂಪ್ನಿ ಒಳಗೆ ಯಾರೂ ಇಲ್ಲ. ಆಲ್ರೆಡಿ ಮೊನ್ನೆ ಒಗ್ಗಟ್ಟಂತಂದ್ರು. ಈಗ ದೆಹಲಿ ಒಳಗೆ ಆಮ್ ಆದ್ಮಿ ಪಾರ್ಟಿ ಅವರಿಂದ ಮತ್ತೆ ಹಿಂದೆ ಸರಿಯಾಗಿ ಕುಂತಿತ್ತು. ಅವರಲ್ಲಿ ಒಗ್ಗಟ್ಟಿಲ್ಲ, ಅವ್ರನ್ನ ಎದುರಿಸೋ ಶಕ್ತಿ ಯಾರ ಹತ್ರೂ ಇಲ್ಲ. ಇಸ್ರೋ ಸ್ವಾತಂತ್ರ್ಯ ನಂತರ ಅಣೆಕಟ್ಟು ಕಟ್ಟಾರ, ಇಸ್ರೋ ಸಂಸ್ಥೆ ಆಗೈತಿ. ಇಸ್ರೋ ಸಂಸ್ಥೆ ಅವರು ಕಟ್ಟಿದ್ರು. ಆದರೆ ಇವತ್ತಿನ ವಿಜ್ಞಾನಿಗಳಿಗೆ ಪ್ರೋತ್ಸಾಹ ಬೆನ್ನು ತಟ್ಟಿ ಅವರಿಗೆ ಒಂದು ಪ್ರೋತ್ಸಾಹ ನೀಡಿದವರು, ಮಾರ್ಗದರ್ಶನ ನೀಡಿದವರು ನರೇಂದ್ರ ಮೋದಿ ಅವರು. ಹಿಂದೆ ನಮ್ಮದು ವಿಫಲ ಆದಾಗ ಅವ್ರನ್ನ ಬೆನ್ನು ತಟ್ಟಿ ಹುರಿದುಂಬಿಸಿ ಮುಂದೆ ನೀವು ಪ್ರಯತ್ನ ಮಾಡಿರಿ ಅಂತ ಹೇಳಿದವರು ಮೋದಿಯವರು. ಆ ಒಂದು ಪ್ರಯತ್ನದಿಂದ ಇವತ್ತು ಮತ್ತೆ ನಾವು ಯಶಸ್ವಿಯಾಗೇವೆ. ಇವತ್ತು ಇಸ್ರೋ ಸಂಸ್ಥೆಗೆ ಒಬ್ಬ ಪ್ರಧಾನಮಂತ್ರಿ ಬಂದು ವಿಜ್ಞಾನಿಗಳಿಗೆ ಭೇಟಿ ಕೊಟ್ಟು ಬೆನ್ನು ತಟ್ಟುವಂಥ ಕೆಲಸ ಯಾರೂ ಮಾಡಿಲ್ಲ, ಮೋದಿಯವರು ಮಾತ್ರ ಮಾಡ್ಯಾರ. ಸರ್, ಈಗ ಮೋದಿ ಆಡಳಿತವನ್ನು ಹೇಗೆ ನೋಡ್ತೀರಿ ನೀವು? ಅಭಿವೃದ್ಧಿ ಆಗ್ತಾ ಇದೆಯಾ? ಸಾಕಷ್ಟು ಅಭಿವೃದ್ಧಿ ಅಂದ್ರೆ ಎಲ್ಲ ಇವತ್ತು ಗ್ರಾಮೀಣ ಮಟ್ಟದೊಳಗೂ ಕೂಡ ಇವತ್ತು ಡಿಜಿಟಲ್ ಬಂದೈತೆ. ಎಲ್ಲ ಕಡೆಗೂ ನೆಟ್ವರ್ಕು, ಕೇಬಲ್ಲು. ಇವತ್ತು ಗ್ರಾಮದೊಳಗೆ ಪ್ರತಿಯೊಬ್ಬರ ಮನೆಯೊಳಗೂ ವರ್ಕ್ ಫ್ರಮ್ ಹೋಮ್ ಮಾಡಾಕೊಂತಾರೆ. ಅಂದ್ರೆ ಇಂಟರ್ನೆಟ್ ಎಲ್ಲಿತ್ತು, ಟೆಲಿಫೋನ್ ಎಲ್ಲಿದ್ದವು, ಎಷ್ಟರ ಮಟ್ಟಿಗಿದ್ದವು. ಇವತ್ತು ಏನಾಗೈತಿ ಅಂತಂದ್ರೆ ಇವತ್ತು ನಮಗೆ ಮನೆಗೆ ಟಿ ವಿ ಬಂದಿರೋದು ಎಷ್ಟು ವರ್ಷದ ನಂತರ ಟಿ ವಿ ಬಂತು, ಸ್ವಾತಂತ್ರ್ಯ ಸಿಕ್ಕಿ ಎಷ್ಟು ವರ್ಷದ ನಂತರ ಟಿ ವಿ ಬಂತು, ಮೀಡಿಯಾ ಬಂದಿರೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಗ್ರಾಮೀಣ ಪ್ರದೇಶಕ್ಕೆ ಬಂದಿರೋದು. ಇವತ್ತಿನವರೆಗೂ ಸುಮಾರು 60-70 ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದ್ರೆ ಸಾವಿರಾರು ಹಳ್ಳಿಗಳಿಗೆ ವಿದ್ಯುತ್ ತಲುಪಿರಲಿಲ್ಲ.
ಮೋದಿಯವರು ಬಂದಿಂದ ಪ್ರತಿಯೊಂದು ಗ್ರಾಮಕ್ಕೂ ಪ್ರತಿಯೊಂದು ಒಂದು ವಿದ್ಯುತ್ ಮುಟ್ಟುವಂಥ ಕೆಲಸ ಮಾಡಿದರು. ಅಲ್ಲ, ಮೇಲ್ನೋಟಕ್ಕೆ ಈಗ ನೀವೇ ಹೇಳ್ತೀರಿ, ಸಿಲಿಂಡ್ರ್ ಕೊಟ್ಟಿರೋದು ನಿಜ, ಶೌಚಾಲಯ ಮಾಡಿಸ್ಕೊಟ್ಟಿರೋದು ನಿಜ, ರೈತರಿಗೆ ಅವ್ರ ಅಕೌಂಟಿಗೆ ಜಮಾ ಆಗ್ತಿರೋದು ನಿಜ. ಮತ್ತು ಇಷ್ಟೆಲ್ಲ ಆದಾಗ್ಯೂ ಕೂಡ ಇವತ್ತು ನೇರವಾಗಿ ಏನು ಡಿಜಿಟಲ್ ಒಂದು ಅಕೌಂಟ್ ಪೇ ಏನೈತಿ, ಇವತ್ತು ಹಿಂದೆ ಕಾಂಗ್ರೆಸ್ನವರು ಹೇಳಿದ್ರು ಏನಂತ, ನಾವು ₹1 ಕಳಿಸಿದ್ರೆ ಗ್ರಾಮಕ್ಕೆ ಹೋಗಿ ಮುಟ್ಟೋದು 10 ಪೈಸಾ ಅಂತ. ಇವತ್ತು ನರೇಂದ್ರ ಮೋದಿ ಅವರು ₹1 ಕಳಿಸಿದ್ರು ₹1 ರೈತರಿಗೆ ಜಮಾ ಆಗಾಕುಂತೈತೆ, 10,000 ಕಳಿಸಿದ್ರೆ 10,000 ಜಮಾ ಆಗಾಕುಂತೈತೆ. ನೇರವಾಗಿ ಎಲ್ಲೇ ಸೋರಿಕೆ ಇಲ್ಲ, ನೇರವಾಗಿ ಯಾರಿಗೆ ಫಲಾನುಭವಿಗಳಿಗೆ ಮುಟ್ಟಬೇಕು ಅದೆಲ್ಲ ಮುಟ್ಟಾಕುಂತೈತೆ. ಸರ್, ಈಗ ಹಾಗೆ ನೋಡ್ತಾ ಹೋದ್ರೆ ಈಗ ಬ್ಯಾಂಕ್ಗಳಲ್ಲಿ ಸ್ವಂತ ಉದ್ಯೋಗಕ್ಕಾಗಿ ಸುಲಭ ಸಾಲ ಸೌಲಭ್ಯಗಳು ದೊರೆತಿದೆ ಅಲ್ಲ, ಇದರಿಂದ ನಿರುದ್ಯೋಗ ಸಮಸ್ಯೆ ಸುಧಾರಿಸುತ್ತಿದೆಯಾ? ಎಲ್ಲರೂ ಸರ್ಕಾರಿ ಉದ್ಯೋಗ, ಖಾಸಗಿ ಉದ್ಯೋಗ ಅದರ ಮೇಲೆ ಅವಲಂಬನ ಆಗದೆ ಸ್ವತಂತ್ರ ಉದ್ಯೋಗ ಕೈಗೊಳ್ಳೋ ದೃಷ್ಟಿಯಿಂದ ಸಾಕಷ್ಟು ಯೋಜನೆಗಳನ್ನು ತೊಗೊಂಬಂದಾರ. ಸಣ್ಣ ಕೈಗಾರಿಕೆಗಳಿಗೆ ಆತು, ಮನೆಗಳ ನಿರ್ಮಾಣಕ್ಕೆ ಮುದ್ರಾ ಯೋಜನೆ, ಇಂಥವು ಹಲವಾರುಗಳ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಇವತ್ತು ಪರಿಚಯ ಮಾಡಿಸೈತೆ. ಅದರ ಸದುಪಯೋಗ ತಗೊಳ್ಳೋದು ಅಂದ್ರೆ ಇವತ್ತು ಸ್ವಯಂ ಉದ್ಯೋಗಿ ಆಗಬೇಕು ಅಂತ ಒಂದು ಉದ್ಯಮ ಸ್ಥಾಪನೆ ಮಾಡೋದ್ರಿಂದ ಹೆಚ್ಚಿಗೆ ನಾವು ಉದ್ಯೋಗ ಇನ್ನೊಬ್ಬರಿಗೆ ಕೊಡ್ಬೋದು. ನಾವು ಉದ್ಯೋಗ ಕೇಳೋದಕ್ಕಿಂತ ನಾವು 10 ಮಂದಿಗೆ ಉದ್ಯೋಗ ಕೊಡಬೇಕು ಅನ್ನೋದು ಮೋದಿಜಿ ಅವರ ಒಂದು ಈ ಆತ್ಮನಿರ್ಭರ ಒಂದು ಯೋಜನೆ, ಅದು ಕೂಡ ಇದರಾಗ ಬರ್ತೈತೆ. ಸರ್, ಈಗ 140 ಕೋಟಿ ಜನಸಂಖ್ಯೆ ಇರುವ ಭಾರತವನ್ನು ನಿಭಾಯಿಸುವಷ್ಟು ರಾಹುಲ್ ಗಾಂಧಿ ಅವರು ಸಮರ್ಥರಿದ್ದಾರಾ? ರಾಹುಲ್ ಗಾಂಧಿ ಅವರು ಯಾವುದೋ ಒಂದು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗೂ ಅರ್ಹ ಅಭ್ಯರ್ಥಿ ಅಲ್ಲ. ಅವ್ರ ಬುದ್ಧಿಮಟ್ಟ, ಅವರು ಕೊಡ್ತಕ್ಕಂಥ ಹೇಳಿಕೆಗಳು ಏನದಾವ ಅವು ಯಾವುವು ರಾಷ್ಟ್ರವನ್ನು ನಿಭಾಯಿಸುವಂಥ ಪ್ರತಿಯೊಂದು ಮಾತಿನೊಳಗೂ ಅವ್ರು ಏನು ತೋರಿಸ್ಕೊಡ್ತಾರ ಅಂತಂದ್ರೆ ಅವ್ರು ತಮ್ಮ ಮಾತಿನಿಂದನೇ ತೋರಿಸ್ಕೊಡ್ತಾರ ನಾನು ಯಾವುದಕ್ಕೂ ಅರ್ಹ ಅಲ್ಲ ಅನ್ನೋದನ್ನು. ಅವ್ರ ಮಾತಿನಿಂದಲೇ ಇವತ್ತು ಇಡೀ ದೇಶದ ಜನ ಏನು ತಿಳ್ಕೊಂಡೈತಿ ಅಂತಂದ್ರೆ ಇವನು ಯಾವುದಕ್ಕೂ ಸಮರ್ಥತೆ ಇವನ ಅಂತೇಳಿ ಇಲ್ಲ ಅನ್ನೋದನ್ನು ತೋರಿಸ್ಕೊಟ್ಟಾರ ಅವ್ರು ತಮ್ಮ ಮಾತಿನಿಂದ. ಸರ್, ಈಗ ಕಾಂಗ್ರೆಸ್ ಪಕ್ಷ ಗಾಂಧಿ ಪರಿವಾರಕ್ಕೆ ಅವಲಂಬನೆ ಆಗಿದೆಯಾ? 100%. ರಾಹುಲ್ ಗಾಂಧಿ ಒಬ್ಬ MP, 80 ವರ್ಷದ ಖರ್ಗೆ ಅವರು ಅವ್ರಿಗೆ ನಮಸ್ಕಾರ ಮಾಡ್ತಾರೆ, ಸೋನಿಯಾ ಗಾಂಧಿಗೆ ನಮಸ್ಕಾರ ಮಾಡ್ತಾರೆ. ಇವ್ರು ಯಾರು, ಯಾವ ಹುದ್ದೆ ಐತೆ ಅವ್ರ ಹತ್ರ? ಕಾಂಗ್ರೆಸ್ ಅಧ್ಯಕ್ಷರು ಯಾರು? ಖರ್ಗೆ ಅವರು ರಾಹುಲ್ ಗಾಂಧಿಗೆ ನಮಸ್ಕಾರ ಮಾಡ್ತಾರೆ. ಇದರ ಅರ್ಥ ಏನು? ಈ ಇಟ್ಲಿ ಸರ್ಕಾರ ಏನೈತಲ್ಲ, ಇಟ್ಲಿ ಇಂಡಿಯಾ ಇದೆ, ಈ ಇಟ್ಲಿ ಇಂಡಿಯಾ ಏನೈತಿ ಎಂದೂ ಯಶಸ್ವಿ ಆಗೋದಿಲ್ಲ. ಸರ್, ಈಗ ಗ್ಯಾರಂಟಿ ಯೋಜನೆಗಳು ನಿಮಗೆ ತೃಪ್ತಿ ತಂದಿದೆಯಾ? ಗ್ಯಾರಂಟಿ ಯೋಜನೆಗಳು ತೃಪ್ತಿ ತಂದೈತೆ. ಯಾಕಂತಂದ್ರೆ ಜನರಿಗೆ ಅನುಕೂಲ ಆಗುವಂಥ ಯೋಜನೆ, ಬಡವರಿಗೆ ಅದರಿಂದ ಸದುಪಯೋಗ ಆಗ್ತೈತಿ, ಅನುಕೂಲ ಆಗ್ತೈತೆ. ಆದರೆ ಯೋಜನೆಗಳನ್ನು ನಾವು ಇವತ್ತು ಒಂದು ಪಕ್ಷ ಆಗಲಿ ಒಂದು ಸರ್ಕಾರ ಆಗಲಿ ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಕ್ಕೆ ಕುಂತೈತಿ ಅಂತಂದ್ರೆ ಅದನ್ನು 100% ಪರಿಪೂರ್ಣ ಮಾಡಬೇಕು. ಅದರೊಳಗೆ ಹಲವಾರು ಲೋಪದೋಷಗಳದಾವೆ, ಸರಿಯಾಗಿ ಇನ್ನೂ ಅದನ್ನು ಜಾರಿಗೆ ತರಕ್ಕೆ ಸರ್ಕಾರದಿಂದಲೇ ಸಾಧ್ಯ ಆಗ್ತಾಯಿಲ್ಲ. ಸರ್, ಈಗ ಯೋಜನೆಗಳಿಂದ ಅನುಕೂಲ ಆಗ್ತಾ ಇದೆಯಾ ಅಥವಾ ಅನಾನುಕೂಲವಾಗ್ತಾ ಇದೆಯಾ? ಅದಕ್ಕೆ ಎರಡೂ ಇರ್ತಾವೆ, ಅನುಕೂಲನೂ ಇರ್ತೈತಿ, ಅನಾನುಕೂಲನೂ ಇರ್ತೈತಿ. ಸರ್, ಈಗ 2024 ಲೋಕಸಭಾ ಚುನಾವಣೆ ಒಳಗೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಜನರಿಗೆ ಅನುಕೂಲವಾಗುತ್ತೆ? ಭಾರತೀಯ ಜನತಾ ಪಕ್ಷ ಸ್ಪಷ್ಟ ಬಹುಮತ ಬರ್ತೈತಿ. ಆದರೂ ಕೂಡ NDA ಪಕ್ಷಗಳನ್ನು ಅದು ಕೈ ಬಿಡೋದಿಲ್ಲ. ಹೋದ ಸಲದಕ್ಕಿಂತನೂ ಈ ಸಲ ಮೋದಿಯವರು ಹೆಚ್ಚಿನ ಸೀಟು ಬಂದು ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ. ನರೇಂದ್ರ ಮೋದಿಯವರು ಆಗ್ತಾರೆ, ಅವರ ಮುಂದುವರಿತಾರೆ. ನರೇಂದ್ರ ಮೋದಿಯವರ ವ್ಯಕ್ತಿತ್ವದ ಬಗ್ಗೆ ಹೇಳ್ತೀರಾ? ಅವ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡುವಷ್ಟು ದೊಡ್ಡವರು ನಾವಲ್ಲ. ಅವ್ರ ವ್ಯಕ್ತಿತ್ವದ ಬಗ್ಗೆ ಇಡೀ ವಿಶ್ವನ ಅವ್ರನ್ನ ವಿಶ್ವಗುರು ಅಂತೇಳಿ ಅನ್ನೋ ಹೊತ್ನ್ಯಾಗ ನಾವು ಅವ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡುವಷ್ಟು ದೊಡ್ಡವರು ನಾವಲ್ಲ. ಭಾರತೀಯರನ್ನ ಪ್ರತಿಯೊಂದು ಉಳಿದ ದೇಶಗಳ ಒಳಗೆ ಭಾಳ ಕೀಳ್ಮಟ್ಟದೊಳಗೆ ನೋಡ್ತಿದ್ರು. ಒಂದು ವಿಮಾನ ನಿಲ್ದಾಣದಾಗಲಿ ಒಂದು ಇನ್ನೊಂದು ದೇಶದಾಗಲಿ ಇಂಡಿಯಾದವ್ರು ಅಂತಂದ್ರೆ ಒಂದು ಭಾಳ ಕೀಳು ದೃಷ್ಟಿಯಿಂದ ನೋಡ್ತಿದ್ರು. ಇವತ್ತು ಇಂಡಿಯಾದವ್ರು ಅಂತಂದ್ರೆ ಅವ್ರನ್ನ ಗೌರವಿಸುವಂಥ ಇವತ್ತು ನರೇಂದ್ರ ಮೋದಿ ಅವರಿಂದ ಭಾರತದ ಜನ ಯಾವ್ಯಾವ ದೇಶದೊಳಗೆ ಸೇವೆ ಸಲ್ಲಿಸಕ್ಕೆ ಕುಂತೈತಿ ಅಲ್ಲೆಲ್ಲ ಇಂಡಿಯಾದವರು ಅಂತಂದ್ರೆ ಭಾಳ ಒಂದು ಗೌರವದಿಂದ ನೋಡ್ಕೊಳಕ್ಕೆ ಕುಂತಾರೆ ಎಲ್ಲರನ್ನೂ. ಅವರು ಹಲವಾರು ಏನು ಇನ್ನೂ ಕನಸುಗಳದಾವು, ಇನ್ನೂ ಮಾಡಬೇಕನ್ನೋ ಏನು ಗುರಿ ಐತಿ, 100% ಗ್ರಾಮೀಣಕ್ಕೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಗ್ರಾಮೀಣ ಅಭಿವೃದ್ಧಿ ಬಗ್ಗೆ, ರಸ್ತೆ ಅಭಿವೃದ್ಧಿ ಬಗ್ಗೆ ಮತ್ತು ಪ್ರತಿಯೊಂದು ರಾಜ್ಯಗಳ ಅಭಿವೃದ್ಧಿ ಬಗ್ಗೆನೂ ಅವರು ಸಹಕಾರ ಮಾರ್ಗದರ್ಶನ ಐತಿ. ಇನ್ನೂ ಹೆಚ್ಚಿನ ಅನುಕೂಲ, ಹೆಚ್ಚಿನ ಸೌಲಭ್ಯ ಗ್ರಾಮೀಣ ಜನತೆಗೆ, ನಗರ ಪ್ರದೇಶ ಎಲ್ಲರಿಗೂ ಕೊಡುವ ಒಂದು ಇದು ಅವ್ರದ್ದು ಆಡಳಿತ ವೈಖರಿ ಐತಿ. ಪತ್ರಿಕೋದ್ಯಮದ ಆಯಾಮದಲ್ಲಿಯೇ ಜನರೊಂದಿಗೆ ಬೆರೆತು ಬದಲಾವಣೆಯ ಹಾದಿಯಲ್ಲಿ ನಿಮ್ಮ ನ್ಯೂಸ್ ಪಿನ್ ಚಾನಲ್ ಮುಂದಾಗುತ್ತಿದೆ. ಹಲವು ವಿಷಯಗಳ ಜೊತೆ ನಿಮ್ಮೊಂದಿಗೆ ಚರ್ಚಿಸಿ ಅಭಿವೃದ್ಧಿ ಕಡೆ ನಡೆಯುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಉತ್ತಮ ಮಾಹಿತಿ ತಿಳಿಸಿದೆ ಎಂದು ನಾವು ಭಾವಿಸುತ್ತೇವೆ. ನೀವು ನಮ್ಮೊಂದಿಗೆ ಸಂಪರ್ಕಿಸಲು ಕಮೆಂಟ್ ಮೂಲಕ ಪ್ರತಿಕ್ರಿಯಿಸಿ ಹಾಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮನ್ನ ಪ್ರೋತ್ಸಾಹಿಸಿ.
ಈಗ ಮೊನ್ನೆ ಚಂದ್ರಯಾನ-3 ಉಡಾವಣೆ ಆಯ್ತಲ್ಲ, ಅದ್ರ ಯಶಸ್ವಿ ಆಗಿದೆಯಲ್ಲ, ಯಾವ ತರ ಖುಷಿ ಆಗ್ತಾ ಇದೆ, ಯಾವ ತರ ಹೆಮ್ಮೆ ಬರ್ತಾ ಇದೆ? ನೋಡ್ರಿ, ಈಗ ಅದು ವಿಜ್ಞಾನ ಸುಳ್ಳು, ಕಾಲಜ್ಞಾನ ಕರೆಯವು. ಕಾಲಜ್ಞಾನ ಹಿಂದೆ ಬರೆದಿಟ್ರ ಅದು ಏನು ಹೇಳ್ತಿ ಅದು ಕರೆಯವು. ಈ ವಿಜ್ಞಾನ ಏನೈತಿ ನೋಡೋದು ಎಲ್ಲ ಸುಳ್ಳು, ಗಾಳಿಪಟ ಇದು. ಕಾಂಗ್ರೆಸ್ಸಲ್ಲಿ ನಾಯಕರ ಕೊರತೆ ಇಲ್ಲ, ನನಗೆ ಗೊತ್ತೈತಿ. ನಾನು 72 ರಾಜಕೀಯ ಮಾಡೀನಿ, 1972 ರಾಜಕೀಯ ಮಾಡೀನಿ. ಲೋಕಸಭಾ ಎಲೆಕ್ಷನ್ಗೆ ಇಲ್ಲೇ ಒಂದನೇದ್ದು ಜಗದೀಶ್ ಶೆಟ್ಟರ್, ಎರಡನೇದ್ರು ಮಂಜುನಾಥ್ ಕುನ್ನೂರು, ಇಬ್ಬರದಾಗ ಒಬ್ಬರಿಗೆ ಅಭಿವೃದ್ಧಿ ಆಗಿಲ್ಲ. ಎಲ್ಲಿ ಒಂದು ಕಲ್ಲು ತಂದಿಟ್ಟಿಲ್ಲ ಅವ. ಇಲ್ಲ ಒಂದು ಈಗ ಸದ್ಯಕ್ಕೆ ಹೋಗೋಣ, ಒಂದೊಂದು ಹಳ್ಳಿಗೆ ಹೋಗೋಣ, ಅದು ಎಲ್ಲಾರ ಅಭಿವೃದ್ಧಿ ಆಗ್ಯಾವಂದ್ರೆ ನನ್ನ ತಲೆ ಬೋಳಿಸ್ರಿ. ನಿಮ್ಮ ಮನೆಗೆ ಸಿಲಿಂಡ್ರ್ ಅವನ್ನ ಎಲ್ಲ 3 ಸಾವಿರ 4 ಸಾವಿರ ಹಾಕ್ತಾರ. ರೊಕ್ಕ ಎಷ್ಟು 1100 ಬರೀ ಗ್ಯಾಸ್ ತುಂಬಿಸಾಕ. ಮನೆಗೆ ಒಂದು ಶೌಚಾಲಯ ಅದು ಯಾವಾಗಿದ್ರು ಮಾಡ್ಕೊಂಡ್ರ ಅವು ಇವ್ರು ಮಾಡಿದ್ವಲ್ಲ, ಮೊದಲು ಮನಮೋಹನ್ ಸಿಂಗ್ ಇದ್ದಾಗ ಮಾಡಿದ್ವು ಅವೆಲ್ಲ. ಎಲ್ಲಿ ಅದಾವು? ಎಲ್ಲಿ ಒಂದು ಇದೇ ಕೇಂದ್ರದಿಂದ ಒಂದು ಮನೆ ಬಂದೈತೆ ಅಂದ್ರೆ ನೀವು ಹೇಳ್ದಂಗೆ ಕೇಳ್ತೀನಿ. ಎಲ್ಲಿ ಮಾಡ್ಯಾರ ತೋರಿಸ್ರಿ ಏನು ರೊಕ್ಕ ಹಾಕ್ಯಾನ ನಾವ. ಈಗಲ್ಲ, ಯಾವಾಗೋ ಕಾಂಗ್ರೆಸ್ನವರು ಅದು ಮೊದಲ ಬೀಜ ಗೊಬ್ಬರ ಕೊಡ್ತಿದ್ರು, ಈಗ ಅದನ್ನ ಬೀಜ ಗೊಬ್ಬರ ಬಿಟ್ಟು ಅದನ್ನ ರೊಕ್ಕ ಕೊಡ್ತಾರ ಅಷ್ಟೇ. ಇಲ್ಲ ಆಡಳಿತ ಕುಸಿತೈತೆ ವಿನ ಸುಧಾರಿಸಿಲ್ಲ. ಸಾಲ ಸೌಲಭ್ಯ ತಡಿ, 72ರಾಗ ಇಂದಿರಾ ಗಾಂಧಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿಲ್ಲ. ಈಗ ಅವ ಬ್ಯಾಂಕ್ ಲೂಟಿ ಮಾಡಿ ಅದನ್ನ ಏನು ಮಾಡಿದ, ಸಿಂಡಿಕೇಟ್ ಬ್ಯಾಂಕ್ ಹೋದು ಮತ್ತೆ ಯಾಕೆ ಬ್ಯಾಂಕ್ ಮಾಡಿದ, ನಿಮಗೂ ಗೊತ್ತಿದ್ದ ವಿಷಯ ಐತಿ. ಅವ ಬ್ಯಾಂಕ್ ಎಲ್ಲ ಮುರ್ಕೊಂತ ಹೊಂಟ. ಈಗ ಎಲ್ಲಾರ ಒಂದು ಸಂಸ್ಥೆ ಬೆಳೆದಾವಂದ್ರೆ ನೀವು ಹೇಳ್ದಂಗೆ ಕೇಳ್ತೀನಿ. ನಮ್ಮ ಧಾರವಾಡ ಜಿಲ್ಲಾದಾಗ ಯಾಕೆ ನಮ್ಮ ಆಲ್ ಇಂಡಿಯಾದಾಗ ಒಂದು ಸಂಸ್ಥೆ ಬೆಳತ್ತೆ ಅಂದ್ರೆ ನೀವು ಹೇಳ್ದಂಗೆ ಕೇಳ್ತೀನಿ. ಯಾರನ್ನ ಮುಂದೆ ಬೇಡಣ, ಬರೀ ಅಮಿತ್ ಶಾ, ಬರೀ ಕಂಪ್ನಿಗಳು. ಯಾವ ಕಂಪ್ನಿಗಳು? ತನ್ನ ಕೈ ಚೀಲದ್ದು ಒಟ್ಟ. ಈಗ 140 ಕೋಟಿ ಜನಸಂಖ್ಯೆ ಇರುವ ಭಾರತವನ್ನು ನಿಭಾಯಿಸುವಷ್ಟು ರಾಹುಲ್ ಗಾಂಧಿ ಅವ್ರ ಕಡೆ ಸಮರ್ಥರಿದ್ದಾರೆ. ರಾಹುಲ್ ಗಾಂಧಿ ಅದ, ಪ್ರಿಯಾಂಕಾ ಗಾಂಧಿ ಅದಾಳ, ರಾಹುಲ್ ಗಾಂಧಿ ಅದಾನ, ಮಲ್ಲಿಕಾರ್ಜುನ್ ಖರ್ಗೆ ಅದಾನ, ಮತ್ತೆ ಅನೇಕ ಗಣ್ಯ ವ್ಯಕ್ತಿಗಳದಾರ. ಕಾಂಗ್ರೆಸ್ ಪಕ್ಷ ಗಾಂಧಿ ಪರಿವಾರಕ್ಕೆ ಅವಲಂಬನೆ ಆಗಿದೆ ಅಂತಾರಲ್ಲ, ಹೌದಾ? ಕಾಂಗ್ರೆಸ್ ಪಕ್ಷ ಮೊದಲಾಗಿದ್ದ ಹುಟ್ಟಿದ್ದು, ಇದು 3 ದಿನ ಆಯ್ತು ಹುಟ್ಟಿ. ಭಾಳ ಅಂದ್ರೆ 30 ವರ್ಷ ಆತಿದ್ದು ಹುಟ್ಟಿ. BJP ಹುಟ್ಟಿ 30 ವರ್ಷ ಆಯ್ತು ಅಷ್ಟೇ. ಸರ್, ಈಗ ಗ್ಯಾರಂಟಿ ಯೋಜನೆಗಳು ನಿಮಗೆ ತೃಪ್ತಿ ತಂದಿದೆವಾ? ಹೌದು, ತಂದವು. ಬಡವ್ರಿಗೆ ತಂದವು, ಹೆಣ್ಮಕ್ಳಿಗೆ ತಂದವು. ಹೆಣ್ಮಕ್ಳು ಪ್ರಿಯ ಅವ್ರು ಅಡ್ಡಾಡಲಿ. ಆದ್ರೆ ಅದರ ರೊಕ್ಕ ತುಂಬತಾನಲ್ಲ KCRC ಯಾರು ಮುಖ್ಯಮಂತ್ರಿ ಆದಮ್ಮ, ಸಿದ್ದರಾಮಯ್ಯ. ಸರ್, ಈಗ 2024 ಲೋಕಸಭಾ ಚುನಾವಣೆ ಒಳಗೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅನುಕೂಲ ಆಗ್ತಿತ್ತು ಜನರಿಗೆ? ಕಾಂಗ್ರೆಸ್ ಪಕ್ಷ ಬಂದ್ರೆ ಮಾತ್ರ ಅನುಕೂಲ ಆಗತ್ತೆ. ಪ್ರಿಯಾಂಕಾ ಗಾಂಧಿ ಆಗಲಿ, ಖರ್ಗೆ ಆಗಲಿ, ರಾಹುಲ್ ಗಾಂಧಿ ಆಗಲಿ, 3 ಮಂದಿಯಾಗ ಒಬ್ರು ಬೇಕಾದರಾಗಲಿ. ಕೊರತೆಯಲ್ಲಿ ಅದಾರ ಭಾಳ ಮಂದಿ ಅದಾರ. ರಾಹುಲ್ ಗಾಂಧಿ ಅದಾರ, ಮೇನಕಾ ಗಾಂಧಿ ಅದಾರ, ಪ್ರಿಯಾಂಕಾ ಗಾಂಧಿ ಅದಾರ, ಅವ್ರ ಹಿಂದೆ ಖರ್ಗೆ ಅದಾರ, ಮತ್ತು ಭಾಳ ಲೀಡರ್ ಮಂದಿ ಐತಿ. ಸಿದ್ದರಾಮಯ್ಯ ಮತ್ತೀಗ DK ಶಿ ಅವರು ಭಾಳ ಮಂದಿ ಅದಾರ. ಇನ್ನೂ ಅಂತ ಅನೇಕ ಮಂದಿ ಭಾಳ ಮಂದಿ ಅದಾರ. ಈಗ ಮೋದಿ ಅವರ ಆಡಳಿತದಲ್ಲಿ ನೋಡ್ತಾ ಹೋದ್ರೆ ಈಗ ಅಭಿವೃದ್ಧಿ ಆಗಿದೆ ಅನಿಸ್ತಾ ಇದೆ? ಅಭಿವೃದ್ಧಿ ಏನು ಮಾಡಿಲ್ಲ ಅವರು. ಎಲ್ಲ ರೈತರಿಗೆ ಒಂದು 2 ಸಾವಿರ ಹಾಕ್ತಿದ್ರೆ ಇಲ್ಲ ಅನ್ನಂಗಿಲ್ಲ. ಅವೇನು ಉಪಯೋಗ ಬೀಳುವಲ್ಲ. ಎಲ್ಲ ಸಿಲಿಂಡರ್ ಹೆಸರು ಮಾಡಿ ಎಲ್ಲ ರೇಟ್ ಹೆಚ್ಚಿಗೆ ಮತ್ತು ಮಾಡಿಬಿಟ್ರು. ಮೊದಲು ಹಂಗೆ ಅಂತೇಳಿ ಹೇಳಿದರು. ಹಿಂದೆ ಫ್ರೀ ಅಂದ್ರೆ ಮತ್ತೆ ಹಿಂದೆ ಹಿಡಿಸಿ 2000, 1500, 1400 ಮಾಡಿದರು. ಗೊಬ್ಬರದ್ದು ಅದು ಎಷ್ಟು ಮಾಡ್ಯಾರ? ಗೊಬ್ಬರದ ರೇಟ್ ಎಲ್ಲಿ ಆಗ್ಯಾವ? 2 ಸಾವಿರ ಆಗ್ಯಾವ. 1000, 1200 ಹೋಗಿ ಎಲ್ಲ ರೇಟ್ ಹೆಚ್ಚಿಗೆ. ಈಗ 140 ಕೋಟಿ ಜನಸಂಖ್ಯೆ ಇರುವ ಭಾರತವನ್ನು ನಿಭಾಯಿಸುವಷ್ಟು ರಾಹುಲ್ ಗಾಂಧಿ ಅವ್ರ ಕಡೆ ಸಮರ್ಥರಿದ್ದಾರ? ಅದಾರ. ಅವರು ತಳದಿಂದ ಬಂದವರು, ಅದರಾಗ ಹುಟ್ಟಿದವರು. ಮೇನದ ಮರಿಗೆ ಈಸ ಕಲಸಪ್ಪ ಅಂತ ಹೇಳೋದಾಗ್ತೈತಾನೆ. ಮೇನದ ಮರಿಗೆ ಈಸ ಕಲಸೋದು ಹೇಳೋದಾಗೋದಿಲ್ಲ, ಅದರಾಗ ಹುಟ್ಟಿದವ್ರು ಅವರು. ಈಗ ಕಾಂಗ್ರೆಸ್ ಪಕ್ಷ ಗಾಂಧಿ ಪರಿವಾರಕ್ಕೆ ಅವಲಂಬನೆ ಆಗಿದೆ ಅಂತ ಹೇಳ್ತೀರಾ? ಬರೋಬರಿ. ಅವ್ರಿಗೆ ಒಪ್ಪಿದ್ದದು. ಗ್ಯಾರಂಟಿ ಯೋಜನೆಗಳು ನಿಮಗೆ ತೃಪ್ತಿ ತಂದಿದವ? ತೃಪ್ತಿ ಚಾಲೂನ ಅದಾವರು. ಈಗ 5 ಗ್ಯಾರಂಟಿಗಳಿಂದ ಅನುಕೂಲವಾಗ್ತಾ ಇದಾವ ಅಥವಾ ಅನಾನುಕೂಲವಾಗ್ತಾ ಇದೆಯಾ? ಅನುಕೂಲ ಮಾಡ್ತಾರೆ ಅವರು, ಅನುಕೂಲ ಮಾಡ್ತಾರೆ. ಮಳೆ ಬರೋಲ್ದ, ಮಳೆ ಅವ್ರ ಕೈಯಾಗಿಲ್ಲ. ಮಳೆ ಬಂದ್ರೆ ಮಳಿನ ಇಲ್ಲಲ್ಲ. ಇನ್ನು ಏನಿಲ್ಲ, ಇನ್ನು ಮಾಡ್ಬೋದು. ಕಾಂಗ್ರೆಸ್ ಪಕ್ಷ ಬಂದ್ರೆ ಅನುಕೂಲ. ರಾಹುಲ್ ಗಾಂಧಿನೂ ಆಗ್ಬೇಕು ಪ್ರಧಾನಮಂತ್ರಿ. ಪತ್ರಿಕೋದ್ಯಮದ ಆಯಾಮದಲ್ಲಿಯೇ ಜನರೊಂದಿಗೆ ಬೆರೆತು ಬದಲಾವಣೆಯ ಹಾದಿಯಲ್ಲಿ ನಿಮ್ಮ ನ್ಯೂಸ್ ಪಿನ್ ಚಾನಲ್ ಮುಂದಾಗುತ್ತಿದೆ. ಹಲವು ವಿಷಯಗಳ ಜೊತೆ ನಿಮ್ಮೊಂದಿಗೆ ಚರ್ಚಿಸಿ ಅಭಿವೃದ್ಧಿ ಕಡೆ ನಡೆಯುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಉತ್ತಮ ಮಾಹಿತಿ ತಿಳಿಸಿದೆ ಎಂದು ನಾವು ಭಾವಿಸುತ್ತೇವೆ. ನೀವು ನಮ್ಮೊಂದಿಗೆ ಸಂಪರ್ಕಿಸಲು ಕಾಮೆಂಟ್ ಮೂಲಕ ಪ್ರತಿಕ್ರಿಯಿಸಿ ಹಾಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮನ್ನ ಪ್ರೋತ್ಸಾಹಿಸಿ. ಮೇಡಮ್, ಈಗ ಮೊನ್ನೆ ಚಂದ್ರಯಾನ-3 ಯಶಸ್ವಿ ಆಯ್ತಲ್ಲ,
ಜಗತ್ತೇ ಭಾರತದತ್ತ ಮುಖ ಮಾಡಿ ನೋಡ್ತಾ ಇದೆ. ಹಾಂ. ನಿಮ್ಗೆ ಯಾವ ಥರ ಹೆಮ್ಮೆ ಆಗ್ತಾ ಇದೆ, ಯಾವ ಥರ ಖುಷಿ ಆಗ್ತಾ ಇದೆ? ನಮಗಂತೂ ಭಾಳ ಖುಷಿ ಆಗತೈತ್ರಿ. ಅದು ಸೆಕೆಂಡ್ ಒನ್ ಹಂಗೆ ಆದಾಗನ ಭಾಳ ಬೇಜಾರಾಗಿತ್ತು. ಈಗ ಥರ್ಡ್ ಒನ್ ಹಿಂಗೆ ಸಕ್ಸಸ್ ಆತಲ್ಲ, ಭಾಳ ಖುಷಿ ಆತ. ಅದು ಫುಲ್ ರೀಚ್ ಆಗುತ್ತಾನೂ ನಾವು ಟಿ ವಿ ಬಿಟ್ಟು ಎದ್ದೆ ಎಲ್ಲ ಫುಲ್ ನೋಡೇವಿ ಅಂತ ಹೇಳ್ಬೋದು. ಕಾಂಗ್ರೆಸ್ ಬಗ್ಗೆ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಬಗ್ಗೆ ನಮ್ಗೇನು ಗೊತ್ತಿಲ್ಲ ನಮ್ಗೆ, ಬಟ್ ಬಿ ಜೆ ಪಿನ ಬರ್ಬೋದು. ನಮ್ಗೆ ನೆಕ್ಸ್ಟ್ ಈ ಟೈಮ್ನು ಮೋದಿಯವರೇ ಆಗ್ಬೇಕನ್ನೋದು ನಮ್ಮ ಆಸೆ. ದೇಶ ಮುಂದೆ ಬರ್ಬೇಕಂತೇಳಿ ಭಾಳ ಕಷ್ಟಪಟ್ಟಾರ ಅವ್ರು. ಬೇರೆ ದೇಶ ನಮ್ಮ ಕಡೆ ಹೊಳ್ಳಿ ನೋಡ್ಬೇಕು, ನಮ್ಮ ದೇಶನ ನೋಡ್ಬೇಕು, ಆ ಥರ ಅವ್ರು ನಮ್ಮ ಬೆಳೆಸ್ಯಾರ ಅಂತ ಹೇಳ್ಬೋದು. ಮೇಡಮ್, ಈಗ ಚಂದ್ರಯಾನ 3ರ ಕ್ರೆಡಿಟ್ ವಾರ್ಸ್ ಶುರುವಾಗ್ತಾ ಇದೆಯಲ್ಲ, ಅದರಲ್ಲಿ ಕಾಂಗ್ರೆಸ್ನವರು ನೆಹರು ಸ್ಥಾಪನೆ ಮಾಡಿರುವಂಥ ಇಸ್ರೋದಿಂದನೇ ಈ ಕೆಲಸವಾಗಿದ್ದು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಇನ್ನು ಹೆಂಗೆ ಎನರ್ಜೆಟಿಕ್ ಅದಾರ ಅವ್ರ ವ್ಯಕ್ತಿ ಎಲ್ಲ. ನಾವು ಹಂಗಿಲ್ಲ, ಸ್ಟೂಡೆಂಟಿಗೆ ಹೆಲ್ಪ್ ಮಾಡ್ತಾರೆ. ಲೇಟ್ ಆಗಿ ಹೇಳೋದು ಹಿಂಗೆಲ್ಲ ಮಾಡ್ತೀವಿ, ಬರೀ ಫೋನ್ ಹಿಡ್ಕೊಳ್ಳೋದು. ಅವರು ತಮ್ಮ ಕೆಲಸನ, ತಮ್ಮ ಪರ್ಸನಲ್ ಕೆಲಸ ಬದಿಗಿಟ್ಟು ಅವರು ದೇಶಕ್ಕಾಗಿ ತಮ್ಮ ಕೆಲಸನ ಭಾಳ ಇದು ಮಾಡ್ತಾರ ಅಂತ ಹೇಳ್ಬೋದು. ಈಗ ಮೋದಿಯವರ ಆಡಳಿತವನ್ನು ನೋಡಿದರೆ ನಿಮ್ಗೆ ಹೇಗೆ ಅನ್ಸುತ್ತೆ? ಅಭಿವೃದ್ಧಿ ಮಾಡ್ತಾ ಇದ್ದಾರಾ? ಹಾಂ, ಅಭಿವೃದ್ಧಿ ಅಂತ ನನಗಂತೂ ಅನ್ಸೈತಿ. ನನ್ಗೆ ತಿಳುವಳಿಕೆ ಬಂದಾಗಿನ ಸಿಟ್ಟು ಮೋದಿ ಅವ್ರನ್ನ, ಅವ್ರ ಸ್ಟೇಟಸ್ ಇಡೋದಾಗ್ಲಿ, ಡಿ ಪಿ ಇಡೋದಾಗ್ಲಿ ಮೋದಿ ಅವ್ರಂದ್ರೆ ಭಾಳ ಇಷ್ಟ. ಎಲ್ಲ ಅಭಿವೃದ್ಧಿ ಆಗಿದೆ ಅಂತ ಅನಿಸ್ತು. ಆದ್ರೆ ಗ್ರಾಮೀಣ ಭಾಗದೊಳಗೆ ಅಷ್ಟು ನಡೀತಿಲ್ಲ ರೀ, ಇನ್ನು ಅಲ್ಲಿಂದ ಇಂಪ್ರೂವ್ ಆಗ್ಬೇಕಂತ ತಿಳುವಳಿಕೆ ಮೂಡಿಸ್ಬೇಕು. ಈಗ ನೆಕ್ಸ್ಟ್ ಟೈಮ್ ಅವರೇ ಬಂದ್ರಂದ್ರೆ ಅದು ಅಭಿವೃದ್ಧಿ ಆಕೈತೆ ಅಂತ ತಮ್ಮ ಅನಿಸಿಕೆ. ಇಲ್ಲ ರೀ, ಅಷ್ಟೊಂದು ನಿರುದ್ಯೋಗ ಇನ್ನೂ ಸುಧಾರಿಸ್ತಿಲ್ಲ ರೀ. ಅದು ಕೊಡ್ತಿದ್ದಾರೆ, ಆದ್ರೆ ಇಂಟ್ರೆಸ್ಟ್ ಜಾಸ್ತಿ ಇದು ಮಾಡ್ತಿದ್ದಾರೆ ಅವರು. ತಮ್ಮ ಕಂಪ್ನಿ ಇಂಪ್ರೂವ್ ಮಾಡ್ಕೊಳಕ್ಕೆ ಅವರು ಜಾಸ್ತಿನ ಇಂಟ್ರೆಸ್ಟ್ ಹಾಕ್ಕೊಂಡು ಮಾಡ್ತಿದ್ದಾರೆ. ಜನಗಳಿಗೆ ಅರ್ಥ ಮಾಡಿಸ್ಕೊಡ್ತಿಲ್ಲ ರೀ ಅವರು. ನಾವು ಅವ್ರ ಆಡಳಿತ ಅಂತೂ ನಾವು ನೋಡಿಲ್ಲ. ನಮಗೆ ತಿಳುವಳಿಕೆ ಬಂದ ಅನ್ಸುಟ್ಟು ಮೋದಿ ಅವ್ರನ್ನ ನೋಡಿದ್ದ, ಅದಕ್ಕೆ ನಮ್ಗೆ ಅವರೇ ಇರ್ಬೇಕಂತ. ಗ್ಯಾರಂಟಿ ಯೋಜನೆಗಳು ನಿಮಗೆ ತೃಪ್ತಿ ತಂದಿದೆಯಾ? ಇಲ್ಲ, ಅಷ್ಟೊಂದು ತಂದಿಲ್ಲ ರೀ. ಯಾಕೆ ಮತ್ತೆ ನಮಗೆಲ್ಲ ಬಸ್ಸಿನ ವ್ಯವಸ್ಥೆ ಸಾಕಾಗಿ ಹೋಗೈತಿ. ನಾವು ಬೆಳಗಿಂದ ಹಿಡಿದು ಸಂಜೆ ತನ ಇಲ್ಲೇ ನಿಂದಿರ್ಬೇಕಾಕೈತಿ. ಎಲ್ಲರೂ ಫ್ರೀ ಪಾಸ್ ಅಂತ ಹೇಳ್ಕೊಂಡು ಎಲ್ಲರೂ ಬರಾತ್ ಬಿಟ್ಟಾರ. ಅದಕ್ಕೆ ಭಾಳ ಕಷ್ಟ ಆಗಿದೆ. ಈಗ 2024ರ ಲೋಕಸಭಾ ಚುನಾವಣೆ ಒಳಗೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಜನರಿಗೆ ಅನುಕೂಲವಾಗುತ್ತೆ? ಬಿಜೆಪಿ, ನರೇಂದ್ರ ಮೋದಿ ಅವರ ವ್ಯಕ್ತಿತ್ವ ಬಗ್ಗೆ ಏನು ಹೇಳ್ತೀರಾ? ಅವ್ರು ಭಾಳ ಒಳ್ಳೆಯಿದ್ದಾರೆ, ದೇಶಕ್ಕಾಗಿ ಎಲ್ಲ ಸಹಾಯ ಮಾಡ್ತಿದ್ದಾರೆ, ಸ್ಟೂಡೆಂಟಿಗೆ ಭಾಳ ಪವರ್ ಕೊಡ್ತಿದ್ದಾರೆ. ಅದು ನಮ್ಗೆ ಭಾಳ ಲೈಕ್. ಎಲ್ಲರೂ ಸಮಾನರು ಅಂತ ನೋಡ್ತಾರೆ. ಖಂಡಿತವಾಗಿಯೂ ಒಬ್ಬ ಭಾರತೀಯನಾಗಿ ಬಹಳ ಖುಷಿ ಪಡ್ತಾರೆ. ಯಾಕಂದ್ರೆ ವಿಜ್ಞಾನಿಗಳ ಸಾಧನೆ ಅಷ್ಟು ಸುಲಭವಾದಲ್ಲ, ಅದಕ್ಕೆ ಬಹಳ ಪರಿಶ್ರಮ ಇದೆ, ಅದ್ರ ತಕ್ಕಂಗೆ ಸಪೋರ್ಟು ಇದೆ. ಸರ್, ಈಗ ಚಂದ್ರಯಾನ 3ರ ಕ್ರೆಡಿಟ್ ವಾರ್ಸ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಹಾಗೆ ನೋಡ್ತಾ ಹೋದರೆ ಈಗ ಕಾಂಗ್ರೆಸ್ನವರು ನೆಹರು ಅವರು ಸ್ಥಾಪನೆ ಮಾಡಿದ ಇಸ್ರೋದಿಂದ ಈ ಕೆಲಸವಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಎಲ್ಲ ಪ್ರಧಾನಿಗಳು ಅದರ ಬಗ್ಗೆ ಡೆವಲಪ್ಮೆಂಟ್ ಮಾಡ್ತಾರೆ ಬರ್ತಾರೆ. ಅದು ಒಬ್ಬರಿಗೆ ಕ್ರೆಡಿಟ್ ಅಂತಿರಲ್ಲ, ಕ್ರೆಡಿಟ್ ನಾವು ಗೋಸ್ಟು ವಿಜ್ಞಾನಿಗಳಿಗೆ ಕೊಡೋದು. ಖಂಡಿತವಾಗಿಯೂ ನಾಯಕರ ಕೊರತೆ ಇದೆ, ಅದು ಇಲ್ಲ ಅನ್ನೋ ಮಾತೇ ಇಲ್ಲ. ಯಾಕೆಂದರೆ ಇವರು ಡೆವಲಪ್ಮೆಂಟ್ ಅಜೆಂಡಾದಲ್ಲಿ ಯಾವುದೂ ಪ್ಲ್ಯಾನ್ ಇಲ್ಲ, ಬರೀ ಮೋದಿ ಸೋಲಿಸ್ಬೇಕನ್ನೋದು ಒಂದೇ ಅವರ ಉದ್ದೇಶ ಇದೆ. ಬಟ್ ಆ ಉದ್ದೇಶ ಅಷ್ಟು ಸರಿ ಅಂತ ಅನಿಸೋದಿಲ್ಲ ನಮಗೆ. ಖಂಡಿತವಾಗಿಯೂ 2013ಗಿಂತ ಮುಂಚೆ ಯಾವ ಫೋನ್ಪೇ ಇರಲಿಲ್ಲ, ಗೂಗಲ್ ಪೇ ಇರಲಿಲ್ಲ, ಬ್ಯಾಂಕ್ ಅಕೌಂಟ್ ಇರಲಿಲ್ಲ, DBT ಇರಲಿಲ್ಲ. ಇದೆಲ್ಲ ನೋಡಿದ್ರೆ ಖಂಡಿತವಾಗಿಯೂ ಡೆವಲಪ್ಮೆಂಟ್ ಇದೆ, ಅದರಲ್ಲಿ ಇನ್ನೊಂದು ಮಾತೇ ಇಲ್ಲ. 100% ಡೌಟೇ ಇಲ್ಲ. ಸರ್, ಈಗ ಬ್ಯಾಂಕ್ಗಳಲ್ಲಿ ಸ್ವಂತ ಉದ್ಯೋಗಕ್ಕೆ ಸುಲಭ ಸಾಲ ಸೌಲಭ್ಯಗಳು ದೊರೆತಿದೆಯಲ್ಲ, ಇದರಿಂದ ನಿರುದ್ಯೋಗ ಸಮಸ್ಯೆ ಸುಧಾರಿಸುತ್ತಿದೆಯಾ? ಖಂಡಿತವಾಗೂ ಆಗ್ತದೆ. ಯಾಕಂದರೆ ಒಬ್ಬರು ಸಣ್ಣ ವ್ಯಾಪಾರಿನ ನಾವು ಒಬ್ಬರನ್ನು ಮೇಲೆತ್ತೋದು ಅಷ್ಟು ಸುಲಭದ ಮಾತಲ್ಲ. ಆಮೇಲೆ ಎತ್ತಬೇಕಾದ್ರೆ ಅದಕ್ಕೆ ಸರಿಯಾದ ಪ್ಲ್ಯಾನ್ ಇದ್ದಿಲ್ಲ ಮುಂಚೆ. ಮೋದಿಯವ್ರು ಬಂದ ಮೇಲೆ DBT ಯಾವಾಗ ಸ್ಟಾರ್ಟ್ ಆಯಿತು, ಯಾವಾಗ ಜನ್ಧನ್ ಖಾತೆ ಅಕೌಂಟ್ಸ್ಗಳು ಓಪನ್ ಆಯಿತು, ಆವಾಗಿಂದ ಒಟ್ಟು ಜನರಿಗೆ ಏನು ನನಗೂ ಏನೋ ಒಂದು ಸ್ವಲ್ಪ ಅಮೌಂಟ್ ಸಿಗ್ತದೆ, ಅದರಿಂದ ಏನಾದರೂ ಒಂದು ಉದ್ಯೋಗ ಮಾಡ್ಬೋದು ಅಂತೇಳಿ ಹಾಗೆ. ಈಗ 104 ಕೋಟಿ ಇರುವ ಭಾರತವನ್ನು ನಿಭಾಯಿಸುವಷ್ಟು ರಾಹುಲ್ ಗಾಂಧಿ ಅವರ ಸಾಮರ್ಥ್ಯ ಇದೆಯಾ? ಖಂಡಿತವಾಗಿಯೂ ಇಲ್ಲ, ಸಾಧ್ಯನೇ ಇಲ್ಲ. ಅವ್ರ ಪ್ಲ್ಯಾನೇ ಇಲ್ಲ ಏನು. ಕಾಂಗ್ರೆಸ್ ಪಕ್ಷ ಗಾಂಧಿ ಪರಿವಾರಕ್ಕೇ ಅವಲಂಬನೆಯಾಗಿದೆ. ಅದು ಮುಂಚೆ ಈ ಥರ ಇರಲಿಲ್ಲ, ಅದು ರೀಸೆಂಟಾಗಿ ಅದು ಈ ಥರ ಬಿಂಬಿಸ್ತಾ ಇದ್ದಾರೆ ನಾಯಕರುಗಳು ಅಷ್ಟೇ. ಗ್ಯಾರಂಟಿ ಯೋಜನೆಗಳು ನಿಮಗೆ ತೃಪ್ತಿ ತಂದಿದ್ದಾವ? ನಮಗಂತೂ ತೃಪ್ತಿ ಇಲ್ಲ. ಗ್ಯಾರಂಟಿ ಯೋಜನೆಗಳು ಯಾರಿಗೆ ಸೌಲಭ್ಯ ಬೇಕೋ ಅವ್ರಿಗಷ್ಟೇ ಕೊಟ್ಟರಷ್ಟೇ ಚಲೋ. ಅದು ಎಲ್ಲರಿಗೂ ಹೋಲ್ಸೇಲ್ ಸರಿ ಅಂತ ಅನ್ಸೋದಿಲ್ಲ. ನರೇಂದ್ರ ಮೋದಿ, BJP. ಪತ್ರಿಕೋದ್ಯಮದ ಆಯಾಮದಲ್ಲಿಯೇ ಜನರೊಂದಿಗೆ ಬೆರೆತು ಬದಲಾವಣೆಯ ಹಾದಿಯಲ್ಲಿ ನಿಮ್ಮ ನ್ಯೂಸ್ ಪಿನ್ ಚಾನಲ್ ಮುಂದಾಗುತ್ತಿದೆ. ಹಲವು ವಿಷಯಗಳ ಜೊತೆ ನಿಮ್ಮೊಂದಿಗೆ ಚರ್ಚಿಸಿ ಅಭಿವೃದ್ಧಿ ಕಡೆ ನಡೆಯುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಉತ್ತಮ ಮಾಹಿತಿ ತಿಳಿಸಿದೆ ಎಂದು ನಾವು ಭಾವಿಸುತ್ತೇವೆ. ನೀವು ನಮ್ಮೊಂದಿಗೆ ಸಂಪರ್ಕಿಸಲು ಕಮೆಂಟ್ ಮೂಲಕ ಪ್ರತಿಕ್ರಿಯಿಸಿ ಹಾಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮನ್ನ ಪ್ರೋತ್ಸಾಹಿಸಿ. ಫುಲ್ ಖುಷಿ ಆಗೈತೆ ರೀ. ಭಾರತ ದೇಶ ವಿಶ್ವಗುರು ಅಂತ ಹೆಸರು ಮಾಡ್ಕೊಂಡೈತಿ.
ಭಾಳ ಕೊರತೆ ಐತೆ ಅವ್ರ ಕಡೆ. ಈಗ 20 ಮಂದಿ ಹಿರೇತನ ಮಾಡೋದ್ರಾಗ ಒಬ್ರು ಹಿರೇತನ ಮಾಡೋದ್ರಾಗ ಫರ್ಕ್ ಇರ್ತೈತೆ ರೀ. ಮನೆ ಒಳಗನ ಒಬ್ರು ಹಿರೇತನ ಮಾಡಿದ್ರೆ ಮನೆ ಕರೆಕ್ಟ್ ಹೋಗ್ತೈತೆ. 20 ಮಂದಿ ಹಿರೇತನ ಮಾಡಿದ್ರೆ ಮನೆ ಕರೆಕ್ಟ್ ಹೋಗೋದಿಲ್ಲ ಅದು. ಆ ಥರ ಆಗೈತೆ ನಮ್ಮ ದೇಶದ ಪರಿಸ್ಥಿತಿ. ಒಬ್ಬವನದಾನ ವಿಶ್ವಗುರು. ಮತ್ತು ಈಗ ಅದ ಎಲ್ಲರಿಗೆ ಗುರ್ತೈತಲ್ಲ ಸರ್, ಯಾರಿಂದ ಯಾಗ ಆಗತೈತೆ ಅಂತೇಳಿ ಗುರ್ತೈತಲ್ಲ, ಏನಾಗತೈತೆ ಅನ್ನೋದು. ಯಾವಾಗ ಅವ್ರು ಹಿಂದಿದ್ದಾಗ ಏನು ಆಡಳಿತ ಮಾಡ್ಯಾರ, ಇವ್ರು ಏನು ಆಡಳಿತ ಮಾಡತ್ತಾರ, ಈಗ ಯಾರಿಂದ ಆಗೈತಿ, ಎಷ್ಟು ವರ್ಷದಿಂದ ಆಗತೈತಿ, ಇದು 3ನೇದಿದೆ ಇವ್ರು ಮಾಡೋದು. ಈಗ ಅವ್ರಿದ್ದಾಗ ಆಗಿತ್ತು, ಇವ್ರಿದ್ದಾಗ ಆಯಿತು. ನೀರೋರಿಂದ ಸಾಧ್ಯ ಅಲ್ಲ. ಅವರು ಇದು ಮಾಡಿರ್ಬೋದು ಅದನ್ನು, ಅವಾಗ ಸಕ್ಸಸ್ ಆಗಿಲ್ಲ. ಈಗ ಅದ್ರ ಬಗ್ಗೆ ಸಕ್ಸಸ್ ಆಗ್ತೈತಿ. ಹೆಚ್ಚಿನ ಇವ್ರು ಅದಾರ, ಅವರು ಸೌಲಭ್ಯ ಮಾಡೋರು ಇದ್ದಾಗ ಆಗ್ತೈತೆ. ಆಡಳಿತ ಒಳ್ಳೆಯದಾಗಿದೆ, ಆದರೆ ಅವರು ಗೌರ್ಮೆಂಟ್ನಲ್ಲಿ ಒಳ್ಳೆಯ ಆಡಳಿತ ಮಾಡ್ಯಾರ. ಸರ್, ಈಗ ಬ್ಯಾಂಕ್ಗಳಲ್ಲಿ ಸ್ವಂತ ಉದ್ಯೋಗಕ್ಕಾಗಿ ಸುಲಭ ಸಾಲ ಸೌಲಭ್ಯಗಳು ದೊರೆತಿದೆಯಲ್ಲ, ಇದರಿಂದ ನಿರುದ್ಯೋಗ ಸಮಸ್ಯೆ ಸುಧಾರಿಸಿದೆಯಾ? ಸುಧಾರಿಸ್ತೈತೆ ಸರ್. ಅವ್ರು ತೊಗೊಂಡು ಒಳ್ಳೆ ಬ್ಯಾಂಕ್ನವ್ರು ಸ್ವಲ್ಪ ಸೌಲಭ್ಯ ಕೊಡಬೇಕು ಅವ್ರಿಗೆ. ಯಾಕಂದರೆ ಸ್ವಲ್ಪ ಕೆಲವೊಬ್ಬ ಕೊಡ್ತಾ ಇಲ್ಲ. ಯಾಕಂದ್ರೆ ಇವು ಸರ್ಟಿಫಿಕೇಟ್ ಅಂತ ಕೇಳ್ತಾ ಇರ್ತಾರೆ. ಅದನ್ನೆಲ್ಲ ಅವರು ಹೊರತುಪಡಿಸಿ ಮಾಡಿಸಿದ್ರೆ ಆಗ್ತೈತೆ ರೀ. ಸರ್, ಈಗ 140 ಕೋಟಿ ಜನಸಂಖ್ಯೆ ಇರುವ ಭಾರತವನ್ನು ನಿಭಾಯಿಸುವಷ್ಟು ರಾಹುಲ್ ಗಾಂಧಿ ಸಮರ್ಥರಿದ್ದಾರಾ? ಸಮರ್ಥ ಇಲ್ಲ ಅಂತೇಳಿ ತಿಳ್ಕೊಂಡಾರೆ. ಸಮರ್ಥ ಇಲ್ಲ ಅವರು. ಸಮರ್ಥ ಇಲ್ಲ ಅಂದ್ರೆ ಅವರು ಬರೀ ಮೊನ್ನೆ ಒಂದು ಇದು ಮಾಡಿ ಹೊರಗಡೆ ಹೋಗಿದ್ರು. ಅವರು ಇದರಿಂದ ಹೊರಗೆ ಹೋಗಿದ್ರು. ಅವರು ಅದು ಯಾಕೆ ತಪ್ಪು ಮಾತಾಡಿದಾಗ ಹೊರಗೆ ಹೋಗೋಕ್ಕಾಗ್ತೈತಿ, ಹಂಗೆ ಹೋಗೋದಲ್ಲ ಅವರು. ಅವರಿಂದ ನಿಭಾಯಿಸೋ ಶಕ್ತಿ ಇಲ್ಲ. ಮೊದಲಿರ್ಬೋದು ಅವ್ರ ಮಂದಿಗೆ, ಈಗ ನಿಭಾಯಿಸೋ ಶಕ್ತಿ ಇಲ್ಲ ಅವ್ರ ಕಡೆ. ಕಾಂಗ್ರೆಸ್ ಪಕ್ಷ ಗಾಂಧಿ ಪರಿವಾರಕ್ಕೆ ಅವಲಂಬನೆಯಾಗಿದೆಯಾ? ಇಲ್ಲ. ಯಾಕಂದ್ರೆ ಅವರು ಗಾಂಧಿ ಅನ್ಕೊಂತ ಬೆಳೆದು ಬಂದ್ಬಿಟ್ಟಾರ್ರಿ. ಗಾಂಧಿನ ಹಿಡ್ಕೊಂಡು ಮುಂದೆ ಆಟ ಆಡತ್ತಾರ ಅವರು. ಮತ್ತೊಂದು ಅವರು ಅವ್ರ ಗಾಂಧಿಯನ್ನು ಬಿಟ್ರಂದ್ರೆ ಅವ್ರದ್ದು ಆಟ ನಡೆಯಲ್ಲ. ಅದಕ್ಕೋಸ್ಕರ ಗಾಂಧಿ ಅಂತಾರೆ ಅವರು. ತೃಪ್ತಿ ತಂದಿಲ್ಲ ಸರ್. ಎಲ್ಲ ನಿರುದ್ಯೋಗಗಳು ಹೆಚ್ಚಿಗೆ ಆಗತ್ತಾವೆ. ತೃಪ್ತಿ ತಂದಿಲ್ಲ, ನಿರುದ್ಯೋಗ ಹೆಚ್ಚಿಗೆ ಆಗತ್ತಾವೆ. ಒಳ್ಳೆಯ ಅದರಿಂದನೇ ಬಡ್ಜನಕ್ಕೆ ಸಹಾಯಕತ್ತಾರ. ಯಾಕಂದ್ರೆ ಒಂದು ಹೊಲದ ಕೆಲಸನೇ ಇಲ್ಲ, ದುಡಿಯಾಕೆ ಬರವಲ್ರಿ. ಫ್ರೀ ಅಂತ ರೇಷನ್ ತಿಂತಾರೆ, ಫ್ರೀ ಅಂತ ಬಸ್ ಗಿಡಾಡ್ತಾರೆ. ಬಸ್ ನೋಡ್ರಿ, ಎಲ್ಲರಿಗೆ ಶಾಲೆ ಹುಡುಗರಿಗೆ ಸೌಲಭ್ಯ ಇಲ್ದಂಗೆ ಆಗೈತಿ. ಶಾಲೆ ಹುಡುಗರನ್ನ ಬಿಟ್ಟು ಬಸ್ನ್ಯಾರು ಹೋಗೋದು ಪರಿಸ್ಥಿತಿ ಬಂದೈತಿ. ಅದನ್ನು ಕ್ಯಾನ್ಸಲ್ ಮಾಡ್ಬೇಕ್ರಿ ಅವ್ರು. ಯಾಕಂದ್ರೆ ಬೇರೆ ಸ್ಕೀಮ್ ಜಗ್ಗಿದ್ದು ಕೊಡ್ಬೋದಾಗಿತ್ತು ಅವರು. ಅದನ್ನೇ ಶಾಲೆ ಕೊಡಲಿ. ಅನಾಥ ಮಕ್ಕಳಿಗೆ ಶಾಲೆ ಕೊಡಲಿ, ಅನಾಥ ಮಕ್ಕಳ ಬೆಳೆಸಲಿ, ಇವ್ರು ಬೆಳೆಸಲಿ. ಅವರೆಲ್ಲ ಮಾಡಿಲ್ಲ, ಇದನ್ನು ಮಾಡ್ಯಾರ. ಸರ್, ಈಗ 2024ರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಜನರಿಗೆ ಅನುಕೂಲವಾಗ್ತದೆ? BJP ಗೌರ್ಮೆಂಟ್ ಬಂದರೆ ಜನರಿಗೆ ಅನುಕೂಲ ಆಗ್ತದೆ. ಕಾಂಗ್ರೆಸ್ ಗೌರ್ಮೆಂಟ್ ಬಂತಂದ್ರೆ ಈ ಪರಿಸ್ಥಿತಿ ಆಗ್ತೈತಿ. ಜನ ಎಲ್ಲ ದುಡಿಲಂಗೆ ಆಗ್ತಾರೆ. ನಮ್ಮ ಮನೆ ಹಿರೇತನ ನಾವು ಮಾಡ್ಕೊಂಡ್ರೆ ಇದು ಆಗೋದು. 10 ಮಂದಿಗೆಲ್ಲ ಇಡೀ ಜಗತ್ತಿನ ತುಂಬ ಇದು ಮಾಡಿದ್ರೆ ಕರೆಕ್ಟ್ ಇರ್ತೈತೆ. ನರೇಂದ್ರ ಮೋದಿ. ಸರ್, ಈಗ ಚಂದ್ರಯಾನ 3 ಯಶಸ್ವಿಯಾಗಿದೆ ಅಲ್ಲ, ಜಗತ್ತೇ ನಮ್ಮತ್ತ ನೋಡ್ತಾ ಇದೆ. ಅದಕ್ಕೆ ನೀವು ಯಾವ ಥರ ಸಂಭ್ರಮ ಪಡ್ತೀರಿ? ಯಾವ ಥರ ಖುಷಿ ಆಗ್ತಾ ಇದೆ? ನಮಗೆ ಭಾಳ ಖುಷಿ ಆಕೈತಿ. ನಮ್ಮ ದೇಶದ ಒಂದು ಹೆಮ್ಮೆ ವಿಷಯ ಅದು. ಸರ್, ಈಗ ವಿಪಕ್ಷಗಳಲ್ಲಿ ಮೋದಿ ಸೋಲ್ಸಕ್ಕೆ ಒಂದಾಗಿದ್ದಾರಲ್ಲ, ಅವರಲ್ಲಿ ನಾಯಕರುಗಳ ಕೊರತೆ ಇದೆಯಾ? ಕೊರತೆ ಅಂದರೆ ಅವ್ರದ್ದು ಉದ್ದೇಶ ಇರೋದು ಮೋದಿ ಸೋಲಿಸ್ಬೇಕನ್ನೋದು ಒಂದೇ ಉದ್ದೇಶ, ಬೇರೆ ಉದ್ದೇಶ ಇಲ್ಲ. ಈಗ ಸರ್, ಈಗ ಮೋದಿ ಆಡಳಿತವನ್ನು ಹೇಗೆ ನೋಡ್ತೀರಾ ಸರ್ ನೀವು? ಅಭಿವೃದ್ಧಿ ಆಗ್ತಿದೆಯಾ? ಅಭಿವೃದ್ಧಿ ಆಗಿದೆ, ಸುಧಾರಣೆ ಆಗಿದೆ. ಮಾಡಬೇಕು ಅದು ಸುಧಾರಣೆ ಅನ್ನೋದು ಯಾವಾಗಲೂ ಇದ್ದಿದ್ದೇ. ಅದು ಯಾವಾಗಲೂ ಸಂಪೂರ್ಣ ಸುಧಾರಣೆ ಆಯ್ತು, ಇಲ್ಲಿ ನಮಗೆ ಕೆಲಸ ಮುಗೀತು ಅನ್ನೋ ಹಾಗಿಲ್ಲ. ಅದು ಯಾವಾಗಲೂ ಸುಧಾರಣೆ ಮಾಡ್ಕೊಂತಾನೆ ಇರ್ಬೇಕಷ್ಟೆ. ಸರ್, ಈಗ ಬ್ಯಾಂಕ್ಗಳಲ್ಲಿ ಸ್ವಂತ ಉದ್ಯೋಗಕ್ಕಾಗಿ ಸುಲಭ ಸಾಲ ಸೌಲಭ್ಯಗಳು ದೊರೆಯುತ್ತಿದೆಯಲ್ಲ, ಇದರಿಂದ ನಿರುದ್ಯೋಗ ಸಮಸ್ಯೆ ಸುಧಾರಿಸುತ್ತಿದೆಯಾ? ಅದು ಸಾಲ ತಗೊಳ್ಳೋರ ಮೇಲೆ ಅವಲಂಬನೆ ಆಗುತ್ತೆ. ಅವರು ಅಭಿವೃದ್ಧಿ ಮಾಡ್ಕೋಬೇಕು, ನಮ್ಮದು ಜೀವನ ಸುಧಾರಿಸ್ಬೇಕು ಅನ್ನೋದು ಇತ್ತಂದ್ರೆ ಅದು ಅಭಿವೃದ್ಧಿ ಆದಂಗೆ. ಅದನ್ನು ಇಲ್ಲದ ಅನಾವಶ್ಯಕವಾಗಿ ಅದನ್ನು ಖರ್ಚು ಮಾಡಿದರೆ ಅದು ದುಷ್ಟ ಪರಿಣಾಮ ಆಗುತ್ತೆ. ಸರ್, ಈಗ 140 ಕೋಟಿ ಜನಸಂಖ್ಯೆ ಇರುವ ಭಾರತವನ್ನು ನಿಭಾಯಿಸುವಷ್ಟು ರಾಹುಲ್ ಗಾಂಧಿ ಸಮರ್ಥರಿಲ್ಲ ಅಂತ ನನ್ನ ಭಾವನೆ. ಸರ್, ಈಗ ಕಾಂಗ್ರೆಸ್ ಪಕ್ಷ ಗಾಂಧಿ ಪರಿವಾರಕ್ಕೆ ಅವಲಂಬನೆಯಾಗಿದೆಯಾ? ಗಾಂಧಿ ಪರಿವಾರಕ್ಕೆ ಅವಲಂಬನೆ ಆಗಿದೆ ಅಂತ ನೋಡೋಕೆ ಅನಿಸುತ್ತೆ. ಆದರೂ ಅವ್ರದ್ದೇ ಆದ ಒಂದು ಚಿಂತನೆ ಇದೆ ಅವರಲ್ಲಿ. ಅದು ಯಾವುದೇ ಸರ್ಕಾರ ಇದ್ರೂ, ಯಾವುದೇ ಇವತ್ತು BJPನರೇ ಇರಲಿ, ಕಾಂಗ್ರೆಸ್ಸನ್ನೇ ಇರಲಿ, JDS ಇರಲಿ, ಯಾವುದಿದ್ರೂ ಉಚಿತ ಅನ್ನೋ ಶಬ್ದ ಅದು ದೇಶವನ್ನು ಸುಧಾರಣೆ ಮಾಡಲ್ಲ, ತೃಪ್ತಿ ಇಲ್ಲ. ನಾನು ಜನರಿಗೆ ಅನುಕೂಲ ಆಗುವ ಅನ್ನೋದ್ರ ಬಗ್ಗೆ ವಿಚಾರ ಮಾಡೋದಕ್ಕಿಂತ ದೇಶಕ್ಕೆ ಯಾರಿಂದ ಅಂದಪ್ಪ ಮೋದಿಯವರು ಬರೋದ್ರಿಂದ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆಯಲ್ವಾ, ಮುಂದಿನ ಪ್ರಧಾನಿ ಯಾರಾಗಬೇಕು?
ಪ್ರಧಾನಿ ನಮ್ಮ ವೈಯಕ್ತಿಕ ವಿಚಾರ ಮೋದಿ ಆಗ್ಬೇಕು ಅನ್ನೋದು ನಮ್ಮ ವಿಚಾರ. ಸರ್, ಈಗ ಚಂದ್ರಯಾನ 3 ಯಶಸ್ವಿಯಾಗಿದೆ ಅಲ್ಲ, ಜಗತ್ತೇ ನಮ್ಮ ಹತ್ತ ಮುಖ ಮಾಡಿ ನೋಡ್ತಾ ಇದೆ ಅಲ್ಲ, ನಿಮ್ಗೆ ಯಾವ ಥರ ಖುಷಿ ಆಗ್ತಾ ಇದೆ? ಇಲ್ಲ, ನಮ್ಗೆ ಖುಷಿಯಾಗಿದೆ. ಹೋಗಿ ಬಂದಿದ್ದು ಖುಷಿಯಾಗಿದೆ. ಮತ್ತು ಯಾರು ಹಿಂದೆ ಮಾಡಿದವರೆಲ್ಲ ಸಕ್ಸಸ್ ಆಗಿಲ್ಲ, ಈಗ ಸಕ್ಸಸ್ ಆಗೈತಿ, ಅಡ್ಡಿಲ್ಲ. ಅದು ಹೆಮ್ಮೆ ನಮ್ಮ ಭಾರತದಿಂದ. ಸರ್, ಈಗ 5 ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರಲ್ಲ, ನಿಮಗೆ ಸಂತೋಷ ತೃಪ್ತಿ ಆಗಿದೆಯಾ? ಕೆಲವೊಬ್ರು ಬಡವರು ಇಷ್ಟ ಕೆಲವೊಬ್ರಿಗೆ ಇಲ್ಲ. ಈಗ ಚಂದ್ರಯಾನ 3 ಯಶಸ್ವಿಯಾಗಿದೆ ಅಲ್ಲ, ಜಗತ್ತೇ ನಮ್ಮ ಭಾರತದತ್ತ ನೋಡ್ತಾ ಇದೆ. ಹೌದು. ನೀವೇನಂತೀರಾ, ಯಾವ ಥರ ಖುಷಿ ಆಗ್ತಾ ಇದೆ? ಇಲ್ಲ, ಇದಕ್ಕೆ ತುಂಬ ಖುಷಿ ಆಗ್ತಿದೆ. ಯಾಕಂದ್ರೆ ವಿಶ್ವದಾಗ ಏನಂತಿಲ್ಲ ಯಾರು ಮಾಡಲಿ ಸಾಧನೆ ಏನು ಮಾಡಿದ್ದಾರೆ. ಇದೇನಂತಿಲ್ಲ ಭಾರತದವರು ಏನಂತಿಲ್ಲ ಹೆಮ್ಮೆ ಪಡುವ ವಿಚಾರ ಇದೆ. ಖಂಡಿತವಾಗಿ ಇದೆ. ಅದ್ರಾಗ ಹೇಳ್ಕೊಂತ ನಾಯಕರು ಯಾರಿಲ್ಲ. ಸುಮ್ಮನೆ ಒಗ್ಗೂಟ ಕುಡಿದ್ರು ಕೂಡ ಏನು ಸೋಲಿಸೋದು ಏನು ಆಗೋದಿಲ್ಲ. ಮೋದಿನ ಬರ್ತಾರೆ ನೆಕ್ಸ್ಟ್ 2024. ಇಸ್ರೋ ಅಂತದ್ದು ಅನ್ನೋದು ಗೌರ್ಮೆಂಟ್ ಇದ್ರದ್ದು ಸಂಶೋಧನೆ ಏನೈತೆ ವಿಜ್ಞಾನಿಗಳದ. ಅದಕ್ಕೆ ಯಾವುದೇ ರೀತಿಯ ಇವ್ರದ್ದೇನೋ ಇದು ಇರಂಗಿಲ್ಲ. ಅದಕ್ಕೆ ಒಬ್ಬರದೇ ಸಾಧನೆ ಅಲ್ಲದ. ನೆಹರೂದು ಅಥವಾ ಮೋದಿ ಅವ್ರದ್ದು ಆತಲ್ಲ, ಅದು ಇಸ್ರೋದಕ್ಕೆ ಇದಕ್ಕೆ ಹೋಗುತ್ತದೆ. ಈಗ ಮೋದಿ ಅವರ ಆಡಳಿತವನ್ನು ಹೇಗೆ ನೋಡ್ತೀರಾ? ಅಭಿವೃದ್ಧಿ ಆಗಿದೆಯಾ? ಆಗಿದ್ದಾರೆ, ಖಂಡಿತವಾಗಿ ಆಗಿದೆ. ಈಗೇನು 60 ವರ್ಷದಿಂದ ನೋಡ್ಲಿದ್ದು ಏನೈತಲ್ಲ 15 ವರ್ಷಗಳು ನೋಡಿದ್ದೇವೆ. ಖಂಡಿತ 100% ಐತಲ್ಲ, ಅದಂತೂ ಎಲ್ಲ ಕೆಲಸಗಳು ಆಗಿದಾವೆ. ಕೆಲವೊಂದು ಸಣ್ಣ ಪುಟ್ಟ ಅಂತೂ ಇದ್ದೇ ಇರ್ತಾವೆ. ಬಟ್ ಅದನ್ನು ಬಿಟ್ಟರೆ ಏನೈತಲ್ಲ 99% ಎಲ್ಲ ಒಳ್ಳೇದಾಗಿದೆ. ಖಂಡಿತ ಸುಧಾರಿಸ್ತದೆ. ಬಟ್ ಅದು ಹೇಳ್ಕೊಂತ ಅಂದ್ರೆ ಇವ್ರಿಗೆ ಕೊಡ್ತಾ ಇಲ್ಲ. ಅಂದ್ರೆ ಯಾರಿಗೆ ನೀಡಿರುತ್ತೆ ಅವ್ರಿಗೆ ಕೊಡ್ತಾ ಇಲ್ಲ. ಅವು ಬೇಕು ಡಾಕ್ಯುಮೆಂಟ್ ಇವು ಬೇಕಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಏನೈತಲ್ಲ ಉತ್ತೇಜನ ನೀಡಬೇಕು ಕೈಗಾರಿಕೆಗಳಿಗೆ. ಸರ್, ಈಗ 104 ಕೋಟಿ ಜನಸಂಖ್ಯೆ ಇರುವ ಭಾರತವನ್ನು ನಿಭಾಯಿಸುವಷ್ಟು ರಾಹುಲ್ ಗಾಂಧಿ ಸಮರ್ಥರಿದ್ದಾರೆ? ಖಂಡಿತವಾಗಿ ಯಾವುದೇ ರೀತಿ ಇದು ಇಲ್ಲ, ಸಮರ್ಥವಾಗಿಲ್ಲ. ಅವ್ರಿಗೆ ಬುದ್ಧಿನೂ ಬಂದಿಲ್ಲ. ಇನ್ನೂ ಸಣ್ಣ ಹುಡುಗತನ ಆಡಾಕತ್ತಾರ. ಅವ್ರಿಗಂತೂ ಬರಂಗಿಲ್ಲ ರೀ ಬುದ್ಧಿ. ಇಲ್ಲ ಬಿಡ್ರಿ, ಯಾವುದೇ ರೀತಿ ಏನೋ ಇದು ಆಗಿಲ್ಲ. ಸುಮ್ಮನೆ ಈಗ ಸ್ಕೂಲ್ ಎಲ್ಲ ಬಸ್ ಫ್ರೀ ಮಾಡಿದಾವೆ. ಸ್ಕೂಲ್ ಹುಡುಗರಿಗೆ ಎಷ್ಟು ಅನಾನುಕೂಲ ಆಗ್ತಿದ್ದಾವೆ. ಹೇಳ್ಕೊಂತಾರಿಗೆ ಏನೈತಿಲ್ಲ ಮುಟ್ಟಾತಿಲ್ಲ ಅವು ಯಾವ. ಸರ್, ಈಗ 2024 ಲೋಕಸಭಾ ಚುನಾವಣೆ ಬರ್ತಾ ಇದೆಯಲ್ಲ, ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಜನರಿಗೆ ಅನುಕೂಲವಾಗ್ತದೆ? BJP ಬಂದರೆ ಏನೈತಲ್ಲ ಇದು ಆಗುತ್ತೆ. ಸರ್, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಮುಂದಿನ ಪ್ರಧಾನಿ ಯಾರಾಗಬೇಕು? ಮೋದಿನವ್ರು ಆಗ್ಬೇಕಲ್ಲ, ಯೋಗೀಜಿಯವ್ರು ಆಗಬೇಕು. ಮತ್ತೆ ಈಗ ಮೋದಿ ಅವರ ಆಡಳಿತ ಹೆಂಗೆ ಅನಿಸ್ತದೆ ನಿಮ್ಗೆ? ಅಭಿವೃದ್ಧಿ ಆಗಿದೆ ಅನಿಸ್ತದೆ? ಒಳ್ಳೇದೈತಿ. ಈಗ ಬ್ಯಾಂಕ್ಗಳಲ್ಲಿ ಸ್ವಂತ ಉದ್ಯೋಗಕ್ಕಾಗಿ ಸಾಲ ಗಿಲೆಲ್ಲ ಕೊಡತಾರಲ್ರಿ, ಅದರಿಂದ ನಿರುದ್ಯೋಗ ಸಮಸ್ಯೆಗಳೆಲ್ಲ ಸುಧಾರಿಸ್ತಿದೆಯಾ? ಇವ ಸಾಲ ಮತ್ತು ಅವ ಇವ ಅನುಕೂಲ ಯಾರಿಗೆ ಬರ್ತಾವೆ ಯಾರಿಗೆ ಬರ್ಬಿಡು ಮರಾಯ. ಈಗ ಮೋದಿ ಬಂದ್ರೆ ಅನುಕೂಲ ಆಕತಿ. ಮಳೆ ಈಗ ತೋರ್ಸಾಕತ್ತಿಲ್ಲ ಮಳೆ. ಬರಗಾಲ ಪರಿಸ್ಥಿತಿ ಐತಿ. ಈಗ ಮಳೆನೇ ಇಲ್ಲ, ಏನಿಲ್ಲ. ಬೆಳೆ ಏನು ಮಾಡ್ತಾವೆ? ರೈತಿಗೆ ಏಟ್ರಾಗಲಿ ಲಾಭ ಆಕತಿ. ಈಗ ಹರ್ಲೂ ಇಲ್ಲ, ಬೆದಿನೂ ಇಲ್ಲ, ಎಲ್ಲ ಬಾದ್ ಆಗೈತಿ. ಈಗ ಮಳೆ ಆದ್ರೆ ಏನು ಮಾಡ್ಬೇಕು ರೈತರು? ಈಗ ಸರ್ಕಾರ ಏನು ಬರೀ ಎಲ್ಲ ಈ ಧಾರವಾಡ ಜಿಲ್ಲಾಕ್ಕೆ ಏನು ಕೊಟ್ಟೇ ಇಲ್ಲ ಅವರು. ಆಗಿಲ್ಲ ಕಾಲ ತಕ್ಕಂತ ಮಳೆ ಜೋರಾಗತಿ. ಏನು ಮಾಡ್ಬೇಕು? ಅಲ್ಲ, ಎಲ್ಲ ಪರಿಸ್ಥಿತಿ ಜಡ ಅದಾವ. ಏನು ಮಾಡ್ಬೇಕು ರೈತರು? ಏನು ಕೊರತೆ ಇಲ್ರಿ. ಮೋದಿದು ಒಳ್ಳೆ ಸರ್ಕಾರ ಐತಿ. ಈ ಕಾಂಗ್ರೆಸ್ನವ್ರದ್ದೇನು ಅಂತ ಏನು ಒಳ್ಳೆ ಸರ್ಕಾರ ಇಲ್ಲ ನಮಗೆ ಅನ್ಸ್ಬೇಕಂದ್ರೆ. ಈಗೆಲ್ಲ ಬಜೆಟ್ ಎಲ್ಲ ಹತ್ತಾಗ ತಮ್ಮ ದಕ್ಷಿಣ ಕನ್ನಡಕ್ಕೆ ಹಾಕ್ಕೊಂಡನ. ಇತ್ತಾಕ ಧಾರವಾಡ ಜಿಲ್ಲಾಕ್ಕೆ ಈಗ ಬರಗಾಲ ಪರಿಸ್ಥಿತಿ ಏನು ಸರಿ ಇಲ್ಲವ. ಎಲ್ಲ ಹತ್ತಾಗ ಬೇರೆನೇ ಮಾಡಿಬಿಟ್ಟಾರ. ನಮ್ಮ ಧಾರವಾಡ ಜಿಲ್ಲಾಕ್ಕೆ ಏನೂ ಇಲ್ಲ. ಮೋದಿ ಒಳ್ಳೇದು ಮಾಡ್ಕೊತ ಬಂದಾನ, ಒಳ್ಳೇದಾಕೈತಿ. ರಸ್ತೆಗಳ ಅಭಿವೃದ್ಧಿ ಆಗಿರ್ಬೋದು, ಮನೆಗೆ ಸಿಲಿಂಡರ್, ಮನೆ ಶೌಚಾಲಯ ಎಲ್ಲ ಅನುಕೂಲ. ಮನೆ ನಿರ್ಮಾಣಕ್ಕೆ ಸಹಾಯಧನ ಎಲ್ಲ ಅನುಕೂಲ ಆಗೈತಿ. ಗೊಬ್ಬರ ಬೀಜ ಖರೀದಿಗೆ ಹಣ ಸಂದಾಯ ಮಾಡುತ್ತಿರೋದು ನೋಡಿದ್ರೆ ಎಲ್ಲ ಅನುಕೂಲ ಐತೆ. ಸುಧಾರಣೆ ಕಂಡಿದೆ ಅನಿಸ್ತದೆ. ಹೌದು, ಎಲ್ಲ ಅನುಕೂಲ ಆಗೈತೆ ಮಾಡೋಣ. ಹೌದೌದು. ನಾವು ಇದ್ರಾಗ ನಮ್ಮ ದುಡಿಮ್ಯಾಗ ಅಷ್ಟೇ ಮಾಡ್ಕೊಂಡು ಹೋಗೋರು. ನಾವು ಹೆಚ್ಚಿನ ಸಾಲ ಪಾಲ ನಾವೇನು ಪಡ್ಕೊಳ್ಳೋರಲ್ಲ. ಸರ್, ಈಗ 104 ಕೋಟಿ ಜನಸಂಖ್ಯೆ ಇರುವ ಭಾರತವನ್ನು ನಿಭಾಯಿಸುವಷ್ಟು ರಾಹುಲ್ ಗಾಂಧಿ ಸಮರ್ಥರಿದ್ದಾರೆ? ಆಗೋದಿಲ್ರಿ. ಅವ್ರು ಆಗೋದಿಲ್ರಿ. ಏನು ಹೇಳಕ್ಕೆ ಬರೋದಿಲ್ರಿ. ಏನು ಕೆಲವೊಂದು ಬತ್ತೇಲಿ ಬಂದಾವ, ಕೆಲವೊಂದು ಬತ್ತೇಲಿ ಬಂದಿಲ್ರಿ. ಬರ್ತಾವ ಅನ್ನೋದು ಏನು ಗ್ಯಾರಂಟಿ ಇಲ್ರಿ. ಅವು ಯಾರಿಗೆ ಬಂದು ಮುಡ್ತಾವ ಅವ್ರಿಗೆ ಕರೆಯವು, ಯಾರಿಗೆ ಬರಲಿಲ್ಲ ಅಂದ್ರೆ ಇಲ್ಲ. 2024 ಲೋಕಸಭಾ ಚುನಾವಣೆ ಒಳಗೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಜನರಿಗೆ ಅನುಕೂಲವಾಗ್ತೈತಿ? BJP ಬಂದ್ರೆ ಒಟ್ಟು ಅನುಕೂಲ ಆಕತಿ. ಮೋದಿ ಬಂದ್ರೆ ಅನುಕೂಲ ಆಕತಿ. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಮುಂದಿನ ಪ್ರಧಾನಿ ಯಾರಾಗಬೇಕು? ನಮ್ಮ ಮೋದಿ ಆದ್ರೆ ಚಲೋ ರೀ. ಮಳೆಗಾಲ ಈ ವರ್ಷ ಬರಗಾಲ ಐತ್ರಿ. ಈಗ ಸರಿಯಾಗಿ ಮಳೆಗಾಲ ಇಲ್ಲ. ಈಗ ಸದ್ಯ ಯಾವ ಬಂದಿಲ್ರಿ. ಈಗ ಮೊನ್ನೆ ಮೋದಿ ದಟ್ಟ ಬಂದೈತ್ರಿ, ಇನ್ನೂ ಯಾವ ಬಂದಿಲ್ಲ. ಈಗ ಸರಿಯಾಗಿ ಮಳೆಗಾಲ ಇಲ್ರಿ ಈ ವರ್ಷ. ಪೀಕ್ ಒಣಗಾಕತ್ತೇವ್ರಿ. ಈಗ ಈ ಮುಂದೆ ದೇವ್ರು ಹೆಂಗೆ ಗತಿ ಮಾಡ್ದಾನ, ದೇವ್ರು ಹೆಂಗೆ ಅನ್ನ ಹಾಕ್ತಾನ್ರಿ. ಚಂದ್ರಯಾನ 3 ಯಶಸ್ವಿಯಾಗಿದೆ ಅಲ್ಲ, ಜಗತ್ತೇ ಭಾರತದತ್ತ ನೋಡ್ತಾ ಇದೆ. ನಿಮ್ಗೆ ಯಾವ ಥರ ಖುಷಿ ಆಗ್ತಾ ಇದೆ? ಯಾವ ಥರ ಸಂಭ್ರಮ ಆಗ್ತಾ ಇದೆ? ಭಾಳ ಸಂತೋಷ ಆಗ್ತಾ ಇದೆ. ಭಾಳ ವಿಜ್ಞಾನಿಗಳು ಭಾಳ ಶ್ರಮಪಟ್ಟು ಮಾಡಿದ್ದಾರೆ ಅದನ್ನು. ಅದಕ್ಕೆ ನಮ್ಮ ದೇಶಕ್ಕೆ ಭಾಳ ಹೆಮ್ಮೆ ಆಗುವಂಥ ವಿಷಯ ಅದು. ಸರ್, ಈಗ ವಿಪಕ್ಷಗಳಲ್ಲಿ ಮೋದಿ ಸೋಲಿಸೋಕ್ಕೆ ಒಂದಾಗಿವೆ ಅಲ್ಲ, ಅವರಲ್ಲಿ ನಾಯಕರುಗಳ ಕೊರತೆ ಇದೆಯಾ? BJP ಕಡೆಗೆ ಯಾವುದೂ ನಾಯಕರ ಕೊರತೆ ಇಲ್ಲ.
ಆದ್ರೆ ಇವರು ಸುಳ್ಳ ಟೀಕೆ ಮಾಡಿ ನಾವೆಲ್ಲ ಮೋದಿ ಸೋಲಿಸಿದ್ರೆ ನಮಗೆ ಅನುಕೂಲ ಆಗ್ತೈತಿ, ನಮ್ಮ ದೇಶ ಹಾಳು ಮಾಡೋಕೆ ಅನುಕೂಲ ಆಕೈತಿ ಅಂತೇಳಿ ಅವ್ರು ಆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದು ಆಗ್ಲಂತ ಕೆಲಸ ಅವ್ರು ಬರೀ ಟೀಕೆ ಮಾಡ್ಕೊತಾನೆ ಅದನ್ನ ಹೇಳ್ಕೊತ ಹೋಗೋರು ಅವರು. ಸರ್, ಈಗ ಮೋದಿ ಆಡಳಿತವನ್ನು ಹೇಗೆ ನೋಡ್ತೀರಾ? ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ 100% ಆಗಿದೆ. ಎಸ್, ಪೂರ ಆಗಿದೆ. ಮತ್ತು 1% ಇಲ್ಲ ಅನ್ನಂಗಿಲ್ಲ ಅದರೊಳಗೆ. ಸುಧಾರಿಸಣೆ ಆಗಬೇಕಂತೇಳಿ ನಮ್ಮ ಆಸೆನೂ ಐತೆ ಅದರೊಳಗೆ. ಆಮೇಲೆ ಬ್ಯಾಂಕ್ಲಿಂದ ಅವ್ರು ಸ್ವಲ್ಪ ಪ್ರೆಷರ್ ಕೊಟ್ಟರೆ ನಿರುದ್ಯೋಗಿ ಸ್ಥಾಪನೆ 0 ಆಗ್ತೈತಿ. ಇಲ್ಲ ಸ್ವಲ್ಪ ಅದು ಡಾಕ್ಯುಮೆಂಟ್ ಸಂಬಂಧ ಇದು ಅಂತೇಳಿ ಹೋದಾರಿ ಸ್ವಲ್ಪ ಪ್ರಾಬ್ಲಮ್ ಆಗತೈತಿ. ಅದನ್ನು ಮೇಲೆ ಯಾರು ಸ್ವಲ್ಪ ಪ್ರಾಬ್ಲಮ್ ಸರಿ ಮಾಡಿದ್ರೆ ಅದಾಗ್ತೈತಿ. ಸರ್, ಈಗ 140 ಕೋಟಿ ಜನಸಂಖ್ಯೆ ಇರುವ ಭಾರತವನ್ನು ನಿಭಾಯಿಸುವಷ್ಟು ರಾಹುಲ್ ಗಾಂಧಿ ಸಮರ್ಥರಿದ್ದಾರೆ? ಅದು ರಾಹುಲ್ ಗಾಂಧಿಗೆ ಇನ್ನೂ ಮುಂದೆ ಹೋಗಿಲ್ಲ ಅವ್ರು ಇನ್ನೂ ಜಿಲ್ಲಾ ಪಂಚಾಯತಿ ಜಡ್.ಪಿ ಇಲೆಕ್ಷನ್ ಬಂದು ಅದ್ರೊಳಗೆ ಅನುಭವ ಆಗಿ ಮ್ಯಾಲೆ ಹೋದ್ರೆ ಇನ್ನೂ ಅನುಕೂಲ. ಆದ್ರೆ ಮೋದಿ ಅಷ್ಟು ಅವ್ರಿಗೆ ಅನುಕೂಲ ಆಗೋದು ಭಾಳ ಅಂದ್ರೆ ಭಾಳ ಇದು. ಸರ್, ಈಗ ಕಾಂಗ್ರೆಸ್ ಪಕ್ಷ ಗಾಂಧಿ ಪರಿವಾರಕ್ಕೆ ಅವಲಂಬನೆ ಆಗಿದೆ ಅಲ್ಲ. ಮೋದಿ ಅವರು ಇದ್ರ ಮೇಲೆ ಹೋಗ್ತಾರೆ. ಅವರೆಲ್ಲ ಇಲ್ಲಿ ದುಡ್ಡೆಲ್ಲ ಹೋದ ಬ್ರಿಟನ್ ಇದು ಕೊಡಬೇಕು, ಹೊರಗಡೆ ಕೊಡಬೇಕು, ನಮ್ಮ ಭಾರತ ಬೆಳೆಸಬಾರ್ದು ಅನ್ನೋ ಉದ್ದೇಶ ಅವ್ರಿಗೆ ಅಷ್ಟೇ, ಬೇರೆ ಏನು. ತೃಪ್ತಿ ಅನ್ನೋಕ್ಕೆ ಈಗ ಎಜುಕೇಷನ್ಗೆ ಅದನ್ನು ಫ್ರೀ ಮಾಡಿದ್ರೆ ಎಷ್ಟೋ ಅನುಕೂಲ ಆಗ್ತಿತ್ತು. ಬಸ್ ಫ್ರೀ ಮಾಡಿದ್ರೆ ಈಗ ಹೊಲ್ದಾಗ ದುಡಿಯೋಕೆ ಇದು ಜನಸಂಖ್ಯೆ ಇಲ್ಲ. ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಹೊಂಟ್ರು. ದೇವಸ್ಥಾನಕ್ಕೆ ಭಾಳ ಪ್ರಾಬ್ಲಮ್ ಆಗಿದೆ. ಆಮೇಲೆ ಸ್ಕೂಲ್ ಹುಡ್ರಿಗೆಲ್ಲ ಬಸ್ ಭಾಳ ಪ್ರಾಬ್ಲಮ್ ಆಗಿದೆ. ಸರ್, ಈಗ 2024ರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಜನರಿಗೆ ಅನುಕೂಲವಾಗುತ್ತೆ? ನೋಡ್ರಿ, ಇದು ಜನರ ಅನುಕೂಲಕ್ಕೆ ಅನ್ನೋಕ್ಕಿಂತ ದೇಶದ ಅನುಕೂಲ ಅನ್ಬೇಕು. ಜನರು ಹೆಂಗಾದ್ರೂ ಸಾಮಾನ್ಯರು ಎಲ್ಲಾದರೂ ದುಡ್ಕೊಂಡು ತಿಂತಾರೆ ಅನ್ನೋದು ಇದು ಕೆಪಾಸಿಟಿ ಐತಿ. ಆದರೆ ದೇಶ ಮುಂದೆ ಬರ್ಬೇಕಂತಂದ್ರೆ ಮೋದಿ ಬರ್ಬೇಕಿಲ್ಲ. ಆಗಿನಾಥ್ ಸರ್ ಬಂದ್ರೆ ಇಬ್ಬರು ಬಂದ್ರೆ ನಮ್ಮ ಭಾರತ ದೇಶ 1 ನಂಬರ್ ಬರೋಕೆ ಯಾವುದೂ ಆತಂಕ ಇಲ್ಲ. ಸರ್, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರಧಾನಮಂತ್ರಿ ಮೋದಿ ಆದರೆ ಒಳ್ಳೆಯದು. ಮಳೆ ನೋಡ್ರಿ, ಮಳೆ ಅವ್ರ ಕಡೆದಲ್ಲ, ನಮ್ಮ ಕಡೆಯದಲ್ಲ, ಪರಮಾತ್ಮ ಕಡೆಯದ. ಅವ್ನು ಬಿಟ್ಟಾಗಷ್ಟ ನಾವು ಪೀಕ್ ತಗೋಬೇಕು. ಯಾವ ರಾಜಕಾರಣಿ ಬಂದ್ರೂ ಮಳಿದು ಏನು ಮಾಡಕ್ಕೆ ಬರಲ್ಲ. ಬರಗಾಲ ಬಂದಿದೆ ಅವ್ರಿಗೆ. ಈ ಕರ್ನಾಟಕ ಕಾಂಗ್ರೆಸ್ ಇದು ಸರ್ಕಾರ ಏನಾಗಿದೆ ಅಂದ್ರೆ ತಮ್ಮ ಇದ್ರೊಳಗನೆ ಬಿಜಿ ಆಗಿಬಿಟ್ಟದವ್ರು. ಅವ್ರು ಅಭಿವೃದ್ಧಿ ಮಾಡಬೇಕು, ನಾವು ರಸ್ತೆ ಅಭಿವೃದ್ಧಿ ಮಾಡಬೇಕು, ಶಾಲೆ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋ ಯಾವುದೂ ವಿಚಾರ ಇಲ್ಲ ಅವ್ರಿಗೆ. ಬರೀ ನಾವು ಧಾರವಾಡದಾಗ ಫಂಕ್ಷನ್ ಮಾಡಬೇಕು, ಹುಬ್ಬಳ್ಳಿ ಒಳಗೆ ಫಂಕ್ಷನ್ ಮಾಡಬೇಕು, ಅಥವಾ ಮಂಡ್ಯದೊಳಗೆ ಫಂಕ್ಷನ್ ಎಲ್ಲಿ ನಮಗೆ ಇದು ವೋಟ್ ಬ್ಯಾಂಕ್ ಸಿಗ್ತೈತೆ ಅಲ್ಲಿ ಫಂಕ್ಷನ್ ಮಾಡಕ್ಕೆ ಓಡಾಡಕತ್ತಾರ ಅವ್ರು. ಅದು ಎಲ್ಲಿ ಸಿಗ್ತಾ ಇಲ್ಲ ಅವ್ರಿಗೆ. ಸರ್, ಈಗ ನಿಮ್ಗೆ ಸ್ಟೇಟ್ಲಿಂದ ಎಲ್ಲ ಸೌಲಭ್ಯಗಳು ದೊರೆತಿದೆ ಅಲ್ರಿ? ಈಗ 60 ವರ್ಷದವ್ರಿಗೆ 10,000 ಮಾಡಿದ್ರು. ಅದ್ರ ಕರ್ನಾಟಕದವ್ರು 4,000 ರೂಪಾಯಿ ಕ್ಯಾನ್ಸಲ್ ಮಾಡಕ್ಕೆ ಪಡಿದ್ರು. ಯಾಕೆ ಮಾಡಿದ್ರು? ಮೋದಿ 60 ವರ್ಷದವ್ರೆ ದುಡ್ಯಾಕೆ ಆಗಂಗಿಲ್ಲ. ತಂದೆ ತಾಯಿ ಹೊರಗೆ ಹಾಕಬಾರ್ದು. ಅವ್ರಿಗೆ 10,000 ರೂಪಾಯಿ ಅದು ನೆರವಾಗಲಿ, ಅಥವಾ ರೈತರಿದ್ರೆ ರೈತರಿಗೆ ನೆರವಾಗಲಿ ಅನ್ನೋ ಉದ್ದೇಶಕ್ಕೆ ಮಾಡಿದ್ರು ಅವ್ರನ್ನ. ಅದನ್ನು ಇವ್ರು ಕ್ಯಾನ್ಸಲ್ ಮಾಡಿದ್ರು. ಒಂದು ಪಕ್ಷ ಮಾಡಿದ್ದು ಇನ್ನೊಂದು ಪಕ್ಷ ಕ್ಯಾನ್ಸಲ್ ಮಾಡಬಾರ್ದು ಅನ್ನೋದು ಅವ್ರಿಗೆ ತಿಳಿಬೇಕ್ರ. ಚಂದ್ರಯಾನ 3 ಯಶಸ್ವಿಯಾಗಿದೆಯಲ್ಲ, ಈಗ ಜಗತ್ತೇ ಭಾರತದ ಮುಖ ಮಾಡಿ ನೋಡ್ತಾ ಇದ್ರಲ್ಲ, ನಿಮಗೆ ಯಾವ ಥರ ಹೆಮ್ಮೆ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ? ಭಾಳ ಖುಷಿ ಆಗುತ್ತೆ ಸರ್. ಭಾಳ 100ಕ್ಕೆ 200% ಖುಷಿ ಆಗುತ್ತೆ. ಯಾರದಿದ್ದಾರೆ ಅವರಲ್ಲಿ ಮೋದಿ ಲೆವೆಲ್ ಯಾರು ನಾಯಕರು ಯಾರು ಇಲ್ಲಲ್ಲ. ಯಾಕೆಂದ್ರೆ ಅವರು ಇದು ಅಂಥವು ಏನು ಒಳ್ಳೆ ಕೆಲಸ ಮಾಡಿಲ್ಲ ರೀ. ಅವರು 70 ವರ್ಷ ಆಳಿದ್ರು ಅಂಥ ಒಳ್ಳೆ ಕೆಲಸ ಏನು ಮಾಡಿಲ್ಲ. ಯಾರ ಸ್ಥಾಪನೆ ಯಾರು ಮಾಡಿರಿ. ಈಗ ಸಕ್ಸಸ್ ಅವಾಗ ಮಾಡ್ಬೋದಿತ್ತಲ್ಲ. ಈಗ 66ರಾಗ ರಷ್ಯಾದಾರು ಮಾಡಿದ್ರಲ್ಲ, ಅವಾಗ ಇವ್ರು ಏನು ಮಾಡಿದ್ರಿ? 1966ರಾಗ ಮಾಡ್ಬೋದಿಲ್ಲ ಅಷ್ಟು ಏನಾರು ಮಾಡೋದು ಇದ್ರು. ಈಗ 2023 ಮಟ್ಟ ಏನು ಮಾಡಿದ್ರು ಅವರು ಸಾಮ್ನೆ. ಅದು ಒಳ್ಳೇದು ರೀ, ಅವ್ರು ಮಾಡಿದ್ದು ಒಳ್ಳೇದು. ಆದ್ರೆ ಏನು ಇದು ಆಗಿದ್ದಿಲ್ಲ. ಅದು ಈಗ ಜಗತ್ತಿನೊಳಗೆ ಇಸ್ರೋ ಕಡೆ ಮುಖ ಮಾಡ್ತಾರಂದ್ರೆ ಈಗ ಮಾಡಿದ್ದು ಇದರಿಂದ ನೋಡ್ತಾರೆ. ನೆಹರು ಇದು ಮಾಡ್ಯಾರ, ಉದ್ಘಾಟನೆ ಮಾಡ್ಯಾರ ಅಂತೇಳಿ ಯಾರು ನೋಡ್ತಾ ಇಲ್ಲ ಅದನ್ನು. ಸರ್, ಈಗ ಮೋದಿ ಅವರ ಆಡಳಿತ ಹೇಗೆ ಅನಿಸ್ತಾ ಇದೆ? ಹೇಗೆ ನೋಡ್ತಾ ಇದ್ದೀರಾ? ಅಭಿವೃದ್ಧಿ ಆಗ್ತಾ? ನಮಗೆ ಭಾಳ ಅಭಿವೃದ್ಧಿ ಆಗೈತೆ. ಅವ್ರು ಇರಲಿಲ್ಲ ಅಂದ್ರೆ ನಾವೆಲ್ಲ ನಮ್ಮ ಇದು ಇಂಡಿಯಾ ಎಲ್ಲೋ ಎಷ್ಟನೇ ಸ್ಥಾನಕ್ಕೆ ಇರ್ತೈತೆ ಅದೇ ಗೊತ್ತಿಲ್ಲ. ಮೋದಿ ಇರಲಿಲ್ಲ ಅಂದ್ರೆ ನಾವು ಭಾಳ ಪಾಕಿಸ್ತಾನಕ್ಕಿಂತ ಭಾಳ ಹೀನಾಯವಾಗಿ ಹಿಂದಿನ ಸ್ಥಿತಿ ಒಳಗೆ ಇರ್ತಿದ್ವಿ. ಇಲ್ಲ ಸರ್, ಇನ್ನೊಂದು ಸ್ವಲ್ಪ ಇನ್ನೂ ಇದೆ, ನಿರುದ್ಯೋಗ ಇದೆ. ಇನ್ನೂ ಒಂದಿಟ್ಟು ಡೆವಲಪ್ಮೆಂಟ್ ಮಾಡಿ ಇನ್ನೂ ನಿರುದ್ಯೋಗ ಇದು ಹೋಗ್ಲಾಡಿಸ್ಬೇಕು ಹೆಚ್ಚಿಗೆ. ಸಾಲ ಸೌಲಭ್ಯಗಳು ಎಲ್ಲ ದೊರೀತಾ ಇವೆ. ಆದರೆ ಡಾಕ್ಯುಮೆಂಟ್ಸ್ ಸರಿಯಾಗಿ ಸಪ್ಲೈ ಮಾಡೋಕ್ಕಾಗ್ತಾ ಇಲ್ಲ. ಸರ್, ಈಗ 140 ಕೋಟಿ ಜನಸಂಖ್ಯೆ ಇರುವ ಭಾರತವನ್ನು ನಿಭಾಯಿಸುವಷ್ಟು ರಾಹುಲ್ ಗಾಂಧಿ ಅವರು ಸಮರ್ಥರಿದ್ದಾರಾ? ಇಲ್ಲ ಆಗೋದು. ಅವ್ರು ಮೊದಲು ಒಂದು ಯಾವ್ದಾರು ಸ್ಟೇಟಿಂದ CM ಆಗಂತ ಹೇಳ್ರಿ. CM ಆದಿಂದ
ನಾವು ಒಂದು ಯಾವ ಸ್ಟೇಟಿಂದ CM ಆಗಿ ಬರಲಿ, ಆಮೇಲೆ ನೋಡೋಣ. ಕಾಂಗ್ರೆಸ್ ಪಕ್ಷ ಗಾಂಧಿ ಪರಿವಾರಕ್ಕೆ ಅವಲಂಬನೆ ಆಗಿದೆ ಅಂತೀರಾ? ಹಾಂ, ಗಾಂಧಿ ಅವರು ಇದು ಹಂಗಾರಿ ಇದ್ರದ್ದು ಇದು ಮಾಡ್ತಾರೆ. ಅವರು ವಂಶ ಪರಂಪರೆ ರಾಜಕೀಯ ಮಾಡ್ತಾರೆ. ಬೇರೆದಾರ ಈಗ ಅಧ್ಯಕ್ಷ ಆಗಿದ್ದ ಖರ್ಗೆ ಅವರು ಇದು ಫಸ್ಟ್ ಟೈಮ್ನಾಗ ಬೇಡ ಚೇಂಜಸ್ ಕೇಳ್ತಾರೆ ರೀ. ಈಗ ಅಡ್ವಾಣಿ ಅವರು ಇಲ್ದಾಗ ಅಡ್ವಾಣಿ ಓದಿಯಿಂದ BJP ಇದು ಮುಗೀತು ಅಂದ್ರೆ ಅದಕ್ಕಿಂತ ಚಲೋ ವ್ಯಕ್ತಿ ಬಂದ್ರಿಲ್ಲ ಮೋದಿಯವರು. ಮತ್ತು ಇವ್ರು ಮೋದಿಯವರು ಓದಿಯಿಂದ ಯೋಗಿ ಅವರು ಮತ್ತೊಬ್ರು ಯಾರು ಬರ್ತಾರೆ. ಎಲ್ಲ ಅಲ್ರಿ ಒಬ್ಬರ ಫ್ರೀಯಾಗಿ ಬಸ್ಸಿಗೆ ನಾವು ದುಡ್ಡು ಕೊಟ್ಟೋಕೆ ಅಂದ್ರು ಬಸ್ನ್ಯಾಗ ಫ್ರೀಯಾಗಿ ಹೋಗ್ಲಿಕ್ಕೆ ಆಗಂಗಿಲ್ಲ. ದುಡ್ಡು ಕೊಟ್ರು ಎಲ್ಲಾರು ನಿಂತ್ಕೊಂಡು ಸ್ಟ್ಯಾಂಡಿಂಗ್ನಾಗ ಫುಟ್ಪಾತ್ನಾಗ ನಿಂತ್ಕೊಂಡು ಹೋಗೋ ಪರಿಸ್ಥಿತಿ ಬಂದೈತಿ. ಅದಕ್ಕೆ ಸಪ್ರೇಟ್ ಬಸ್, ಅದಕ್ಕೆ ಫ್ರೀ ಬಸ್ ಸಪ್ರೇಟ್ ಮಾಡ್ಬೇಕು. ಫ್ರೀದ ಅಡ್ಡಾಡೋರು ಯಾರಪ್ಪ ಆ ಬಸ್ಸಿಗೆ ಹತ್ಬೇಕು, ದುಡ್ಡು ಕೊಟ್ಟು ಅಡ್ಡಾಡೋರು ಜನರಲ್ ಬಸ್ಸಿಗೆ ಬೇರೆ ಮಾಡ್ಬೇಕು. ಅದು ಕಲರ್ ಇದೆ ರೀ, ಬೇರೆ ಅಭಿವೃದ್ಧಿ ಆಗಂಗಿಲ್ಲ. ಬಾಕಿ ಬಿಲ್ ಉಳಿದು 11-12 ತಿಂಗಳಾಯ್ತು. ಕಾಂಟ್ರಾಕ್ಟ್ರು BJP ಅವ್ರ ಸರ್ಕಾರ ಇದ್ದಾಗ ಮಾಡ್ಬೇಕಾಗಿತ್ತು. ಎಲೆಕ್ಷನ್ ಘೋಷಣೆ ಆಗಿದ್ದಕ್ಕೆ ಬಿಟ್ಟಿದ್ರು. ಇವ್ರು ಬಂದಿಂದ ಏನೋ ಅವು ಬಿಲ್ ಯಾರು ಕಾಂಟ್ರಾಕ್ಟರ್ ಬಿಲ್ ಮಾಡ್ತಾ ಇಲ್ಲ. ಇವ್ರ ಕಡೆ ದುಡ್ಡೇ ಇಲ್ರಿ ಮೊದಲು, ಇವಕ್ಕೆ ಎಲ್ಲ ಕೊಟ್ಕೊಂತ ಕುಂತ. ಸರ್, ಈಗ 2024 ಲೋಕಸಭಾ ಚುನಾವಣೆ ಒಳಗೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಜನರಿಗೆ ಅನುಕೂಲ? BJPನ ಬರುತ್ತೆ ರೀ, 100ಕ್ಕೆ 100 BJPನ ಬರುತ್ತೆ. ಒಳ್ಳೆ ಕಾಂಗ್ರೆಸ್ ಅಂಕಾರ ಬರೋಕ್ಕಾಗಂಗಿಲ್ಲ ರೀ. ಇನ್ನೂ 10 ವರ್ಷ ಕಾಯ್ಬೇಕು ರೀ ಅವ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೇಕು. ಇದೇ ಟೈಪ್ ಕೆಲಸ ಮಾಡ್ಕೊಂಡು ಮೋದಿನ ಹಾಕಾರಿ. ನರೇಂದ್ರ ಮೋದಿನ ಭಾಳ ಒಳ್ಳೆ ಮನುಷ್ಯ ರೀ, ಭಾಳ ಚಲೋ. ಯಾರನ್ನೂ ಅವ್ರು ಅಣ್ಣತಮ್ಮರದು ಯಾರು ಇದು ಹತ್ತಿರಕ್ಕೆ ತೊಗೊಂಡಿಲ್ಲ. ಅವರು ಎಲ್ಲ ದೂರ ಇಟ್ಟು ಜೀವನ ಮಾಡ್ತಾರೆ. ಅವ್ರ ತಾಯಿಯರು ಸತ್ತಾಗ್ರಿ, ಅವರು ಬೆಳಗ್ಗೆ 6 ಗಂಟೆಗೆ ಹೋಗಿ 10 ಗಂಟೆ ಒಳಗೆ ಎಲ್ಲ ಅವ್ರ ತಾಯಿಯರ್ಗೆ ಇದು ಮುಗಿಸಿ ಶವ ಸಂಸ್ಕಾರ ಮುಗಿಸಿ ಒಳ್ಳೆ 11ಕ್ಕೆ ಡ್ಯೂಟಿಗೆ ಜಾಯ್ನ್ ಆದ್ರೆ. ಮೊನ್ನೆ ವಿಜಯ ರಾಘವೇಂದ್ರ ಏನು ಸತ್ತಾಗ 3 ದಿವಸಗಟ್ಟಲೆ ಅದನ್ನ ಟಿವಿಯಾಗ ಹೊಡ್ಕೊಂಡ್ರು. ಅವ್ರ ತಾಯಿಯರು ಸತ್ತಾಗ ಒಬ್ರು ಯಾರು ಟಿವಿಯಾಗ ತೋರಿಸಿದ್ರನ್? ಹಾಂ, ಯಾರು ನೀವೇ ತೋರಿಸಲಿಲ್ಲ. ಇವ್ರದ್ದು ಆಕಿದ ಮಣ್ಣಾಗೈತೆ ಅಂದ್ರೂ ಮತ್ತು ಮರನೇ ದಿವಸ ಮತ್ತು ಅವ್ರಿಬ್ಬರದು ಏನು ಸಾಧನೆ ಮಾಡ್ಯಾರ್ರಿ ಅವರು. ಮೋದಿ ಹಂಗೆ ಏನು ಸಾಧನೆ ಮಾಡ್ಯಾರ. ರಾಹುಲ್ ಗಾಂಧಿ ಅವರು ಈಗ ಒಂದನೇ ಸ್ಟೆಪ್ ಇಡಾಕತ್ತಾರ್ರಿ ಅವ್ರು. ಇನ್ನೂ ಬರಲಿ, ಅವರು ಎಲ್ಲ ಸುಧಾರಣೆ ಮಾಡಲಿ. ಅಲ್ರಿ, ಯಾವಾಗಿದ್ರು ಇದು ನಡೀತಾ ಬಂದೈತಿ, ಮುಂದಾದ್ರೂ ನಡೀತಾನೆ ಹೋಗ್ತೈತಿ. ಮೋದಿನೂ ಚಲೋ ಅದ ರೀ, ಕಾಂಗ್ರೆಸ್ ಸರ್ಕಾರನೂ ಚಲೋ ಐತಿ. ನೆಕ್ಸ್ಟ್ ಅವ್ರು ಹಾಕಾರ್ರಿ ಕಾಂಗ್ರೆಸ್ನಾರ ರೀ. ಸಾಲ ಮನ್ನಾ ಮಾಡ್ತಾರೆ, ಬಡಬಗ್ಗರಿಗೆ ಮನೆ ಹಾಕಿಸಿ ಕೊಡ್ತಾರೆ, ದೇಶ ಅಭಿವೃದ್ಧಿ ಮಾಡ್ತಾರ್ರಿ. ಒಂದೊಂದು ಜಾರಿ ಅಲ್ರಿ ಸರ್. ಮನ್ಯಾಗ ನಾವು ದುಡ್ದು ಹಾಕ್ತೇವೆ ಅಂದ್ರೆ ಪಟ್ನ ಅನ್ನ ಸಿಗಂಗಿಲ್ಲ. ಒಂದೊಂದು ಜಾರಿ ಹಾಕೋ ಒಂದಷ್ಟು ಪಟ್ಟು ಅಷ್ಟು ಕೊಡು ಅಂದ್ರೆ ಮನೆಯಿಂದ ಕೊಡ್ಬೇಕು. ಎಲ್ಲ ವಿಚಾರ ಮಾಡ್ತಾನೆ ಕೊಡ್ತಾರೆ. ಅದನ್ನು ಕೊಡ್ತಾರೆ, ಇದನ್ನು ಕೊಡ್ತಾರೆ. ಎರಡು ಇದು ಮಾಡ್ತಾರೆ. ಒಂದ್ಸಲ ಅಕ್ಕಿ ಕೊಟ್ಟಾರೆ, ಒಂದ್ಸಲ ರೊಕ್ಕನೂ ಕೊಟ್ಟಾರೆ. 2024 ಲೋಕಸಭಾ ಚುನಾವಣೆ ಒಳಗೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಜನರಿಗೆ ಅನುಕೂಲ ಆಗ್ತೈತಿ? ಅದು ಜನರ ಮೇಲೆ ಡಿಪೆಂಡ್ ಅಲ್ರಿ. ನಾವು ನಡೆಯೋದು ಕಾಂಗ್ರೆಸ್ ರೀ, ಅದು ಎಲ್ಲರೂ ಅದನ್ನ ಇರ್ತಾರನ್ರಿ. ಸರ್, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆಯಲ್ಲ, ಪ್ರಧಾನಮಂತ್ರಿ ಯಾರಾಗಬೇಕು? ರಾಹುಲ್ ಗಾಂಧಿ. ಸರ್, ಈಗ ಚಂದ್ರಯಾನ 3 ಯಶಸ್ವಿ ಆಗಿದೆ ಅಲ್ಲ, ಈಗ ಭಾರತವೇ ನಮ್ಮತ್ತ ಮುಖ ಮಾಡಿ ನೋಡ್ತಾ ಇದೆ. ಇದಕ್ಕೆ ಯಾವ ಥರ ಸಂಭ್ರಮ ಪಡ್ತೀರಾ? ಯಾವ ಥರ ಖುಷಿ ಆಗ್ತಾ ಇದೆ ನಿಮಗೆ? ಸರ್, ಫಸ್ಟ್ ಆಫ್ ಆಲ್ ನಮ್ಮ ವಿಜ್ಞಾನಿಗಳಿಗೆ ಟ್ಯಾಂಕ್ಸ್ ಹೇಳ್ಬೇಕು ಸರ್, ಹೇಳ್ಬೇಕಂತಂದ್ರೆ. ಆದರೆ ಇದಕ್ಕೆ ಹೆಚ್ಚಿಗೆ ಅವರು ಬೇಲಿ ಅಂತ ಇದು ಆಗಲಿ ಅಂತ ನಾವು ಹಾರೈಸೋಣ ಸರ್. ಸರ್, ಈಗ ವಿಪಕ್ಷಗಳು ಮೋದಿಯವ್ರನ್ನ ಸೋಲಿಸಲಿಕ್ಕೆ ಒಂದಾಗಿವೆಲ್ಲ, ಅವರಲ್ಲಿ ನಾಯಕತ್ವದ ಕೊರತೆ ಇದೆಯಾ? ಇಲ್ಲ ಸರ್, ನಾಯಕತ್ವ ಕೊರತೆ ಅಂತ ಏನೋ ಕಾಣಂಗಿಲ್ಲ. ಮೋದಿಯವರ ವಿಶ್ವದಾಗ ಪ್ರಬಲ ನಾಯಕರು ಅನ್ನುವಂಥ ಎಲ್ಲರಿಗೂ ತಿಳಿದು ಮಾತೈತಿ. ಅದ್ರ ಬಗ್ಗೆ ಏನು ಹೇಳೋಕೆ ಎರಡನೇ ಮಾತಿಲ್ಲ. ಆದರೆ ಬಟ್ ಏನಪ್ಪ, ಜನರಿಗೆ ಅನುಕೂಲ ಆಗಬೇಕಲ್ಲ, ಅದನ್ನು ಮಾಡಬೇಕಷ್ಟೆ. ಮಾಡಿದ್ದೆಲ್ಲ ನಮ್ಮ ಸೈಂಟಿಸ್ಟ್ಗಳು ಮಾಡಿದ್ದು. ಯಾವ ಸರ್ಕಾರ ಬಂದರೆ ಅವರು ದುಡ್ಡು ಮನೆಯಿಂದ ಕೊಡಲ್ಲ, ಇವರು ದುಡ್ಡು ಮನೆಯೆಲ್ಲ ಕೊಡಲ್ಲ. ನಾವು ಕಟ್ಟಿ ಟ್ಯಾಕ್ಸು, ನಮ್ಮ ವಿಜ್ಞಾನಿಗಳ ಸಾಹಸ, ಇದು ಯಾವ ಪಕ್ಷದ ಕ್ರೆಡಿಟ್ ಅಲ್ಲ, ಸಾರ್ವಜನಿಕರದು. ಸರ್, ಈಗ ಮೋದಿ ಆಡಳಿತವನ್ನು ಹೇಗೆ ನೋಡ್ತೀರಾ? ಅಭಿವೃದ್ಧಿ ಆಗ್ತಾ ಇದೆಯಾ? ಆಗ್ತಾ ಇದೆ ಸರ್, ಕೆಲವೊಂದು ಕಡೆ ಆಗ್ತಾ ಇದೆ, ಇಲ್ಲ ಅಂತ ಹೇಳಲ್ಲ. ಕೆಲವೊಂದು ಕಡೆ ಆಗ್ತಾ ಇದೆ, ಆಗ್ತಾನೂ ಇದೆ, ಇನ್ನೂ ಆಗ್ತಾ ಇದೆ. ಆದರೆ ನೆಕ್ಸ್ಟ್ ಚಾನ್ಸ್ ಅವ್ರಿಗೆ ಕೊಡಬೇಕಂತ ನಾವು ಇದು ಮಾಡ್ತೀವಿ. ಸರ್, ಈಗ ಹಾಗೆ ನೋಡ್ತಾ ಹೋದರೆ ಈಗ ರಸ್ತೆಗಳ ಅಭಿವೃದ್ಧಿ ಆಗಿರ್ಬೋದು, ಮನೆಗೆ ಸಿಲಿಂಡರ್, ಮನೆಗೊಂದು ಶೌಚಾಲಯ, ಮನೆ ನಿರ್ಮಾಣಕ್ಕೆ ಸಹಾಯಧನ, ರೈತರಿಗೆ ಗೊಬ್ಬರ ಬೀಜ ಖರೀದಿಗೆ ಹಣ ಸಂದಾಯ ಮಾಡ್ತಿರೋದು ನೋಡಿದರೆ ಆಡಳಿತ ಸುಧಾರಣೆ ಕಂಡಿದೆ ಅನಿಸ್ತಾ ಇದೆ ನಿಮಗೆ? ಆಗಿದೆ ರೀ, ಆಗಿದೆ, ಅದರಲ್ಲಿ ಡೌಟೇ ಇಲ್ಲ, ಆಗಿದೆ. ಸಹಾಯ ನಮಗೆ ಸಾಲದಿಂದ ಇಲ್ಲ ಸರ್, ನಮಗೇನು ಅದ್ರ ಬಗ್ಗೆ ಸಹಾಯ ಅಂತೂ ಇಲ್ಲ, ತೊಗೊಂಡಿಲ್ಲ, ಸಾಲ ತೊಗೊಂಡಿಲ್ಲ, ಆಗ್ತಾನೂ ಇಲ್ಲ. ನಮಗೆ ನಾವು ಕೇಳೋದೇನ್ರಿಪ್ಪ, ಡ್ರೈವರ್ಸ್ಗಳಿಗೆ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡಿರಿ ಅನ್ನೋದನ್ನು ಹೇಳೋದು ಅಷ್ಟೇ. ಸರ್, ಈಗ 104 ಕೋಟಿ ಜನಸಂಖ್ಯೆ ಇರುವ ಭಾರತವನ್ನು ನಿಭಾಯಿಸುವಷ್ಟು ರಾಹುಲ್ ಗಾಂಧಿ ಸಮರ್ಥರಿದ್ದಾರಾ? ಅದು ಜನಗಳು ಹೇಳ್ಬೇಕು ಸರ್, ನಾವು ಒಬ್ಬ ಹೇಳ್ದಲ್ಲ. ನಿಮ್ಮ ಅಭಿಪ್ರಾಯ? ಇಲ್ಲ ಸರ್,
ಈಗ ಕಾಂಗ್ರೆಸ್ ಪಕ್ಷ ಗಾಂಧಿ ಪರಿವಾರಕ್ಕೆ ಅವಲಂಬನೆ ಆಗಿದೆ. ಹೌದು ಸರ್, ಇದು ಇಷ್ಟು ದಿವಸ ಇದ್ದಿದ್ದ ಅದೇ ಅಲ್ಲ. ಏನು ತೃಪ್ತಿ ಅನ್ನೋಕೆ ಏನು ಸರ್, ಕರೆಂಟ್ ಬಿಲ್ ಒಂದು ಫ್ರೀ ಮಾಡಿದ್ದಾರೆ. ಬೇಡ ಅಂದವ್ರಿಗೇನು, ದುಡ್ಡಿಲ್ಲಾರಂಥವ್ರಿಗೇನು 2,000 3,000 ಹಾಕ್ತಾ ಇದ್ದಾರೆ. ಅದು ಅನವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಈಗ ಬಸ್ಸಿಂದ ಹಾಕ್ಯಾರ, KSRTC ಲಾಸಲ್ಲಿದೆ. ಯಾರು ಕಟ್ಕೊಡು, ನಾವೇ ನಾಳೆ ನಮ್ಮ ಮೇಲೆ ಸಾಲ ಇಡ್ತಾರೆ, ನಾವೇ ಟ್ಯಾಕ್ಸ್ ಕಟ್ಟಬೇಕು, ನಾವೇ ಹರಿಬೇಕು. ಅವರಂತೂ ಯಾರು ಮನೆಯಿಂದ ಕೊಡಲ್ಲ ರೀ. ಸರ್, ಈಗ 2024ರ ಲೋಕಸಭಾ ಚುನಾವಣೆ ಒಳಗೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಜನರಿಗೆ ಅನುಕೂಲವಾಗುತ್ತೆ? ಮೋದಿ ಸರ್ಕಾರ ಬಂದರೆ ಅನುಕೂಲ. ಸರ್, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿನ ಸರ್. ಅಲ್ರಿ, ಅವ್ರು ಮಾಡಿದ್ದು ನೋಡಿ ಜಾಸ್ತಿ ಐತಿ ಅಂತದೆ. ಈಗ ನಮ್ಮದು ಈಗ ದುಡ್ಕೊಂಡು ತಿನ್ನೋರಿಗೆ ಏನು ಮಾಡಿಲ್ಲಲ್ಲ ಅವರು. ಯಾರು ಕಾಂಗ್ರೆಸ್ನವ್ರು ಮಾಡಿಲ್ಲ, BJP ಅವ್ರು ಮಾಡಿಲ್ಲ. ಏನು ಕೊಟ್ಟರು ಯಪ್ಪ? 5 ಎಲ್ಲಿ ಕೊಟ್ಟರು ಮರ? ಎಲ್ಲಿ ಬಸ್ ಫ್ರೀ ಇಲ್ಲ, ಏನಿಲ್ಲ. ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಮಾಡ್ಯಾರ. ಗಂಡು ಮಕ್ಕಳಿಗೆ ಏನು ಮಾಡ್ಯಾರ ಅವರು? ಹೆಣ್ಣು ಮಕ್ಕಳಿಗೆ ಯಪ್ಪ ಕುಡಿಯಾಕ ಕೊಡಾಕೊಂತಾರ ಅವರು. ಹೆಣ್ಮಕ್ಳು ಅಂತ ಹೋಗಿ ಬೇಡ್ಬೇಕು ನಾವು, ಕುಡಿಯಾಕ ಕೊಡುವ ಅಂತ. ಒಂದಿಟ್ಟು ಕುಡಿಯಾಕ ಕೊಡು ಅಂತ ಅಕ್ಕಿಗೆ ಕೇಳ್ಬೇಕು ನಾ, ಹೇಳ್ತಿಗೆ. ಮತ್ತು ನಮ್ಗೆ ಖರ್ಚಿಗೇನು ಅವ್ರ ಕೊಡ್ಬೇಕಿನ್ನು. ಈಗ ಮೋದಿ ಅವರ ಆಡಳಿತವನ್ನು ಹೆಂಗ್ ನೋಡ್ತೀರಿ ನಾವು? ಅಭಿವೃದ್ಧಿ ಆಗೈತೆ ಅಂತೀರನ? ಅಭಿವೃದ್ಧಿ ಆಗೈತ್ರಿ. ಈಗ ನಮಗೆ ದುಡ್ಕೊಂಡು ತಿನ್ನಾರ ಬಡವ್ರಿಗೆ, ಹೊಲ ಇಲ್ದಾರಿಗೆ ಏನು ಮಾಡಿದಾರೆ ಅವರು? ಯಾರು ಏನು ಮಾಡಿಲ್ಲ. ಕಾಂಗ್ರೆಸ್ ಮಾಡಿಲ್ಲ, BJP ಅವ್ರು ಮಾಡಿಲ್ಲ. ಹೊಲ ಇಲ್ದಾರಿಗೆ ಈಗ ಬರೀ ದುಡಿದೇ ಆಗೈತಿ ಈಗ ನಮ್ದು ಸರ. ಈಗ ರೈತರಿಗೆ ಕೊಡಾಕೊಂತಾರಿ. ಈಗ ದುಡ್ಕೊಂಡು ತಿನ್ನೋರಿಗೆ, ಹೊಲ ಇಲ್ದಾರಿಗೆ ಏನಿಲ್ಲಲ್ಲ, ಕೊಡಾಕೊಂತಾರ. ಇಲ್ಲೋ ಯಪ್ಪ, ಸಾಲ ಕೊಡಾಕೊಂತಾರ. ಇಷ್ಟು ಉದ್ದ ಬರ್ಕೊಂತಾರ. ಅದಕ್ಕೆ ಮನಿ ಬರ್ಕೊಂತಾರ. ಇದ್ದಿದ್ದು ಒಂದಿಷ್ಟು ಜೋಪಡಿ ಮನಿ ಬರ್ಕೊಂತಾರ. ಅವ್ರು ಬರ್ಕೊಂಡ್ ಕೊಡ್ತಾರ ಸಾಲ. ಆಗಂಗಿಲ್ಲ, ಯಾರಿಗ ಆಗಂಗಿಲ್ಲ. ಮೂರಿ ಯಾರು ಮಾಡಾಕೊಂತಾರಲ್ಲ ಈಗ ಮೋದಿ ಅವ್ರು ಮಾಡತ್ತಾರ. ಈಗ ನಮ್ಗೂ 5 ಗ್ಯಾರಂಟಿ ಕೊಟ್ಟಾರಲ್ಲ, ನಿಮಗೇನು ಸಂತೋಷ ಐತಿ ನರೇರಕ್ಕೆ? ಸಂತೋಷ ಐತಿ. ಈಗ 5 ಗ್ಯಾರಂಟಿ ಸಂತೋಷ ಐತಿ. ನಮ್ಗೆ ದುಡ್ಕೊಂಡು ತಿನ್ನೋರಿಗೆ, ಹೊಲ ಇಲ್ದಾರಿಗೆ ಏನಿಲ್ಲಲ್ಲ ಆಯ್ಪ. ಈಗ ಯಾವ ಪಕ್ಷ ಬಂದ್ರೆ ಜನರಿಗೆ ಅನುಕೂಲ ಆಕೈತೆ ಅಂತ? ಏನು ದೇವ್ರ ಯಾವ ಪಕ್ಷ ಬರ್ತೈತಿ ಹೆಂಗ್ ಹೇಳೋನು ಯಪ್ಪ ನಾವು ಆಯ್ಪ. ಮೊನ್ನೆ ಚಂದ್ರಯಾನ 3 ಯಶಸ್ವಿ ಆಯ್ತಲ್ಲ, ಜಗತ್ತೇ ನಮ್ಮ ಭಾರತದ ಹತ್ತಿರ ಮುಖ ಮಾಡಿ ನೋಡ್ತಾ ಇದೆ. ನಿಮಗೆ ಯಾವ ಥರ ಅನಿಸ್ತಾ ಇದೆ? ಭಾಳ ಒಳ್ಳೇದ್ರಿ. ಆದರೆ ಜಗತ್ತಿನೊಳಗೆ ನಮ್ಮ ದೇಶ ನಂಬರ್ 1 ಆಗಲಿ ಅನ್ನೋದು ನಮ್ಮದು ಒಂದು ಹಾರ್ದಿಕ ಶುಭಾಶಯಗಳು ವಿಜ್ಞಾನಿಗಳಿಗೆ. ವಿಪಕ್ಷಗಳಲ್ಲಿ ಮೋದಿ ಅವ್ರನ್ನ ಸೋಲಿಸಲಿಕ್ಕೆ ಒಂದಾಗಿದ್ದಾರಲ್ಲ, ಅವರಲ್ಲಿ ನಾಯಕರ ಕೊರತೆ ಇದೆಯಾ? ಇಲ್ಲ, ಅವರಲ್ಲಿ ನಾಯಕರ ಕೊರತೆ ಇಲ್ಲ. ಅದು ಸಮುದ್ರ ಪಕ್ಷ, ಕಾಂಗ್ರೆಸ್ ಸಮುದ್ರ ಪಕ್ಷ ಅದು. ಇನ್ನು ಇವ್ರಂತಲೇ ಇನ್ನು ನಾಯಕರು ಅಲ್ಲಿಯೂ ಇಲ್ಲಿಯೂ ತಂತಂದು ಕಳ್ಳು ಮಾಡ್ತಾರೆ ಇವರು. ಒಳ್ಳೇದಲ್ರಿ ಆಗಿದ್ದ. ಮತ್ತು ನೇರೋರ್ಲಿಂದನೇ ನಮ್ದು ದೇಶ ಉಳ್ಕೊಂಡಿದ್ದಲ್ಲ, ಅದೆಲ್ಲೇ ಬಿಲ್ಡ್ ಆಗ್ತದೆ. ಅವ್ರಲಿಂದನೇ ಮತ್ತೆ ಹಿಂದ್ಗಡೆ ರಾಜೀವ್ ಗಾಂಧಿ ಅವ್ರು ಬಂದು ಮತ್ತೆ ಇದು ಇಲೆಕ್ಟ್ರಾನಿಕ್ ಎಲ್ಲ ಸಂಶೋಧನೆ ಮಾಡಿ ಮತ್ತೆ ಮುಂದೆ ಹೊರಸ್ದಾರೆ ಅವರೇ. ಇವ್ರು ಏನು ಮಾಡಿದಾರೆ? ಸ್ವಲ್ಪ ತಾಂತ್ರಿಕ ದೋಷಗಳು ಇರ್ತಾವೆ. ತಾಂತ್ರಿಕ ದೋಷದಿಂದ ಅದು ಫೇಲ್ ಆಗೈತಿ. ಈಗ ಮೋದಿ ಅವರ ಆಡಳಿತವನ್ನು ಹೇಗೆ ನೋಡ್ತೀರಿ? ಅಭಿವೃದ್ಧಿ ಆಗಿದೆ ಅಂತ? ಏನು ಅಭಿವೃದ್ಧಿ ಬಿಡ್ರಿ, ಎಲ್ಲ ರೈತರಿಗೆ ಅಭಿವೃದ್ಧಿ ಇಲ್ಲ, ವಿದ್ಯಾರ್ಥಿಗಳಿಗೆ ಅಭಿವೃದ್ಧಿ ಇಲ್ಲ. ಹಂಗೆ ಅಭಿವೃದ್ಧಿ ಅಚ್ಚಾ ದಿನ ಆಯೇಗ ಕಬ್ ಆಯೇಗ ಅವು ಮರೆ ಸಗತ್ ಆಯೇಗ ಅವು ಅಚ್ಚಾ ದಿನ. ಮನೆಗೆ ಸಿಲಿಂಡ್ರ್ ಕೊಡೋದನ್ನ ಕೊಟ್ಟಾರ ಅವರು. ಮತ್ತೇನು ಬೇರೆದೇನು ಕೊಟ್ರ? ಅದೊಂದು ಕೊಟ್ರೆ ಆಯ್ತಾ? ಯಾರ ಮನೆಗೆ, ದೊಡ್ಡವ್ರ ಮನೆಗೆ ಆಗ್ಯಾವ ಶೌಚಾಲಯ, ಸಣ್ಣವ್ರಿಗೆ ಏನಾಗ್ಯಾವ ಹೋಗ್ರಿ ಮತ್ತೊಂದು ಊರವರೆಗೆ ಕೊಟ್ಟಿರ್ತಾರೆ. ಸಹಾಯಧನ ಕೊಡಬೇಕಾಗಿತ್ತು, ಕೊಡತ್ತಾರೆ. ಅದು ಹಿಂದ್ಗಡೆ ರಾಜೀವ್ ಗಾಂಧಿ ಸರ್ಕಾರದೊಳಗೆ ಇದ್ದಿದ್ದು. ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಅಂತ ಅದು ಕಮ್ಯುನಿಟಿ ಐತಿ. ರೈತರಿಗೆ ಗೊಬ್ಬರ ಬೀಜ ಖರೀದಿಗೆ ಹಣ ಸಂಧಾನ ಮಾಡ್ತಿದಾರಲ್ಲ, ಇದನ್ನೆಲ್ಲ ನೋಡ್ತಾ ಹೋದ್ರೆ ಆಡಳಿತ ಸುಧಾರಣೆ ಕಂಡಿದೆ ಅನ್ಸುತ್ತೆ? ಏನು ಸುಧಾರಣೆ ಕಂಡಿಲ್ಲ ಬಿಡ್ರಿ, ಇನ್ನ ನಾಮಕೆ ವಾಸ ಸುಧಾರಣೆ ಕಂಡ್ಕೊಂತ ಹೊಂಟೈತಿ. ಈಗ ಬ್ಯಾಂಕ್ಗಳಲ್ಲಿ ಸ್ವಂತ ಉದ್ಯೋಗಕ್ಕಾಗಿ ಸುಲಭ ಸಾಲ ಸೌಲಭ್ಯಗಳು ದೊರೆತಿದೆಯಲ್ಲ, ಎಲ್ಲಿ ಸಿಗ್ತೈತಿ? ಯಾರು ತಗೊಂಡ್ರೆ ಇಷ್ಟು ಇದ್ರೊಳಗೆ ಕೇಳ್ರಿ. ಇಲ್ಲಿ ನಾವು ಕನಿಷ್ಠ ಇಲ್ಲಿ ಈಗ 50-60 ಮಂದಿ ಅದಾರ. 50-60 ಮಂದಿಗೆ ಯಾರಿಗಾರು ಒಬ್ಬರಿಗೆ ಸಿಕ್ಕೈತನ ಕೇಳ್ರಿ. ಹೋಗಿ ಬ್ಯಾಂಕ್ರಿ ಹೋಗಿ ಕೇಳ್ರಿ, ಆ ಸರ್ಟಿಫಿಕೇಟ್ ತೊಗೊಂಬರ್ರಿ, ಈ ಸರ್ಟಿಫಿಕೇಟ್ ತೊಗೊಂಬರ್ರಿ. ಆ ಸರ್ಟಿಫಿಕೇಟ್ಗೆ ಏನು ಮುಂದೆ ಬೆಲೆನೇ ಇರೋಂಗಿಲ್ಲ. ಅವ್ರು ಒಬ್ಬರೇ ಅಂತಲ್ಲ, ಇನ್ನೂ ಸಾಕಷ್ಟು ಮಂದಿ ಲೀಡರ್ಸ್ ಅದಾರ. ಅವ್ರು ಪ್ರಧಾನಮಂತ್ರಿನ ಆಗೋಂಗಿಲ್ಲ, ಅವ್ರು ಲೀಡರ್ಶಿಪ್ಗೆ ಒಳಗೆ ಹೋಗ್ತಾರೆ ಅಷ್ಟೇ. 3-4 ಮಂದಿ ಹೆಸರು ಸೂಚನೆ ಬರತೈತಿ ಸರ್, ಯಾರ್ದಂತ ಹೇಳಕ್ ಬರ್ತೈತಿ? ಅಲ್ಲ ಮತ್ತೆ ಸಮುದ್ರ ಇದ್ದ ಪಕ್ಷದೊಳಗೆ ಕ್ಯಾಂಡಿಡೇಟ್ ಆಗ್ಬೇಕಂತ ಅನ್ನೋರು ಭಾಳ ಮಂದಿ ಇರ್ತಾರೆ. ಮತ್ತು ಅದ್ರೊಳಗೆ ಕಚ್ಚಾಟ ಇರೋದೆ. ಈಗ ಕಾಂಗ್ರೆಸ್ ಪಕ್ಷ ಗಾಂಧಿ ಪರಿವಾರಕ್ಕೆ ಅವಲಂಬನೆ ಆಗಿದೆ ಅಂತೀರಾ? ಇಲ್ಲ ಹಂಗೇನಿಲ್ಲ. ಯಾಕಂತಂದ್ರೆ ಈಗ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಆಗಲಿಲ್ಲ, ಮನಮೋಹನ್ ಸಿಂಗ್ ಅವ್ರು ಆಗಲಿಲ್ಲ, PV ನರಸಿಂಹರಾವ್ ಅವ್ರು ಆಗಲಿಲ್ಲ, ಬೇರೆದವ್ರಿಗೆ ಆಗ್ಯಾರ ಇಲ್ರಿ. ಸ್ವಲ್ಪ ತೃಪ್ತಿ ತಂದದೆ ಸ್ವಲ್ಪ. ಯಾಕಂದ್ರೆ ನೇರವಾಗಿ ಈಗ ಆಲ್ರೆಡಿ ಈಗ ರೇಷನ್ ಕಾರ್ಡ್ ಇದ್ದ ಇದ್ರೊಳಗೆ ರೊಕ್ಕ ಹಾಕಾಕತ್ತಾರ. ಈಗ 2 ತಿಂಗಳದ್ದು ಮತ್ತೆ ಹಾಕ್ತಾರ.
ಒಳ್ಳೇದಾಗತ್ತೈತಿ. ಆಮೇಲೆ ಈಗ ನಾಳೆ 30ಕ್ಕೆ ಭಾಗ್ಯಲಕ್ಷ್ಮಿ ಅದು 2,000 ರೂಪಾಯಿ ಹಾಕ್ತೇವೆ ಅಂತ ಅನ್ನತ್ತಾರ. ಆದರೂ ಒಂದು ರೀತಿ ಒಳಗೆ ನೋಡಿದರೆ ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ಒಳ್ಳೇದು ಕೆಲಸ ಮಾಡ್ತೈತೆ ಅನ್ನೋ ಭರವಸೆ ನಮ್ಗೆ ಐತಿ. ಈಗ 2024 ಲೋಕಸಭಾ ಚುನಾವಣೆ ಒಳಗೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಜನರಿಗೆ ಅನುಕೂಲವಾಗ್ತದೆ ಅಂತ? ಕಾಂಗ್ರೆಸ್ ಬಂದ್ರೆ ಅನುಕೂಲ ಆಗ್ತೈತಿ. ಮುಂದಿನ ಪ್ರಧಾನಿ ನೋಡ್ರಿ, ನಮ್ಮ ದೇಶದೊಳಗೆ ಇಲ್ಲಿವರೆಗೂ ಹಿಂದುಳಿದ ಜಾತಿಯವ್ರಿಗೆ ಯಾರಿಗೂ ಮಾಡಿಲ್ಲ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮಾಡಿದ್ರೆ ಒಳ್ಳೇದಾಗ್ತೈತಿ ಕಾಂಗ್ರೆಸ್ಲಿಂದ ಅಂತೇಳಿ ನಮ್ದು ಅಭಿಪ್ರಾಯ. ಮಾಡ್ತಾರೆ ಅವರು, ಯಾಕಂದ್ರೆ ಅವ್ರು 50 ವರ್ಷ ಅಧಿಕಾರದೊಳಗೆ ಉಂಡಾರ. ಅವ್ರು 9 ಬರೀ ಸಂಸದೀಯ ಪಟ್ಟು ಅದರೊಳಗೆ ಏನು ಆಗಬೇಕು ಏನಿಲ್ಲ ಅದೆಲ್ಲ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಐತಿ, ಅದ್ರ ಬಗ್ಗೆ ತಿಳುವಳಿಕೆ ಐತಿ. ಅವ್ರು ಮಾಡ್ತಾರೆ, ರೈತರ ಬಗ್ಗೆನೇ ಹೆಚ್ಚಿನ ಅವ್ರು ಕೆಲಸ ಮಾಡ್ತಾರಂತ ಮಾಡ್ತಾರೆ 100% ಅವ್ರು ಮಾಡ್ತಾರಂತ ಅನ್ನೋದಿದೆ. ಈಗ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವ ಬಗ್ಗೆ ಏನು ಹೇಳ್ತೀರಾ? ಬರೀ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವ ಬಗ್ಗೆ ಈಗ ಆಲ್ರೆಡಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಆಲ್ರೆಡಿ ಈಗ ಅವ್ರ ಆಡಳಿತ ಎಲ್ಲ ಜನ ನೋಡ್ಯಾರ. ಅದ್ರ ಬಗ್ಗೆ ಏನು ಹೇಳಕ್ಕೆ ಬರ್ತೈತಿ ಜನರಂತೇಳಿ ಎಲ್ಲರಿಗೂ ಅವ್ರದ್ದು ಆಡಳಿತ ಹೆಂಗೈತೆ ಅನ್ನೋದು ನೋಡ್ಕೊಂಬಿಟ್ರೆ ಈಗ ಭಾಳ ಹೆಮ್ಮೆ ಆಕೈತೆ ರೀ. ನಮ್ಮ ದೇಶದೊಳಗೆ 3ನೇದು ರೀ, ಇದು 3ನೇ ವರ್ಷ ಅಂತ ಭಾಳ ಖುಷಿ ಆಗೈತೆ ರೀ. ಮೋದಿಯವರಿಗೂ ಭಾಳ ಖುಷಿ ಆಗೈತೆ ಇದರಿಂದ. ಇಲ್ಲ ಯಾವ ನಾಯಕರ ಕೊರತೆ ಇಲ್ಲ. ಕಾಂಗ್ರೆಸ್ನೊಳಗೆ ಕೊರತೆ ಐತಿ, ಮೋದಿ ಇದ್ರೊಳಗೆ ಕೊರತೆ ಇಲ್ಲ ರೀ. ಇದೆಲ್ಲ ಹೆಮ್ಮೆ ಮೋದಿಯವರಿಗೆ ಹೋಗೈತೆ ರೀ, ನೆಹರು ಅವ್ರಿಗೆ ಬರೋಂಗಿಲ್ಲ. ವಿಜ್ಞಾನಿಗಳಿಗೆ ಹೋಗೈತೆ ರೀ, ವಿಜ್ಞಾನಿ ಮೋದಿಯವರಿಗೆ ಹೋಗೈತೆ ರೀ. ಕೇಂದ್ರದೊಳಗೆ ಅಭಿವೃದ್ಧಿ ಆಗ್ತದೆ, ರಾಜ್ಯದೊಳಗೆ ಅಭಿವೃದ್ಧಿ ಇಲ್ಲ. ಕೇಂದ್ರದೊಳಗೆ ಮೋದಿ ಸರ್ಕಾರ ಅಭಿವೃದ್ಧಿ ಐತಿ, ಖಂಡಿತ. ಇದು ಮೋದಿಯವ್ರಲಿಂದ ಆಡಳಿತ ಸುಧಾರಣೆ ಆಗಿದೆ ಕೇಂದ್ರದ. ಸರ್, ಈಗ ಬ್ಯಾಂಕ್ಗಳಲ್ಲಿ ಸ್ವಂತ ಉದ್ಯೋಗಗಳಿಗೆ ಸಾಲ ಸೌಲಭ್ಯಗಳು ದೊರೆತಿದೆಯಲ್ಲ, ಇದರಿಂದ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗೈತೆ ರೀ. 50% ಕಡಿಮೆ ಆಗೈತಿ. 140 ಕೋಟಿ ಜನಸಂಖ್ಯೆ ಇರುವ ಭಾರತವನ್ನು ನಿಭಾಯಿಸುವಷ್ಟು ರಾಹುಲ್ ಗಾಂಧಿ ಅವರು ಸಮರ್ಥರಿದ್ದಾರೆ? ಇಲ್ಲ, ಮೋದಿಯವರು ಸಮರ್ಥ ಇದ್ದಾರೆ. ಇಲ್ಲ, ಅವ್ರಿಗಿನ್ನೂ ಅನುಭವ ಇಲ್ಲ. ಸರ್, ಈಗ ಕಾಂಗ್ರೆಸ್ ಪಕ್ಷ ಗಾಂಧಿ ಪರಿವಾರಕ್ಕೇನೆ ಅವಲಂಬನೆ ಆಗಿದೆ? ಇಲ್ಲ, ಹಂಗೇನಿಲ್ಲ, ಖುಷಿ ತಂದಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಾಕತ್ತೈತೆ ರೀ. ಗ್ಯಾರಂಟಿ ಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ಬಸ್ ಸಿಗೋಲ್ವು. ಕೊಡ್ತಾರ್ರಿ, ಇಲ್ಲಿ ಕೊಡ್ತಾರ, ಅಲ್ಲಿ ಕಸ್ಕೊಂತಾರ ಅವರು. ಇಲ್ಲಿ ಕೊಡ್ತಾರ್ರಿ, ಅಲ್ಲಿ ಎಲ್ಲಾದ್ರೂ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿ ಅಲ್ಲಿ ಕಸ್ಕೊಂತಾರೆ. ಇಲ್ಲಿ 1 ರೂಪಾಯಿ ಕೊಟ್ಟರೆ ಅಲ್ಲಿ 10 ರೂಪಾಯಿ ಕಸ್ಕೊಳಕತ್ತಾರ ಅವರು. ಸರಿ, 2024 ಲೋಕಸಭಾ ಚುನಾವಣೆ ಒಳಗೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಜನರಿಗೆ ಅನುಕೂಲ ಆಗ್ತದೆ? BJP ಅಧಿಕಾರಕ್ಕೆ ಬಂದ್ರೆ ಜನಕ್ಕೆ ಅನುಕೂಲ ಆಕೈತೆ. ಮೋದಿಯವರು ಚಂದ್ರಯಾನ 3 ಯಶಸ್ವಿ ಆಯ್ತಲ್ಲ? ಭಾಳ ಹೆಮ್ಮೆ, ನಮ್ಗೆ ಖುಷಿ ಪಟ್ಟಿತ್ರಿಪ್ಪ. ಚಂದ್ರಯಾನ ಯಶಸ್ವಿ ಆಗಿದ್ದೆ ಭಾಳ ಅಂದ್ರೆ ಭಾಳ. ನಾವು ನಮ್ಮ ಇದು ದೊಡ್ಡ ಲೆವೆಲ್ ಒಳಗೆ ಬಂದ್ವಿ ನಾವು, ಇಂಡಿಯಾದ ಅಂತೇಳಿ. ಈಗ ವಿಪಕ್ಷಗಳಲ್ಲಿ ಮೋದಿ ಅವ್ರನ್ನ ಸೋಲಿಸಲಿಕ್ಕೆ ಒಂದಾಗಿದ್ದಾರಲ್ಲ, ಈಗ ಅವರಲ್ಲಿ ನಾಯಕರ ಕೊರತೆ ಇದೆ ಅಂತೀರಾ? ಮೋದಿಯವರು ಮಾಡ್ಯಾರ ಅವರು ಕೆಲಸ, ಹಂಗೇನಿಲ್ಲ ಮಾಡಿಲ್ಲ ಅಂದಂಗಿಲ್ಲ, ಮಾಡ್ಯಾರ ಅವರು ಕೆಲಸ. ನೋಡ್ಬೇಕೀಗ ನೋಡ್ಬೇಕೀಗ ಪಬ್ಲಿಕ್ ಏನು ಆರಿಸಿ ತರ್ತಾರೋ, ಯಾರು ಏನು ಮಾಡ್ತಾರೋ ಅಂತೇಳಿ ನೋಡ್ಬೇಕೀಗ. ಸರಿ, ಈಗ ಚಂದ್ರಯಾನ 3ರ ಕ್ರೆಡಿಟ್ ವಾರ್ ಶುರುವಾಗ್ತಾ ಇದೆ ಅಲ್ಲ, ಹಾಗೆ ನೋಡ್ತಾ ಇದ್ರೆ ಕಾಂಗ್ರೆಸ್ನವರು ನೆಹರು ಸ್ಥಾಪನೆ ಮಾಡಿದ ಇಸ್ರೋದಿಂದನೇ ಈ ಕೆಲಸ ಆಗಿದ್ದು ಅಂತ ಹೇಳ್ತಾ ಇದಾರಲ್ಲ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಚಂದ್ರಯಾನ ಮೊದಲಿಂದ ಇಂಡಿಯಾದವರು ಭಾಳ ಹೆಮ್ಮೆಯಿಂದ ಪಟ್ಟಾರ, ಯಶಸ್ವಿಯಾಗಿ ಮಾಡಾಕತ್ತಾರ. ಅದು ಈಗ ಚಂದ್ರಯಾನದ ಯಾರ್ದು ಏನಿಲ್ಲ, ಅದು ಒಂದು ನಮ್ಮದು ಸೈಂಟಿಸ್ಟ್ ಮಂದಿದು ಒಂದು ಅವ್ರು ಮಾಡಿದ್ದ ಕೆಲಸ, ಅವರು ಕಷ್ಟಪಟ್ಟು ಅಷ್ಟೆಲ್ಲ ಮಾಡಿದ್ದ ಕೂಡಲೇ ಚಂದ್ರಯಾನ ಹೋತ. ಇಲ್ಲಾಂದ್ರೆ ಯಾರೂ ಇದು ಮಾಡಂಗಿಲ್ಲ. ಇದೇನು ಇವರು ಬರ್ತಾರೆ ಹೋಗ್ತಿರ್ತಾರೆ. ಆ ಚಂದ್ರಯಾನ ಏನೈತಲ್ಲ ನಮ್ಮ ಒಂದು ಇಂಡಿಯಾದ ಹೆಮ್ಮೆ ಅದು ಚಂದ್ರಯಾನ. ಆಗ್ಯಾವ ರಸ್ತೆ ಆಗ್ಯಾವು, ಚಲೋ ಆಗ್ಯಾವ ರಸ್ತೆ. ಬೀಜ ಖರೀದಿಗೆ ಹಣ ಸಂದಾಯನ ಮಾಡೋದ್ರಿಂದ ನೋಡಿದ್ರೆ ಆಡಳಿತ ಸುಧಾರಣೆ ಕಂಡಿದೆ ಅನ್ಸುತ್ತಾ ಅಲ್ವೇ ನಿಮಗೆ? ಐತಿ ರೈತರಿಗೆ ಮಾಡ್ತಾರೆ, ಅವರು ಮಾಡ್ತಾರೆ, ಇವರು ಮಾಡ್ತಾರೆ. ರೈತರನ್ನ ನಾವು ಸಪೋರ್ಟ್ ಕೊಟ್ಟರೆ ಅವ್ರು ಮುಂದೆ ಹೋಗೋದು ರೈತರು. ಅದು ಒಂದು ಸ್ವಲ್ಪ ಬೇಜಾರಾಗಿದೆ ನಮ್ಗೆ. ಯಾಕಂದ್ರೆ ಬ್ಯಾಂಕ್ ಒಳಗೆ ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಗೌರ್ಮೆಂಟ್ ಸ್ಕೀಮ್ ಅಂತೇಳಿ ನಾವು ತೊಗೊಂಡೋಗಿ ಅವ್ರ ಕಡೆ ಕೊಟ್ಟರೆ ಬ್ಯಾಂಕ್ನವರು ಅದಿಲ್ಲ ಇದಿಲ್ಲ, ಸರ್ವರ್ ಬಿಸಿ ಇದೆ, ಅದು ಬಿಸಿ ಇದೆ, ಕ್ಯೂನಲ್ಲಿ ಪಾಳಿ ಹಚ್ಚಿ ಅದು ತೊಗೊಂಡ್ಬರ್ರಿ ಇದು ತೊಗೊಂಡ್ಬರ್ರಿ ಅಂತೇಳಿ ಭಾಳ ಇದು ಮಾಡತ್ತಾರೆ ಬ್ಯಾಂಕ್ನವರು. ಅದು ಹಾಸ್ಪಿಟಲ್ನಲ್ಲಿನೂ ಸ್ವಲ್ಪ ಫೆಸಿಲಿಟಿ ಕಡಿಮೆ ಆಗಿದೆ. ಸರ್, ಈಗ 140 ಕೋಟಿ ಜನಸಂಖ್ಯೆ ಇರುವ ಭಾರತವನ್ನು ನಿಭಾಯಿಸುವಷ್ಟು ರಾಹುಲ್ ಗಾಂಧಿ ಅವರು ಕರೀತಾರೆ? ರಾಹುಲ್ ಗಾಂಧಿಯವರು ಅಷ್ಟು ಇದಾರೆ ಸಮರ್ಥ, ಅವರು ಹೇಳಕ್ಕೆ ಬರೋಂಗಿಲ್ಲ. ಅಲ್ಲಿ ಕುಂತ್ಕೊಳ್ಳಿ ಏನೇನಾಗ್ತೈತಿ ನೋಡ್ಬೇಕು. ಈಗ ಕಾಂಗ್ರೆಸ್ ಪಕ್ಷ ಗಾಂಧಿ ಪರಿವಾರಕ್ಕೆ ಅವಲಂಬನೆ ಆಗಿದೆಯಾ? ಗಾಂಧಿ ಪರಿವಾರ ಅಂದ್ರೆ ಅವ್ರು ಮೊದಲಿಂದ ಗಾಂಧಿಯವರು ಅಂತೇಳಿ ಇದ್ದಾರೆ. ಅವರು ಆ ಪರಿವಾರದಿಂದ ಒಂದು ಗಾಂಧಿ ಅಂತೇಳಿ ಹೆಸರು ಬಂದ್ಕೊಳ್ಳಿ ಅವರಿಂದ ಇದಾಗ್ಬಿಟ್ಟಿದ್ದಾರೆ. ಚಲೋ ಕುಂಚ ಆಗ್ತಿತ್ತಣ್ಣ, ಚಲೋ ಮಾಡಿದ್ರೆ ಐತಿಲ್ಲ, ಅದರಲ್ಲಿಂದ ಚಲೋ ಆಗ್ತಿತ್ತಣ್ಣ. ಇಲ್ಲ ಅಣ್ಣ, ನಾವು ಎಲ್ಲ ಒಂದಾಗಿದೆ ಅಣ್ಣ, ಒಂದೇ ಇರ್ತೀವಿ ನಾವು. ಅವ್ರವ್ರು ನಡಕ್ಕೆ ಬಂದು ನಮಗೆ ಚಲೋ ಇದ್ದವ್ರಿಗೆ ಎಲ್ಲರೂ ಕೆಟ್ಟ ಮಾಡೋಕ್ಕೆ ಪರಿಸ್ಥಿತಿ ಮಾಡಾಕ್ತಾರಣ್ಣ. ಆದ್ರೆ ಅಂಥವ್ರು ನಾವು ಮಾಡಂಗೆ ಕೊಡಂಗಿಲ್ಲ ಅಣ್ಣ. ನಾವು ಒಂದೇ ಅದೀವಿ,
ಮುಂದೆ ಮಟ್ಟ ಒಂದೇ ಹಾಕ್ಕೊಂಡು ಹೋಗ್ತೀವಣ್ಣ. ಇಲ್ಲಣ್ಣ ಎಲ್ಲರೂ ಸೇರಿ ಮಾಡಿವಣ್ಣ, ಎಲ್ಲ ಸೇರಿ ಮಾಡ್ಕೊಂಡು ಹೋಗೋಣ. ಇದ್ರಾಗ ಜಾತಿ ಪಾತಿ ಏನಿಲ್ಲ, ಹೆಂಗೈತೆ ಹಂಗೆ ನಡ್ಸ್ಕೊಂಡು ಹೋಗೋಣ. ಓಕೆ, ಈಗ ಮೋದಿ ಅವರ ಆಡಳಿತ ಹೆಂಗೆ ನೋಡ್ತಾ ಇದ್ದಾರೆ, ಅಭಿವೃದ್ಧಿ ಆಗ್ತಾ ಇದೆಯಾ? ನೋಡೋಣ ಯಾರಂದ ಏನು ಮಾಡ್ತಾರೋ ಹೋಗ್ತಾರಣ್ಣ, ಅವ್ರದಕ್ಕೆ ಅವ್ರು ಮಾಡ್ಕೊಂಡು ಹೋಗ್ತಾರಣ್ಣ. ಚಲೋಕೆ ಮಾಡ್ತಾರೆ ಎಲ್ಲರೂ. ನಾವು ಚಲೋಗೆ ಸೇವೆಯನ್ನು ಸಾಕು ಅವ್ರು ಕೊಡ್ತೀವಣ್ಣ. ಮೋದಿ ಅವರ ಆಡಳಿತ ಚೆನ್ನಾಗಿದೆಯಾ? ನೋಡೋಣ ಅವ್ರ ಲೆಕ್ಕ ಅವ್ರು ಮಾಡ್ತಾರಣ್ಣ, ನಮ್ಮದೇ ಅವ್ರಿಗೆ ನಾವು ಮಾಡ್ತೀವಿ. ಚಲೋ ಇದ್ದರೆ ನಾವು ಅವ್ರ ಕೂಟ ಚಲೋ ಮಾಡ್ಕೊಂಡು ಹೋಗ್ತೀವಣ್ಣ. ಚಲೋ ಮಾಡೋದಣ್ಣ, ಸ್ವಲ್ಪ ಭಾಳ ಚಲೋ ಮಾಡಿದ್ದಾರೆ. ಬಡವ್ರಿಗೆ ಸ್ವಲ್ಪ ಭಾಳ ಚಲೋ ಮಾಡಿದ್ದಾರೆ. ಐತಣ್ಣ ಹೇಳಂಗಿಲ್ಲ, ಮಾಡೋರ್ಗೆ ಮಾಡಾಕ್ತಾರಣ್ಣ. ಅವ್ರಿಗೆ ಗೊತ್ತೇನ, ಪಬ್ಲಿಗೆ ಗೊತ್ತು, ನಮಗೆ ಗೊತ್ತಣ್ಣ. ಅವ್ರು ಏನು ಚಲೋ ಮಾಡೋ ಕೆಟ್ಟ ಮಾಡೋ, ಪಬ್ಲಿಕ್ ಒಂದು ಹೇಳ್ತಾರೆ, ಬ್ಯಾಳೆ ಹೇಳ್ತಾರೆ. ನಮ್ಮ ಮೇಲೆ ಡಿಫ್ರೆಂಟ್ ಅಣ್ಣ, ಯಾರು ಹೇಳೋದು ನಮ್ಮ ಮೇಲೆ ಗೊತ್ತಿಲ್ಲ. ನಮ್ಮ ಪ್ರಕಾರಲಿಂದ ಅಣ್ಣ ಭಾಳ ಚಲೋ ಮಾಡಾರಣ್ಣ, ಚಲೋ ಐತಣ್ಣ. ಈಗ ಬ್ಯಾಂಕ್ಗಳಲ್ಲಿ ಸ್ವಂತ ಉದ್ಯೋಗಕ್ಕಾಗಿ ಸುಲಭ ಸಾಲ ಸೌಲಭ್ಯಗಳೆಲ್ಲ ದೊರೆಯುತ್ತಿದೆ ಅಣ್ಣ, ಇದರಿಂದ ನಿರುದ್ಯೋಗ ಸಮಸ್ಯೆ ಸುಧಾರಿಸ್ತಿದೆಯಾ? ಸುಧಾರಿಸಿದಣ್ಣ, ಹೆಲ್ಪ್ ಆಗಿದೆ, ಮಂದಿಗೆ ಗೊತ್ತಿದೆ ಅಣ್ಣ, ಮಾಡ್ಕೊಂಡು ಹೋಗ್ತೀವಿ, ಚಲೋ ಐತೆ. ಇಲ್ಲ ಅಣ್ಣ, ಎಲ್ಲ ನಮ್ಮ ಸಂಬಂಧ ಮಾಡಾಕ್ತಾಯಿರಲ್ಲ ಅಣ್ಣ, ಹೋರಾಟ ಮಾಡಿ. ಹಿಂಗೆ ಅಲ್ಲಿ ಡಿಫ್ರೆಂಟ್ ಅಣ್ಣ, ಯಾರಿಗೆ ಪಬ್ಲಿಕ್ ಮೇಲೆ ಅಣ್ಣ, ಯಾರು ಚಲೋ ಮಾಡೋ ಕೆಟ್ಟ ಮಾಡೋದು ನಾವು ಯಾರಿಗೆ ಹೇಳಕ್ಕೆ ಬರೋಂಗಿಲ್ಲ. ಯಾರು ಚಲೋ ಮಾಡೋ ಅವ್ರಿಗೆ ಮಾಡೋದಣ್ಣ ಕೆಲಸ. ಖುಷಿ ಇದೆ ಅಣ್ಣ, ನಮಗೆ ಗೊತ್ತಣ್ಣ, ಯಾರಿಗೆ ಮುಂದೆ ಹೇಳಕ್ಕೆ ಬರೋಂಗಿಲ್ಲ ಅಣ್ಣ. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಅಲ್ಲ, ಮುಂದಿನ ಪ್ರಧಾನಿ ಯಾರಾಗಬೇಕು? ತೋಣ ಹೆಂಗೆ ಹೇಳ್ಬೇಕಣ್ಣ, ಆಗ್ತಾವಣ್ಣ, ಕಾಂಗ್ರೆಸ್ ಆಗ್ತಿದ್ದಣ್ಣ. ಅಲ್ಲಿ ಮೋದಿಯವ್ರು ಸೋಲ್ಸಾಕತ್ತಾರ, ನಮಗೂ ಮೋದಿಯವ್ರು ಸೋಲ್ಸೋದು ಅಂತ ನಮಗೂ ಇದು ಇಲ್ಲ. ನಮಗೂ ಮೋದಿ ಸೋಲ್ಸುವಂಥ ಇದಿಲ್ಲ. ಯಾಕಂದ್ರೆ ಇದು ಬಂದು ನೋಡ್ರಿ, ಬಸ್ ಫ್ರೀ ಮಾಡಿದ್ರು, ಅದು ಫ್ರೀ ಮಾಡಿದ್ರು. ಗಂಡು ಮಕ್ಕಳಿಗೆ ಕೂಳಿದಾಗ ಹೆಣ್ಮಕ್ಳು ಊರು ಬಿಟ್ಟು ಹೊಂಟ್ರು. ಏನು ಮಾಡೋದು ನಾವು? ಅದು ಏನು ರೈತರಿಗೆ ಅನುಕೂಲ ರೈತರಿಗೆ ಏನು ಮಾಡ್ಯಾರ್ರಿ? ರೈತರಿಗೆ ಏನು ಮಾಡ್ಯಾರ? ರೈತರಿಗೆ ಏನು ಮಾಡ್ಯಾರ ಇವರು? ರೈತರಿಗೆ ಏನು ಮಾಡ್ಯಾರ್ರಿ ಹೇಳ್ರಿ ಹಂಗೆ? ರೈತರಿಗೆ ಏನೋ ಒಂದು ಸ್ವಲ್ಪ ಗೊಬ್ಬರ ಬೀಜ ಅನುಕೂಲ ಅನ್ನೋದು ಅಲ್ರಿ. ಮಾಡೋದು ಬೇಡ ಅನ್ನಂಗಿಲ್ಲ. ಹೆಂಗೆ ಮಾಡಬೇಕು? ರೈತರಿಗೆ ಒಂದು ಸ್ವಲ್ಪ ಏನಾರು ಗೊಬ್ಬರ ಬೀಜ ಒಂದೊಂದು ಅನುಕೂಲ ಮಾಡಬೇಕು. ಹಂಗೆ ಬಸ್ ಫ್ರೀ ಮಾಡಿದೆ ಹೊಂಟ್ರಿ. ಹೆಣ್ಮಕ್ಳು ಗಂಡು ಮಕ್ಳು ಮನೆ ಬಿಟ್ಟರು ಬಸ್ ಬಂದು ಹೊಂಟು ಬಿಟ್ರು. ಅವರು ದೇಶ ಆಡ್ಕೊಂತ ನಾವು ಕುಂತಿಲ್ಲ ಕೂಳು ಇಲ್ದಂಗೆ. ಅದು ಆತು ಬಿಡ್ರಿ, ಆತು ಇಂಡಿಯಾಕ್ಕೆ ಫ್ರೀ ಕೊಟ್ಟರೆ ನಾವು ಉಪವಾಸ ಆಗ್ಬೇಕಾಯ್ತು ನೋಡ್ರಿ. ಇಲ್ಲಿ ಗಂಡು ಮಕ್ಕಳು ಹಿಂಗಾಗತ್ತೆ ನೋಡು. ಚಲೋ ಅಂತ ನಾವು ಅನ್ನಂಗಿಲ್ಲ. ನಮ್ಗೇನ್ರಿ ಹೆಣ್ಣರು ಮಕ್ಕಳು ಚಂದ ಇರ್ಬೇಕು ಅನ್ನೋದು ಆಟ, ಒಂದು ಮತ್ತೊಂದು ಏನಿಲ್ಲ. ನಮ್ಗೆ BJPನೇ ಬರಬೇಕು. ನಮ್ಗೆ ಹೌದು BJPನೇ ಬರಬೇಕು ನಮ್ಗೆ. ಅಲ್ರಿ BJP ಮಾಡಿದ್ರು ನೋಡಿಲ್ಲ, ನಾವು ಸ್ವಲ್ಪ ಹೇಳ್ತೇಳಿಲ್ಲ. BJP ಮಾಡಿದ್ರು ತಿಂಗಳ 2,000 ರೂಪಾಯಿ ಕಳಿಸ್ತಿದ್ರು. ಅಲ್ಲಿಂದ ಇದಕ್ಕೆ ಮಾಡ್ತಿದ್ರು ಅವರು. BJP ಅವರು ರೊಕ್ಕ ಕಳಿಸಿದ್ರು. ಇವ ಏನು ಕಳ್ಸ್ಯಾನ್ರಿ ಈಗ? ಏನು ಕಳ್ಸಿದ್ದಾರೆ ಇವ? ಬಸ್ ಫ್ರೀ ಮಾಡಿ ಹೆಣ್ಮಕ್ಳು ಊರು ಬಿಟ್ಟು ಕಳ್ಸಾಕ ನೋಡಿಲ್ಲ. ಬಸ್ ಫ್ರೀ ಮಾಡೋಣ, ಲೈಟ್ ಬಿಲ್ ಫ್ರೀ ಮಾಡಿ, ಎಲ್ಲ ಮಾಡಿ. ಏನು ಮಾಡಕ್ಕೆ ತೊಗೊಂಡು ನಾವು ಹೊಟ್ಟೆನಲ್ಲಿ ಕಚ್ಬಿಡೋಣ, ಹಗಲ ತೊಡುದು ಏನು ಮಾಡಕ್ಕೆ? ರೊಕ್ಕ ತಿಂತಾರ ನಾವ್ರು. ರೊಕ್ಕ ತಿಂತಾರ ನಾವ್ರು. ರೊಕ್ಕ ತಿನ್ನ ನಂಗೆ ನರೇಂದ್ರ ಮೋದಿನೇ ಬರಬೇಕು. ನಮ್ದು ಏನಿಲ್ಲ, ನಾವೇನು ಮಾಡ್ತೀವಿ? ರೈತರಿಗೆ ಒಂದು ಸ್ವಲ್ಪ ಅನುಕೂಲ ಆಗುವಂಥದ್ದು ಮಾಡ್ಬೇಕಷ್ಟೆ. ಮತ್ತೊಂದು ಏನು ಬೇಕಾಗಿ ನಮ್ಗೆ? ರೈತರಿಗೆ ಅನುಕೂಲ ಆಗುವಂಥದ್ದು. ಅಲ್ಲಿಂದ ಹಿಂಗೆಲ್ಲ ಹೆಣ್ಮಕ್ಳು ಗಂಡನ ಬಿಟ್ಟು ಮನೆಗೆ ಹೋಗೋದು, ಮನೆ ಬಿಟ್ಟು ಹೋಗೋದು ಮಾಡಿದ್ರೆ ಅದು ಎದಕ್ಕೆ ಬರೋದು? ಹೇಳಿ ಇರ್ಬೇಕು, ಮಾಡ್ಬೇಕು. ಇಂಥ ಗ್ಯಾಸ್ ಫ್ರೀ ಮಾಡಿ, ಇಂಥವೆಲ್ಲ ಏನು ಫ್ರೀ ಮಾಡಬೇಕು. ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ದ, ಬಿಟ್ಟ. ಅಲ್ಲಿಂದ 2,000 ರೂಪಾಯಿ ಕೊಟ್ಟ. ಅವಾಗ ಏನು ಮಾಡೋನು? ಗಂಡು ಮಕ್ಳಿಗೆ ಕುಂದ್ರು ಇಲ್ಲ. ನರೇಂದ್ರ ಮೋದಿನೇ ಬರಬೇಕು ನಮ್ಗೆ. ಮೋದಿನೇ ಬರಬೇಕು ನಮ್ಗೆ. ಚಂದ್ರಯಾನ 3 ಯಶಸ್ವಿ ಆಯ್ತಲ್ರಿ? ಆಗೈತೆ, ಸಂತೋಷ ಆಗೈತೆ, ತೃಪ್ತಿ ಆಗೈತೆ, ಹೆಮ್ಮೆ ಐತಿ. ಹೆಮ್ಮೆ ಐತಿ. ಕಾಂಗ್ರೆಸ್ನಲ್ಲಿ ನಾಯಕರ ಕೊರತೆ ಇಲ್ಲ, ಅದು ಮಾತ್ರ ಗ್ಯಾರಂಟಿ ಐತಿ. ಓಕೆ, ಈಗ ಚಂದ್ರಯಾನ 3 ಕ್ರೆಡಿಟ್ ಅನ್ನು ನೆಹರು ಅವರಿಗೆ ಕೊಡ್ಬೇಕಂತಿದಾರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ಅದು ತಪ್ಪು. ಮಾಡಿದ ವಿಜ್ಞಾನಿಗಳೇ ಬೇರೆ. ಈಗ ಮೋದಿ ಅವರ ಆಡಳಿತ ಹೆಂಗ್ ಅನಿಸಿದೆ ನಿಮ್ಗೆ? ನೋಡಿದ್ರೆ ಅಭಿವೃದ್ಧಿ ಆಗ್ತಾ ಇದೆಯಾ? ಇಲ್ಲ, ಆಗ್ತಾಯಿಲ್ಲ. ಅವ್ರು ಹೇಳೋದೊಂದು ಮಾಡೋದೊಂದು ಅಲ್ಲ. ಈಗ ರಸ್ತೆಗಳ ಅಭಿವೃದ್ಧಿ ಆಗಿರ್ಬೋದು, ಮನೆಗೆ ಸಿಲಿಂಡರ್ ಕೂಡ ಆಗಿರ್ಬೋದು, ಮನೆಗೊಂದು ಶೌಚಾಲಯ ಆಗಿರ್ಬೋದು. ಮೋದಿಯವರು ಫಸ್ಟಿಗೆ ಎಲ್ಲರಿಗೂ ಫ್ರೀಯಾಗಿ ಗ್ಯಾಸ್ ಕೊಟ್ಬಿಟ್ರು. ಅವರು ಗ್ಯಾಸ್ ಕೊಟ್ಟ ನಂತರ ಆ ನಂತರ ಮತ್ತು ಅಷ್ಟು ಹೆಚ್ಚಿನ ರೊಕ್ಕನೇ ತುಂಬಾಕತ್ತೀವಿ. ಆ ನಂತರ ಅದು ಸಬ್ಸಿಡಿ ನಮ್ಗೆ ಕೊಡಬೇಕಲ್ಲ ಗ್ಯಾಸಿಂದ, ಇನ್ನು ಮಟ್ಟ ಕೊಡಾಕತ್ತೀವಿ. ಇಲ್ಲ, ಬಂದಿಲ್ಲ. ನಮಗೆ ಬಂದಿಲ್ಲ, ಯಾರಿಗೂ ಬಂದಿಲ್ಲ. ಓಕೆ, ಈಗ 140 ಕೋಟಿ ಜನಸಂಖ್ಯೆಯನ್ನು ನಿಭಾಯಿಸುವಷ್ಟು ರಾಹುಲ್ ಗಾಂಧಿ ಅವ್ರ ಕಡೆ ಸಮರ್ಥರಿದ್ದಾರೆ, ಗ್ಯಾರಂಟಿ ಐತಿ. ಅದು ಅವ್ರ ಹತ್ರ ವ್ಯಕ್ತಿತ್ವ ಐತಿ, ಹಂಗೆ ನಡೆಸೋಂಥ ಒಂದು ಅವ್ರದ್ದು ಎಬಿಲಿಟಿ ಐತಿ. ಗ್ಯಾರಂಟಿ ತಂದೈತೆ, ಅದು ಕಂಟಿನ್ಯೂ ಮುಂದೆ ಮಾಡ್ಕೊಂಡು ಹೋಗ್ಬೇಕಲ್ಲ ಇವರು. ಅಲ್ಲ, ಅದು ಏನೋ ಅವ್ರಿಗೆ ಗೊತ್ತದು, ಅವ್ರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ.
ಓಕೆ, ಈಗ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪ್ರಧಾನಮಂತ್ರಿ ಬರಬೇಕು? ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಯಾಕಂದ್ರೆ ಪತ್ರಿಕೋದ್ಯಮದ ಆಯಾಮದಲ್ಲಿಯೇ ಜನರೊಂದಿಗೆ ಬೆರೆತು ಬದಲಾವಣೆಯ ಹಾದಿಯಲ್ಲಿ ನಿಮ್ಮ ನ್ಯೂಸ್ ಪಿನ್ ಚಾನಲ್ ಮುಂದಾಗುತ್ತಿದೆ. ಹಲವು ವಿಷಯಗಳ ಜೊತೆ ನಿಮ್ಮೊಂದಿಗೆ ಚರ್ಚಿಸಿ ಅಭಿವೃದ್ಧಿ ಕಡೆ ನಡೆಯುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಉತ್ತಮ ಮಾಹಿತಿ ತಿಳಿಸಿದೆ ಎಂದು ನಾವು ಭಾವಿಸುತ್ತೇವೆ. ನೀವು ನಮ್ಮೊಂದಿಗೆ ಸಂಪರ್ಕಿಸಲು ಕಮೆಂಟ್ ಮೂಲಕ ಪ್ರತಿಕ್ರಿಯಿಸಿ ಹಾಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮನ್ನ ಪ್ರೋತ್ಸಾಹಿಸಿ.